ನಮಸ್ಕಾರ ಸ್ನೇಹಿತರೆ. ಆ, ನಮ್ಮ ಬೇರುಗಳು ತಂಡದ ಈ ಒಂದು ವಿಶೇಷ ಮಾಸಿಕ ಸಭೆ, ಇದಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಬೇರುಗಳು ಈ ಆ, ಬಳಗ ಈ ಒಂದು ರಾಮಾಯಣ ಕಥಾ ಸರಣಿಯನ್ನ ಒಂದು 2-3 ವರ್ಷಗಳಿಂದ, ಎರಡಕ್ಕಿಂತ ಹೆಚ್ಚು ವರ್ಷಗಳಿಂದ ನಡೆಸ್ಕೊಂಡ್ ಬರ್ತಾ ಇದೆ. ಇವತ್ತಿಂದು 184ನೇ ಸಭೆ ನಮ್ಮ ಬೇರುಗಳು ಮಾಡುವಂಥದ್ದು. ವಾಲ್ಮೀಕಿ ರಾಮಾಯಣ ಕಥಾ ಸರಣಿಯಲ್ಲಿ 23ನೇ ಸಂಚಿಕೆ ಅಯೋಧ್ಯಾಕಾಂಡದಲ್ಲಿ. ಇವತ್ತು ನಮಗೆ ಅತಿಥಿಗಳು ಇದ್ದಾರೆ ನಮ್ಮ ಜೊತೆಯಲ್ಲಿ. ಪ್ರತಿ ಸಲನೂ ಕೂಡ ನಾವು ನಮ್ಮ ಸದಸ್ಯರು ಅಥವಾ ಅತಿಥಿಗಳು ಹೀಗೆ ಅವರನ್ನು ಕರೆದು ಒಂದು ರಾಮನ ಕೃಪೆಯಿಂದ ಇಷ್ಟು ವರ್ಷಗಳಲ್ಲಿ ಒಂದ್ಸಲನೂ ತಪ್ಪದೆ ನಡೀತಾ ಇದೆ. ವಿನಾ ರಾಮಾಯಣೀಂ ಕಥಾಂ ವಿನಾ ಕವಿಂ ಕಾಳಿದಾಸಂ ವಿನಾ ಗೀತಂ ಅಂತೆಲ್ಲ ಹೇಳ್ತಾರೆ. ಭಾರತಂ ಭಾರತಂ ನಹಿ ಎನ್ನುವಂಥದ್ದು. ಭಾರತವೇ ಅಲ್ಲ, ಭಗವದ್ಗೀತೆ ಇಲ್ಲದೆ, ರಾಮಾಯಣ ಇಲ್ಲದೆ ಮತ್ತು ಕಾಳಿದಾಸ ಇಲ್ಲದೆ ಭಾರತವೇ ಅಲ್ಲ ಅಂತ ಹೇಳಿ ಒಂದು ಮಾತಿದೆ. ಹಾಗಾಗಿ ಅದರಲ್ಲೂ ನಮ್ಮ ಬೇರುಗಳು ಬಳಗವಂತೂ ನಮ್ಮ ಬೇರುಗಳು ಸಂಸ್ಕೃತಿಯ ಬೇರುಗಳು ಅಂತ ಒಂದು ಆ ನಿಟ್ಟಿನಲ್ಲಿ ಹೆಸರಿದ್ದಾಗ ನಾವು ರಾಮಾಯಣವನ್ನ ಮಾಡಲೇಬೇಕಾದಂಥದ್ದು. ಅದು ರಾಮನ ಕೃಪೆಯಿಂದ ನಡ್ಕೊಂಡ್ ಬರ್ತಾ ಇದೆ. ಬಾಲಕಾಂಡ ಕಳೆದು ಅಯೋಧ್ಯಾಕಾಂಡ ಶುರುವಾಗಿ ಈಗ ಇಷ್ಟು ಸಂಚಿಕೆಗಳು ಬಂದವು. 71ನೇ ಸರ್ಗದವರೆಗೂ ನಾವು ನೋಡಿದ್ದೇವೆ. ಹೋದ ತಿಂಗಳು ನಾವು ಈ ಮಾಸಿಕ ಸಭೆಯ ಬದಲು ಶ್ರೀರಾಮನವಮಿಯ ಪ್ರಯುಕ್ತ ಒಂದು ವಿಶೇಷವಾದಂತಹ ಸಾರಸುಧಾ ಅಯೋಧ್ಯಾಕಾಂಡ ಸಾರಸುಧಾ ಕಾರ್ಯಕ್ರಮವನ್ನು 2 ಭಾಗಗಳಲ್ಲಿ ಮಾಡಿದ್ದೇವೆ. ಹೋದ ತಿಂಗಳು ಅಂದ್ರೆ ನಮ್ಮ ಸದಸ್ಯರಿಂದ, ನಮ್ಮ ಬಳಗದ ಸದಸ್ಯರಿಂದಲೇ ಅದನ್ನ ಸಂಪೂರ್ಣವಾಗಿ 1ನೇ ಸರ್ಗದಿಂದ, ಅಯೋಧ್ಯಾಕಾಂಡದ 1ನೇ ಸರ್ಗದಿಂದ 71ನೇ ಮೊನ್ನೆ ಮಾರ್ಚ್ವರೆಗೂ ಯಾವುದಾಗಿತ್ತೋ ಅಲ್ಲಿವರೆಗೂ ಒಂದು ಸಿಂಹ ಅವಲೋಕನವನ್ನು ಮಾಡಿದ್ದೇವೆ. ಈಗ ಈ ತಿಂಗಳಿಂದ ಮುಂದಿನ ಕಥೆಯನ್ನ ಕೇಳುವಂತಹ ಸಮಯ. ಹಿಂದಿನ ಸಂಚಿಕೆಯಲ್ಲಿ ಏನಾಗಿತ್ತು ಅನ್ನುವಂಥದ್ದನ್ನ ಸಂಕ್ಷಿಪ್ತವಾಗಿ ಮಂಜುನಾಥ್ ಅವರು, ನಮ್ಮ ಬಳಗದ ಅಧ್ಯಕ್ಷರು, ನಮ್ಮ ಆತ್ಮೀಯರು ಹೌದು, ಅವರು ಹಿಂದಿನ ಸಂಚಿಕೆಯಲ್ಲಿ ಕಥೆ ಎಲ್ಲಿವರೆಗೂ ಬಂದಿತ್ತು ಅನ್ನುವಂಥದ್ದನ್ನ ತಿಳಿಸ್ಕೊಡ್ಲಿದ್ದಾರೆ. ಆ ನಂತರ ಅತಿಥಿಗಳನ್ನ ಬರಮಾಡ್ಕೊಳ್ತಾರೆ. ನಂತರ ಮಂಜುನಾಥ್, ವೇದಿಕೆ ತಮಗೆ. ಧನ್ಯವಾದ. ನಮಸ್ಕಾರ ಎಲ್ರಿಗೂ. ಧನ್ಯವಾದ ನಾರಾಯಣ್ ಅವರೇ, ಬಹಳ ಒಳ್ಳೆಯ ಶುರುವನ್ನು ಮಾಡಿದ್ರಿ. ಇಂದಿನ ಸಂಚಿಕೆಯಲ್ಲಿ ನಾವು ಅಯೋಧ್ಯಾಕಾಂಡದ 67ರಿಂದ 71ನೇ ಸರ್ಗದ ಬಗ್ಗೆ ಮುಗಿಸಿದ್ವಿ. ಆ ಸಭೆಯಲ್ಲಿ ಏನ್ ನಡೀತು ಎನ್ನುವ ಸಾರಾಂಶವನ್ನ ಈಗ ನೋಡೋಣ. ಅಯೋಧ್ಯ ನಗರದಲ್ಲಿ ದಶರಥ ಮಹಾರಾಜನ ಪ್ರಾಣತ್ಯಾಗ ಆಗೋಗಿದೆ. ವಿಧಿವಿಷಾತ್ ಅವನ ಶಾಪದ ಫಲಸೋ ಇಲ್ಲ ರಾಮ ಅರಣ್ಯಕ್ಕೆ ಹೋಗಿದ ಒಂದು ಪರಿಸ್ಥಿತಿಯೋ ಅವನ ಪ್ರಾಣತ್ಯಾಗ ಆಗಿದೆ. ಅದಾದ ನಂತರ ಅಯೋಧ್ಯ ನಗರದಲ್ಲಿ ಶೋಕದ ವಾತಾವರಣ ತುಂಬಿಕೊಂಡು ಎಲ್ಲೆಡೆ ಒಂದು ಮೌನದ ವಾತಾವರಣ ಗೌಡವಾಗಿ ಹಬ್ಕೊಂಡಿದೆ. ಎಲ್ಲಿ ಇಡೀ ಅಯೋಧ್ಯ ನಗರವನ್ನು ಮೀರಿ ಆ ಗೌಡವಾದ ವಾತಾವರಣ ಮೀರಿ ಹಬ್ಬಿಕೊಂಡಿದೆ. ಅಲ್ಲಿ ಎಲ್ಲರ ರೋದನೆಗಳು ಮಿಗಿಲನ್ನು ಮೀರಿ ಅವರವರೇ ತಮ್ಮ ಮನಸ್ಸಿನಲ್ಲಿ ತಮಗೆ ಬಂದಂತೆ ರೋದನೆಯನ್ನು ಪಡ್ತಾ ಇದ್ದಾರೆ. ಎಲ್ಲ ಜನರು, ಸೈನಿಕರು, ಎಲ್ಲರೂ, ರಾಜ್ಯದ ಹೆಂಗಸರು, ಸಖಿಯರು ಎಲ್ಲರೂ ಕೂಡ ತಮ್ಮ ತಮ್ಮ ರೀತಿಯಲ್ಲಿ ರೋದನೆಯನ್ನು ಪಡ್ತಾ ಇದ್ದಾರೆ. ಹಾಗೆ ಪ್ರಾಣತ್ಯಾಗ ಆಗಿ ಬಹಳ ದುಃಖದಿಂದ ಮುಂಜಾನೆ ಆಗುತ್ತೆ. ಅದಾದ ನಂತರ ರಾಜ್ಯಸಭೆಯನ್ನು ವಸಿಷ್ಠ ಮಹರ್ಷಿಗಳು ಕರೀತಾರೆ. ಯಾಕಂದ್ರೆ ಮುಂದಿನ ಕಾರ್ಯಕ್ರಮಗಳು ಆಗ್ಬೇಕಾಗಿರುತ್ತೆ. ಆಗ ರಾಜ್ಯ ಸಭೆಗೆ ಕರೆದಾಗ ಅಲ್ಲಿ ವಸಿಷ್ಠರ ಜೊತೆ ಕಾಶ್ಯಪ ಮುತ್ಯಾದ ಮಹನೀಯರು ಎಲ್ಲರೂ ಸೇರ್ತಾರೆ. ಈಗ ಮುಂದಿನ ಕೆಲಸ ಹೇಗಾಗ್ಬೇಕು ಅನ್ನೋದ ವಿಚಾರಣೆ ಮಾಡ್ತಾರೆ. ಆಗ ಎಲ್ಲರೂ ಹೇಳ್ತಾರೆ, ಈಗ ಅವರ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಕಳೆದ ಒಂದು ರಾತ್ರಿಯನ್ನು ಅವರು 100 ವರ್ಷಗಳು ಹೇಗೆ ಕಳೆದ್ವು ಅನ್ನೋ ರೀತಿ ಬಹಳ ಕಷ್ಟದಿಂದ ಕಳೆದಿದ್ದಾರೆ. ಅದು ಹೇಗಂದ್ರೆ ರಾಜನಿಲ್ಲದ ರಾಷ್ಟ್ರ ಒಂದು ಅನಾಥ ಸ್ಥಿತಿಯಲ್ಲಿ ಎಲ್ರೂ ಒಂದು ಸ್ಥಿತಿಯಲ್ಲಿ ಇರುವ ಹಾಗೆ ಕಾಣ್ತಾ ಇದೆ. ಹೇಗೆ ಒಂದು ದೋಣಿಕನಿಗೆ ನಾವಿಕ ಬೇಕು ಒಂದು ದಡವನ್ನು ಸೇರ್ಲಿಕ್ಕೆ, ಈಗ ಯಾರಿಗೂ ಒಂದು ದಿಕ್ಕೆ ತೋಚ್ತಾ ಇಲ್ಲ. ಏನ್ ಮಾಡ್ಬೇಕು, ಮುಂದಿನ ಕಾರ್ಯಕ್ರಮ ಹೇಗೆ, ಮುಂದೆ ಹೇಗೆ ಅಯೋಧ್ಯ ನಗರವನ್ನು ರಾಜ್ಯಭಾರ ಮಾಡ್ಬೇಕು, ಯಾವ ಇಕ್ಷ್ವಾಕು ವಂಶದ ರಾಜನನ್ನು ಸಿಂಹಾಸನದಲ್ಲಿ ಕೂರಿಸ್ಬೇಕು, ಹೇಗೆ ನಡಿಬೇಕು ಅನ್ನೋದು ಎಲ್ಲರೂ ದಿಗ್ಭ್ರಾಂತರಾಗಿರ್ತಾನೆ. ಹೇಗೆ ಅಂದ್ರೆ ಆ ಸಮಯದಲ್ಲಿ ಮಿಂಚು ಮಳೆ, ಗುಡುಗು ಮಳೆ ಏನೂ ಕೂಡ ಆಗದೇ ಇಲ್ವಂತೆ. ಎಲ್ಲರೂ ಕೂಡ ಬಿತ್ತನೆಯನ್ನು ಮಾಡದೆ ಸುಮ್ನೆ ಕೂತಿರ್ತಾರೆ.
ಆ ಅಂಧ ದೇಶದಲ್ಲಿ ಏನಾಗಿರುತ್ತೆ ಅಂದ್ರೆ, ಈಗ ರಾಜನಿಲ್ಲದೆ ಇದ್ರೆ ಹೇಗೆ ದೇವಸ್ಥಾನದಲ್ಲಿ ಒಂದು ದೇವರೇ ಇಲ್ಲದಿದ್ದರೆ, ಆ ದೇವರ ಪ್ರತಿಷ್ಠಾಪನೆ ಇಲ್ಲದಿದ್ದರೆ ಅದರ ದಿವ್ಯತೆ ಮತ್ತು ಹೇಗೆ ಆ ಭಕ್ತಿ ಇಲ್ಲದಿರಲ್ವೋ, ಹಾಗೆ ಆ ರಾಜ್ಯದಲ್ಲಿ ಹೇಗಂದ್ರೆ ತಂದೆ ಮಗನ ಮಾತು ಕೇಳ್ತಾ ಇರ್ಲಿಲ್ವಂತೆ, ಗಂಡ ಹೆಂಡತಿ ಮಾತು ಕೇಳ್ತಾ ಇರಲ್ಲ. ಯಾವ ವ್ಯವಹಾರವು ಕೂಡ ಒಂದು ಸತ್ಯ ಮಾರ್ಗದಲ್ಲಿ, ಒಂದು ವ್ಯಾವಹಾರಿಕವಾಗಿ, ಒಂದು ನಿಯಮಿತವಾದ ದಾರಿಯಲ್ಲಿ ನಡೆಯೋದೇ ಇಲ್ಲ. ಹೇಗೆ ದೇವಾಲಯದಲ್ಲಿ ಪುಣ್ಯ ಗೃಹಗಳಲ್ಲಿ ಯಾರು ಕೂಡ ನಿರ್ಮಾಣವನ್ನು ಮಾಡೋದಿಲ್ಲ. ಯಾವುದು ನಟನೆ, ಒಂದು ವಾದ್ಯಗೋಷ್ಠಿ, ಇಲ್ಲ ವಿನೋದಗೋಷ್ಠಿ, ವಾಣಿಜ್ಯಗೋಷ್ಠಿ, ಯಾವ ವ್ಯವಹಾರವೂ ಕೂಡ ಫಲಿಸೋದಿಲ್ಲ. ಹಾಗೆ ಕೃಷಿಕರು, ಗೋಪಾಲಕರು ರಾಜನಿದ್ದಾಗ ನಿಶ್ಚಿಂತೆಯಿಂದ ಬಾಗಳನ್ನು ತೆಗೆದು ಮರಗ್ತಾ ಇದ್ರಂತೆ. ಈಗ ರಾಜನೇ ಇಲ್ಲದಿದ್ದಾಗ ಅವ್ರಿಗೂ ಒಂಥರ ದುಃಖ ದುಮ್ಮಾನ ತುಂಬಿಕೊಂಡಿದೆ. ಹಾಗೆ ಆನೆ ತನ್ನ ಗಂಟೆಯನ್ನು ಅಲ್ಲಾಡಿಸಿ ಗಾಂಭೀರ್ಯದಿಂದ ನಡೀತಿತ್ತು, ಅದಕ್ಕೂ ಕೂಡ ಹೇಗೆ ಮುಂದೆ ಹೋಗ್ಬೇಕು ಅನ್ನೋದು ಬಹಳ ದುಃಖದಿಂದ ಇರುತ್ತಂತೆ. ಹಾಗೆ ಯತಿಗಳು ಭಗವಂತವನ್ನು ಧ್ಯಾನಿಸುತ್ತ ಇರುವವರು ಏಕಾಂಗಿಯಾಗಿ ನಿರ್ಭೀತರಾಗಿ ಸಂಚರಿಸ್ತಾ ಇದ್ರು. ಅವರು ಯಾರು ಕೂಡ ಈಗ ಎಲ್ಲಿ ಯಾತ್ರೆ ಹೋಗ್ಬೇಕು ಅನ್ನುವ ದಿಗ್ಭ್ರಾಂತಿಯಲ್ಲಿ ಅವರು ಕೂಡ ಇದ್ದಾರೆ. ವಿದ್ವಾಂಸರು, ಉಪನ್ಯಾಸಗಳು ಯಾವುದೂ ಕೂಡ ನಡೀತಾನೆ ಇರಲ್ಲ. ಯಾರು ಕೂಡ ದೇವಾಲಯಕ್ಕೆ ಹೂಮಾಲೆಗಳನ್ನು ಮಾಡೋದಾಗ್ಲಿ, ಭಕ್ಷ್ಯಗಳನ್ನು ಮಾಡೋದಾಗ್ಲಿ, ಪ್ರಸಾದಗಳನ್ನು ಮಾಡೋದಾಗ್ಲಿ ಯಾವುದೂ ಕೂಡ ನಡೀತಿರಲ್ಲ. ಹೀಗೆ ಎಲ್ಲವೂ ಒಂದು ರೀತಿ ನಿಶಬ್ದವಾಗಿ ಎಲ್ಲವೂ ನಿಂತು ಹೋಗಿರುತ್ತೆ. ಹಾಗೆ ದಶರಥ ಮಹಾರಾಜ ನಿಧನ ಆದ ನಂತರ ಎಲ್ಲರೂ ಒಂದು ದಿಗ್ಭ್ರಾಂತಿಗೆ ಒಳಗಾಗಿ ಹೀಗೆ ನಡೀತಾ ಇರುತ್ತೆ. ರಾಜ ಹೇಗೆ ಒಂದು ಕಿರೀಟಕ್ಕೆ ಮುಕುಟವೋ, ಅವನು ಇಲ್ದೇ ಇದ್ರೆ ರಥದ ಒಂದು ಧ್ವಜ ಏರಿದಾಗೆ ಅವನು ಯಾವಾಗ್ಲೂ ಕಂಗೊಳಿಸ್ತಾ ಇರ್ತಾನೆ. ಎಲ್ಲವನ್ನು, ತನ್ನ ರಾಜ್ಯದ ಎಲ್ಲಾ ಕಾರ್ಯಗಳನ್ನು ಒಂದು ನಿಯಮಿತ ಒಂದು ಮಾರ್ಗದಲ್ಲಿ ನಡೆಸ್ಕೊಳ್ತಾ ಬರ್ತಾ ಇರ್ತಾನೆ. ಆದರೆ ಅವನು ಒಂದು ರಥದ ಧ್ವಜದ ಹಾಗೆ, ಅಗ್ನಿಯ ಕುಂಡದ ಒಂದು ಧೂಮವಾಗಿ ಎಲ್ಲರ ಸುಖವನ್ನು ನಿರ್ವಹಣೆ ಮಾಡ್ತಾ ಇರ್ತಾನೆ ರಾಜ. ಆದರೆ ಆ ರಾಜ ಈಗ ದಶರಥ ಮಹಾರಾಜ ಸ್ವರ್ಗಸ್ಥನಾಗಿದ್ದಾನೆ. ಪ್ರಜೆಗಳು ಈಗ ಯಾವ ಮಾರ್ಗದಲ್ಲಿ ಹೇಗೆ ನಡಿಬೇಕು ಅನ್ನೋದು ಯಾರಿಗೂ ಕೂಡ ತಿಳಿದಿರಲ್ಲ. ಹೇಗೆಂದ್ರೆ ಯಮ ದುಷ್ಟರನ್ನು ದಂಡಿಸ್ಬಲ್ತಾನೆ, ಕುಬೇರ ಐಶ್ವರ್ಯವನ್ನು ನೀಡ್ತಾನೆ, ವರುಣ ಮಳೆಯನ್ನು ಕೊಡ್ತಾನೆ, ಇಂದ್ರ ಶತ್ರುಗಳನ್ನು ನಾಶ ಮಾಡ್ತಾನೆ, ವಾಯು ನಮ್ಗೆ ಉಸಿರಾಡ್ಲಿಕ್ಕೆ ಗಾಳಿಯನ್ನು ಕೊಡ್ತಾರೆ. ಆದ್ರೆ ಒಬ್ಬ ಮಹಾರಾಜ ಈ ಎಲ್ಲಾ ಕಾರ್ಯವನ್ನು ತುಂಬಾ ಸುಸಲಿತವಾಗಿ ಎಲ್ಲಾ ಕಡೆಯಿಂದ ಎಲ್ಲಾ ವರ್ಗದಲ್ಲೂ ಈ ಕಾರ್ಯವನ್ನು ನಡೆಸ್ತಾ ಬಂದಿರ್ತಾನೆ. ಆದರೆ ಈಗ ಮಹಾರಾಜನ ನಿಧನದಿಂದ ಎಲ್ಲರೂ ದಿಗ್ಭ್ರಾಂತರಾಗಿರ್ತಾರೆ. ಇದಾದ ನಂತರ ಎಲ್ಲರೂ ಯೋಚನೆ ಮಾಡಿ, ಆಯ್ತು ಈಗ ಮುಂದಿನ ಕಾರ್ಯವನ್ನು ಮಾಡ್ಬೇಕು ಅಂತ ದಶರಥ ಮಹಾರಾಜನ ದೇಹವನ್ನು ಒಂದು ಆ ಮಿಶ್ರಿತವಾದ ಎಣ್ಣೆಯಲ್ಲಿ ಇಟ್ಟು ಅವನ ದೇಹ ಅದು ಒಂದು ಇದರಲ್ಲಿ ಇಟ್ಟು, ಈಗ ಎಲ್ಲರೂ ವಸಿಷ್ಠ ಮಹಾರಾಜರು ಹೇಳ್ತಾರೆ, ಹಾಗಾದ್ರೆ ಬೇಗನೆ ಹೋಗಿ ಭರತನನ್ನು ಕರೆದುಕೊಂಡು ಬರಬೇಕು. ತಂದೆಯ ವಾಕ್ಯದಂತೆ ಶ್ರೀರಾಮ ಕಾಡಿಗೆ ಹೊರಟಿದ್ದಾನೆ. ಪತಿಯ ವಾಕ್ಯವನ್ನು ಪರಿಪಾಲನೆ ಮಾಡಕ್ಕೆ ಸೀತೆಯೂ ಜೊತೆಗೆ ಅಣ್ಣನನ್ನು ಕೂಡ ಕಾಡಿಗೆ ಹೊರಟು ಹೋಗಿದ್ದಾನೆ. ಈಗ ಭರತನೇ ಈ ಅಯೋಧ್ಯ ರಾಜ್ಯದ ರಾಜನಾಗಬೇಕಾಗುತ್ತೆ. ಆ ರಾಜ್ಯವು ಅವನಿಗೆ ಪ್ರಾಪ್ತಿಯಾಗಿದೆ. ಅವನು ಈಗ ಪಾಲನೆಯನ್ನು ಮಾಡಬೇಕು. ಬೇಗ ಹೋಗಿ ಭರತ ಶತ್ರುಘ್ನರನ್ನು ಅರಿಯದೆ ಸುಖವಾಗಿದ್ದೀರಾ ಅಂತ ಕೇಳಿ ಬೇಗವಾಗಿ ಕರೆದುಕೊಂಡು ಬಾ ಅಂತ ಅಲ್ಲಿರುವ ಸೈನಿಕರನ್ನು ಕರೆದು ವಸಿಷ್ಠರು ಹೇಳ್ತಾರಂತೆ. ಆಮೇಲೆ ಅವ್ರಿಗೆ ಹೇಳ್ತಾರಂತೆ, ವೇಗವಾದ ಅಶ್ವವನ್ನು ತೆಗೆದುಕೊಂಡು ಹೋಗಿ ಮತ್ತೆ ನಿಮಗೆ ಬೇಕಾದ ಸಾಮಗ್ರಿಗಳನ್ನೆಲ್ಲ ತೆಗೆದುಕೊಂಡು ದವಸ ಧಾನ್ಯಗಳನ್ನೆಲ್ಲ ತೆಗೆದುಕೊಂಡು ಹೋಗಿ, ನಿಮಗೆ ಎಲ್ಲೂ ತೊಂದರೆ ಆಗದಂತೆ ಬೇಗವಾಗಿ ಹೋಗಿ ಸುದ್ದಿಯನ್ನು ಮುಟ್ಟಿಸಿ ಭರತನನ್ನು ಅಯೋಧ್ಯೆಗೆ ಕರೆದುಕೊಂಡು ಬನ್ನಿ ಅಂತ ಹೇಳ್ತಾರೆ. ಹಾಗೆ ಹೋಗಬೇಕಾದ್ರೆ ಅಲ್ಲಿ ವಸ್ತ್ರ ಉಡುಗೊರೆಗಳನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳಿ ಎಲ್ಲವನ್ನು ಹೇಳಿ ಕಳಿಸ್ತಾನೆ ವಸಿಷ್ಠ ಮಹಾರಾಜ. ಹಾಗೆ ಸೈನಿಕರು ಏನ್ ಮಾಡ್ತಾರಂದ್ರೆ ಅಯೋಧ್ಯ ಪಶ್ಚಿಮಕ್ಕೆ ಹೊರಟು ಮಾಲಿನಿ ನದಿಯನ್ನು ದಾಟಿ ಪಾಂಚಾಲವನ್ನು ಸೇರ್ತಾರೆ. ಅಲ್ಲಿ ಬಹಳಷ್ಟು ನದಿ ಕಾಡುಗಳನ್ನು ದಾಟಿ ಅವರು ಮುಂದಕ್ಕೆ ಹೋಗ್ತಾರೆ. ಅಲ್ಲಿ ಶರದಂಡ ನದಿ ಅದನ್ನು ಕೂಡ ದಾಟಿ ಹೋಗ್ತಾರೆ. ಅಲ್ಲಿ ಭಕ್ತರು ತಮ್ಮ ಕೋರಿಕೆಗಳನ್ನು ನೆರವೇರಿಸುವಂತ ಒಂದು ದೇವಾಶ್ರಯವಾದ ಪುಣ್ಯ ವೃಕ್ಷವಿರುತ್ತೆ, ಅದಕ್ಕೆ ಪ್ರದಕ್ಷಿಣೆಯನ್ನು ಮಾಡ್ತಿರ್ತಾರೆ. ಈ ಸೈನಿಕರು ಕೂಡ ಪ್ರದಕ್ಷಿಣೆಯನ್ನು ಮಾಡಿ ಮುಂದೆ ಇಕ್ಷುಮತಿ ನದಿಯನ್ನು ತಲುಪ್ತಾರೆ. ಆ ಇಕ್ಷುಮತಿ ನದಿಯು ಕೂಡ ಬಹಳ ಪುಣ್ಯಕರ ನದಿಯಾಗಿರುತ್ತೆ. ಯಾಕಂದ್ರೆ ಈ ರಘುವಂಶದ ಪೂರ್ವಜರಿಂದ ಅಲ್ಲಿ ವಾಸವಾಗಿರ್ತಾರೆ ಮತ್ತು ಆ ನದಿಯಲ್ಲಿ ಸ್ನಾನ ಮಾಡದೆ ಸಕಲ ಪಾಪಗಳು ಪರಿಹಾರವಾಗುತ್ತೆ ಎನ್ನುವ ನಂಬಿಕೆಯಿಂದ ಆ ಇಕ್ಷುಮತಿ ನದಿಯನ್ನು ದಾಟಿ ಅವರು ಮುಂದಕ್ಕೆ ಹೋಗಿ ಸುಧಾಮ ಪರ್ವತವನ್ನು ದಾಟಿ ಅಲ್ಲಿ ವಿಷ್ಣುವಿನ ಪಾದದ ಚಿಹ್ನೆಯ ದರ್ಶನವನ್ನು ಮಾಡಿ ಶಾಲ್ಮಲಿ ನದಿಯನ್ನು ದಾಟಿ ಮುಂದಕ್ಕೆ ಹೋಗ್ತಾರೆ. ಆ ದಾರಿಯಲ್ಲಿ ಇವರಿಗೆ ಬಹಳಷ್ಟು ದಟ್ಟವಾದ ಕಾಡು, ಹಿಮ ಪರ್ವತಗಳು, ಹಾಗೆ ಸಿಂಹ, ಹುಲಿ, ಬಹಳಷ್ಟು ಪ್ರಾಣಿಗಳು ಸಿಗುತ್ತೆ. ಇವೆಲ್ಲವನ್ನು ದಾಟಿ ಬಹಳ ವೇಗವಾಗಿ ರಾತ್ರಿ ಗಿರಿವಜ್ರ ರಾಜಧಾನಿಯನ್ನು ರಾಜಗೃಹ ಕೇಕೆಯ ರಾಜ್ಯದ ರಾಜಧಾನಿ ಆಗಿರುವ ಗಿರಿವಜ್ರ ಅಥವಾ ರಾಜಗೃಹ
ರಾಜ್ಯವನ್ನು ತಲುಪ್ತಾರೆ ಸೈನಿಕರು. ಇದಾದ ನಂತರ ಅದೇ ಸಾಂದರ್ಭಿಕವಾಗಿ ಈಗ ತಂದೆಯ ಮರಣ ಆಗಿದೆ. ಇತ್ತ ಭರತನಿಗೆ ಒಂದು ಕೆಟ್ಟದಾದ ದುಸ್ವಪ್ನ ಕಾಣ್ತಾ ಇರುತ್ತೆ. ಅವನು ಬೆಳಗಿನ ಜಾವನೇ ಎದ್ದು ಬಹಳ ವ್ಯಥೆಯಿಂದ ಇರ್ತಾನೆ. ಅದು ಬಹಳ ಸಂಕಟಕರವಾದ ಒಂದು ಕನಸನ್ನು ಕಂಡಿರ್ತಾನೆ. ಅವನಿಗೆ ಬೆಳಗಿನಿಂದ ಯಾವುದೇ ಕೆಲಸವನ್ನು ಮಾಡ್ಬೇಕು ಅಂತ ಅನಿಸ್ತಿರಲ್ಲ. ಯಾವುದೇ ಅರ್ಘ್ಯಪಾತಗಳನ್ನಾಗ್ಲಿ ಆಹಾರಗಳನ್ನು ಮಾಡ್ಬೇಕು ಅಂತ ಏನು ಮಾಡ್ಲಿಕ್ಕಾಗದೆ ಚಿಂತೆಯಿಂದ ಒಳಗೊಂಡು ಕೂತಿರ್ತಾನೆ. ಅದನ್ನು ನೋಡಿ ಮಿತ್ರರಿಗೆ ಬಹಳ ಬೇಜಾರಾಗಿ ಅವನು ಹೇಗಾರು ಮಾಡಿ ಸಂತೋಷ ಪಡಿಸ್ಬೇಕು, ಅವನನ್ನು ಇದರಿಂದ ಹೊರಗೆ ತರಬೇಕು ಅಂತ ಹಾಸ್ಯಗೋಷ್ಠಿ, ಸಂಗೀತ ಎಲ್ಲವನ್ನು ಮಾಡಿದ್ರು ಕೂಡ ಅವನಿಗೆ ಆ ಕನಸಿನಿಂದ ಹೊರಗೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಆಗ ಮಿತ್ರ ಕೇಳಿದಾಗ ಭರತ ಬಹಳ ಒಂದು ಬೇಜಾರಿನಿಂದ ಹೇಳ್ತಾನೆ, ನನಗೆ ಇವತ್ತಿನ ಬೆಳಗಿನ ಜಾವ ಬಹಳ ಒಂದು ಕೆಟ್ಟದಾದ ಸ್ವಪ್ನವನ್ನು ನೋಡಿದೆ. ಅದು ಎಷ್ಟು ಸಂಕಟವಾಗಿತ್ತು ಅಂದ್ರೆ, ನನ್ನ ತಂದೆ ದಶರಥ ಮಹಾರಾಜ ಕೊಳೆ ಬಟ್ಟೆಯನ್ನು ಧರಿಸಿ ತಲೆ ಕೂದಲೆಲ್ಲ ಕೆದರ್ಕೊಂಡಿದೆ. ಇದನ್ನು ಧರಿಸಿ ಹೋಗ್ತಾ ಇರ್ತಾರೆ. ಅದೊಂದು ಬೆಟ್ಟದ ತುದಿಗೆ ಹೋಗಿ ಅವರು ಕೆಳಗೆ ಕೊಳಕ್ಕೆ ನಾಡ್ತಿರುವ ಸಗಣಿಯ ಒಂದು ಗುಂಡಿಗೆ ಬಿದ್ದು ಬಿಡ್ತಾರೆ. ಗುಂಡಿಯಲ್ಲೇ ಅವರು ಈಜುತ್ತಾ ಬೊಗಸೆಯ ಎಣ್ಣೆಯನ್ನು ಕುಡಿತಾ ಇರ್ತಾರೆ. ಅದು ಬಹಳ ವಿಚಿತ್ರವಾಗಿರುತ್ತೆ. ಅದಾದ ನಂತರ ಅವರು ಎಳ್ಳಿನ ಅನ್ನವನ್ನು ತಿಂತಾ ಇರ್ತಾರೆ. ಇವನಿಗೆ ಬಹಳ ಭೀಕರವಾದ ಭಯವಂತೂ ಆಗುತ್ತೆ. ಯಾಕಂದ್ರೆ ಎಳ್ಳಿನ ಅನ್ನ ಸಾಂಪ್ರದಾಯಿಕವಾಗಿ ಪಿಂಡ ಪ್ರದಾನ ಸಮಯದಲ್ಲಿ ಕೊಡಲಾಗಿರೋದ್ರಿಂದ ದಶರಥ ಮಹಾರಾಜ ಎಳ್ಳಿನ ಅನ್ನವನ್ನು ತಿಂತಾ ಇರ್ತಾನಂತೆ. ಇದೇ ತರ ಅವನು ವಿಚಿತ್ರವಾಗಿ ಈ ಕನಸನ್ನು ಕಂಡಾಗ ಅವನಿಗೆ ಪೂರ್ತಿ ಸಮುದ್ರವೇ ಒಣಗಿ ಹೋಗಿರುವ ಹಾಗೆ ಕಂಡಿರುತ್ತೆ. ಹಾಗೆ ಕಂಗೊಳಿಸುವ ಚಂದ್ರ ಭೂಮಿ ಮೇಲೆ ಬಿದ್ದೋಗ್ತಾನಂತೆ. ಪಟ್ಟದ ಆನೆ, ದಟ್ಟವಾಗಿ ನಡೆಯುವ ಪಟ್ಟದ ಆನೆ ದಂತವೆಲ್ಲ ಪುಡಿಯಾಗಿ ನಡೀತಾ ಇರುತ್ತೆ ಅಂತೆ. ಅಗ್ನಿಯೆಲ್ಲ ಧೂಳೆದ್ದು ಹೋಗಿರುತ್ತಂತೆ. ಮರ ಒಣಗಿ ಹೋಗಿರುತ್ತಂತೆ. ಪರ್ವತಗಳು ಸುಟ್ಟು ಹೋಗಿರುತ್ತಂತೆ. ಎಲ್ಲ ಒಂದು ಕೆಟ್ಟದಾದ ಒಂದು ಸನ್ನಿವೇಶಗಳು ಇವನಿಗೆ ಕಾಣ್ತಾ ಇರುತ್ತೆ ಸುತ್ತಮುತ್ತಲಿನ ಪರಿಸರದಲ್ಲಿ. ಅದರ ಜೊತೆಗೆ ತಂದೆ ಒಂದು ಕಬ್ಬಿಣದ ಪೆಟ್ಟಿಯಲ್ಲಿ ಕಪ್ಪು ಬಟ್ಟೆಯನ್ನು ಹೊದಿಸಿ ಕುಳಿತಿರ್ತಾರಂತೆ. ಅವರು ಹೀಗೆ ಕೂತು ಬಹಳ ಭೀಕರವಾಗಿ ದಕ್ಷಿಣ ದಿಕ್ಕಿಗೆ ಹೋಗ್ತಾ ಇರ್ತಾರೆ. ಅಲ್ಲಿ ಒಂದು ಹೆಂಗಸು ಅವರನ್ನು ಬಹಳ ಭಯಂಕರವಾದ ಹೆಂಗಸು ಅವರನ್ನ ಕರೆದುಕೊಂಡು ಹೋಗ್ತಿರ್ತಾರೆ. ಹಾಗೆ ಇವರು ಅದರ ಹಿಂದೆ ಒಂದು ಹಾರವನ್ನು ಧರಿಸಿ ದಕ್ಷಿಣ ದಿಕ್ಕಿಗೆ ದಶರಥ ಮಹಾರಾಜ ಹೋಗ್ತಾ ಇರ್ತಾನಂತೆ. ಇಂಥ ಒಂದು ಕನಸು ಭರತನಿಗೆ ಬೀಳುತ್ತೆ. ಇದರಿಂದ ಬಹಳ ಅವನಿಗೆ ಭ್ರಾಂತಿಯೂ ಉಂಟಾಗುತ್ತೆ, ಭಯನೂ ಉಂಟಾಗಿ ಇದನ್ನ ಹೇಳಿದ ತಕ್ಷಣ ಅವನಿಗೆ ಗಂಟಲು ಕೂಡ ಒಣಗಿ ಬಹಳ ಮತ್ತೆ ತಳಮಳದಿಂದ ಇರ್ತಾನೆ. ಅದೇ ಸಮಯಕ್ಕೆ ತಲುಪಿದ್ದ ಸೈನಿಕರು ಅರಮನೆಗೆ ಬರ್ತಾರೆ. ಅಲ್ಲಿ ಮಹಾರಾಜನಾದ ಅಶ್ವಪತಿಯನ್ನು ಭೇಟಿಯಾಗಿ ನಂತರ ತನ್ನ ಮಗನಾದ ಯದಾಜಿತನನ್ನು ಭೇಟಿಯಾಗಿ ಅವರಿಗೆ ತಮ್ಮ ಪ್ರಣಾಮಗಳನ್ನು ತಿಳಿಸಿ ಭರತನಲ್ಲಿರುವ ಜಾಗಕ್ಕೆ ಬರ್ತಾರಂತೆ. ಅದೇ ಸಮಯಕ್ಕೆ ಆಗ ಬಂದು ಹೇಳ್ತಾರಂತೆ ದೂತರು ಭರತನಿಗೆ ನಮಸ್ಕಾರವನ್ನು ಮಾಡಿ, ಅವರು ಅಶ್ವಪತಿ ಯುಧಾಜಿತನನ್ನು ಸಂದರ್ಶಿ ಬಂದಿದ್ದೇವೆ ರಾಜಪುತ್ರ. ಪುರೋಹಿತರು ಕೇಳಿಸಿದ್ದಾರೆ, ನಿನ್ನ ಕುಶಲವನ್ನು ಎಲ್ಲರೂ ವಿಚಾರಿಸಿದ್ದಾರೆ. ನೀನು ಬೇಗನೆ ಈಗ ಅಯೋಧ್ಯೆಗೆ ಹೊರಡಬೇಕು ಅಂತ ಹೇಳಿ ಅವರು ಜೊತೆಗೆ ತಂದಿದ್ದ ವಸ್ತ್ರ, ಕಾಣಿಕೆ, ಆಭರಣಗಳನ್ನೆಲ್ಲ ಕೊಟ್ಟಿರ್ತಾರೆ. ಹಾಗೂ ಅಯೋಧ್ಯೆಯಿಂದ 20 ಕೋಟಿಯ ವಸ್ತ್ರ ಚಿನ್ನಗಳನ್ನು ಅಶ್ವಪತಿಗೆ ಕಳಿಸ್ತಿರ್ತಾರೆ. ಹಾಗೂ 10 ಕೋಟಿಯ ಚಿನ್ನದ ನಾನಾ ವಸ್ತುಗಳನ್ನು ಯುಧಾಜಿತನಿಗೆ ಕಳಿಸಿರ್ತಾರೆ. ಇವೆಲ್ಲವನ್ನು ಕೊಟ್ಟು ಸೈನಿಕರು ಹೇಳ್ತಾರಂತೆ, ಭರತ ನೀನು ಈಗಲೇ ಅಯೋಧ್ಯೆಗೆ ಹೊರಡಬೇಕು ಅಂತ ಹೇಳ್ತಾರೆ. ಅವಾಗ ಭರತ ಕೇಳ್ತಾನಂತೆ, ಸೈನಿಕರೇ, ನನ್ನ ದಶರಥ ಮಹಾರಾಜ ನನ್ನ ತಂದೆ ಹೇಗಿದ್ದಾರೆ, ಕುಶಲವಾಗಿದ್ದಾರಾ? ನನ್ನ ಅನುಜರಾದ ರಾಮ ಲಕ್ಷ್ಮಣರು ಹೇಗಿದ್ದಾರೆ, ಚೆನ್ನಾಗಿ ಸಂತೋಷದಿಂದ ಇದ್ದಾರಾ? ಹಾಗೆ ಆ ತಾಯಿಂದರು ಕೂಡ ವಿಚಾರಿಸ್ಕೊತಾನಂತೆ. ಧರ್ಮಜ್ಞಳಾದ ರಾಮನ ತಾಯಿ ಕೌಸಲ್ಯ ದೇವಿ ಹೇಗಿದ್ದಾಳೆ? ಧೈರ್ಯವಂತೆ ಧರ್ಮಜ್ಞಳಾದ ಸುಮಿತ್ರಾ ದೇವಿಯು ಕೂಡ ಕುಶಲದಿಂದ ಇದ್ದಾರಾ? ಹಾಗೂ ನನ್ನ ತಾಯಿ ಅವರು ಹಠಮಾರಿ, ಸ್ವಾರ್ಥಿ ಮತ್ತು ಆತ್ಮಸಾಕ್ಷಿಯುಳ್ಳವರು ಆದ ಕೈಕೇಯಿ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರಾ? ಹೇಗಿದ್ದಾರೆ ಅಂತ ವಿಚಾರಿಸ್ಕೊಳ್ತಾ ಕೇಳ್ತಾನೆ. ಅದೇ ಸಮಯಕ್ಕೆ ಸೈನಿಕರು, ನೀನು ಕೇಳಿರುವವರೆಲ್ಲರೂ ಕುಶಲ ಆಗಿದ್ದಾರೆ, ಆದ್ರೆ ಈಗ ನೀನು ರಥಾರೂಢನಾಗಿ ಸಿದ್ಧರಾಗಿ ಅಯೋಧ್ಯೆಗೆ ತಕ್ಷಣವೇ ಹೊರಡು ಅಂತ ಹೇಳ್ತಾನೆ. ಆಗ ಭರತ ಹೋಗಿ ತನ್ನ ಪಿತಾಮಹ ಮತ್ತು ಮಾವನಿಗೆ ಈಗಲೇ ಅಯೋಧ್ಯೆಗೆ ಹೊರಡಬೇಕು ಎನ್ನುವ ವಿಷಯವನ್ನು ತಿಳಿಸಿ ರಥಾರೂಢನಾಗಿ ಅವರು ಕೂಡ ತಮ್ಮ ಜೊತೆಗಿನ ಒಂದು ಸೈನಿಕರನ್ನು ಮತ್ತೆ ಆನೆಗಳನ್ನು ಮತ್ತೆ ಕಾಣಿಕೆಗಳನ್ನು, ಕುದುರೆಗಳನ್ನು ಕೊಟ್ಟಿ ಭರತನಿಗೆ ಕಳಿಸ್ತಾನಂತೆ. ಮತ್ತೆ ಅವರೊಂದಿಗೆ ಇಂದ್ರಶಿರ ಎಂಬ ಆನೆ ಇರುತ್ತಂತೆ, ಬಹಳ ದಟ್ಟವಾದ ಆನೆ. ಅದರೊಂದಿಗೆ ಭರತನನ್ನು ಬೀಳ್ಕೊಡ್ತಾರೆ. ಇಷ್ಟು ಜೊತೆಗೆ ಒಂದು ಸೈನ್ಯದಂತೆ ಭರತ ವೇಗವಾಗಿ ಅಯೋಧ್ಯೆಗೆ ಹೊರಡ್ತಾನಂತೆ. ಅಲ್ಲಿಂದ ರಾಜಗೃಹದಿಂದ ಹೊರಟಾಗ ಭರತನು ಕೂಡ ನಾನಾ ಪರ್ವತ ನದಿಗಳನ್ನು ದಾಟಿ ಪೂರ್ವವಾಗಿ ಹೊರಟಿ ಅವನು ಸುಧಾಮಾ ನದಿಯನ್ನು ದಾಟಿ ಗಂಗಾ ಸರಸ್ವತಿ ಸಮ್ಮಿಲನವನ್ನು ನೋಡಿ ಅದರ ನಂತರ
ಕುಲಿಂಗಾ ನದಿಯನ್ನು ದಾಟಿ ಯಮುನಾ ನದಿಗೆ ಬಂದು ವಿಶ್ರಾಂತಿಯನ್ನು ಪಡಿತಾನೆ. ಅಲ್ಲಿ ಕುದುರೆ ಆನೆಗಳೆಲ್ಲರಿಗೂ ವಿಶ್ರಾಂತಿಯನ್ನು ಕೊಟ್ಟಿ ಮುಂದಕ್ಕೆ ಅವನು ಹೊರಡಿ, ಆಮೇಲೆ ಅವನು ಹೇಳ್ತಾನೆ, ನಾನು ಮುಂಚೆಯೇ ಅಯೋಧ್ಯೆಗೆ ಹೊರಡಬೇಕು, ನೀವೆಲ್ಲರೂ ನಿಧಾನವಾಗಿ ಬನ್ನಿ ಅಂತ ಹೇಳಿ ಮುನ್ನುಗ್ಗಿ ಬರ್ತಾನೆ. ಅದೇ ದಾರಿಯಲ್ಲಿ ಅವನು ಇನ್ನಷ್ಟು ಬಹಳ ಕಾಡು ನದಿಗಳನ್ನು ದಾಟಿ ಅಯೋಧ್ಯೆ ನಗರವನ್ನು ಪ್ರವೇಶಿಸ್ತಾನೆ. ಅಯೋಧ್ಯೆ ನಗರವನ್ನು ಪ್ರವೇಶಿಸಿದಾಗ್ಲೇ ಇವನಿಗೆ ಒಂಥರ ಈ ದುಗಡ ದುಮ್ಮಾನ ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಎಲ್ಲರೂ ಕೂಡ ಒಂದು ದುಃಖದ ವಾತಾವರಣ ಇರುತ್ತೆ. ಯಾಕಂದ್ರೆ ಅಯೋಧ್ಯೆ ನಗರ ಪ್ರವೇಶಿಸಿದಾಗ್ಲೇ ಅವನಿಗೆ ಯಾವುದೋ ಒಂದು ಚಟುವಟಿಕೆಗಳು ಕಾಣ್ತಾ ಇರಲ್ಲ, ದೇವಾಲಯಗಳಲ್ಲಿ ಯಜ್ಞಗಳನ್ನು ನಡೀತಿರೋದು ಕಾಣ್ತಾ ಇರಲ್ಲ, ಯಾವುದು ಸಡಗರ ಸಂಭ್ರಮ ಯಾವಾಗಲೂ ಕಂಗೊಳಿಸ್ತಿದ್ದ ವೇದ ಪಾರಾಯಣವಾಗ್ತಿದ್ದ ನಗರದಲ್ಲಿ ಯಾವುದೂ ಕೂಡ ಕೇಳಿಸ್ತಿಲ್ಲ. ಸಂಗೀತ ವಾದ್ಯಗೋಷ್ಠಿಗಳು ಯಾವುದು ಅವನಿಗೆ ಕೇಳಿಸ್ತಿರಲಿಲ್ಲ. ಅವನಿಗೆ ಆಗ ದುಃಖ ದುಮ್ಮಾನಗಳು ಅನುಮಾನ ಇನ್ನೂ ಜಾಸ್ತಿಯಾಗಿ ಹಾಗೆ ಪ್ರವೇಶಿಸ್ತಾನೆ. ಹಾಗೆ ಪ್ರವೇಶವನ್ನು ಮಾಡ್ತಾ ಅಯೋಧ್ಯೆ ನಗರದಿಂದ ಒಳಗೆ ಬಂದು ದಶರಥ ಮಹಾರಾಜ ಕರೆದಿದ್ರಿಂದ ಅವನ ಅರಮನೆಗೆ ಬಂದು ಒಳಗೆ ಅರಮನೆಯನ್ನು ತಲುಪ್ತಾನೆ. ಎನ್ನುವಲ್ಲಿಗೆ 71ನೇ ಸರ್ಗ ಸಂಪೂರ್ಣವಾಗುತ್ತೆ. ಇದಿಷ್ಟನ್ನು ಹೇಳ್ತಾ, ಇದು ಇಂದಿನ ಸಭೆಯ ಸಾರಾಂಶವನ್ನು ಹೇಳ್ತಾ, ಇವತ್ತಿನ ನಮ್ಮ ಸರ್ಗಗಳು ಏನಿದೆ ಅನ್ನುವುದನ್ನ ವಿಶೇಷವಾಗಿ ನಮ್ಮ ಅತಿಥಿಗಳನ್ನು ತಿಳಿದುಕೊಳ್ಳೋಣ ಅಂತ ಕೇಳ್ಕೊಳ್ತಾ ವೇದಿಕೆಯನ್ನು ಬಿಟ್ಕೊಡ್ತೀನಿ. ಈಗ ನಮ್ಮ ಅತಿಥಿಗಳನ್ನು ಪರಿಚಯ ಮಾಡ್ಕೊಳ್ಳಿಕ್ಕೆ ನಮ್ಮ ಬೆರಗುಗಳು ತಂಡದ ಸಕ್ರಿಯ ಸದಸ್ಯ ಮತ್ತೆ ಉತ್ಸಾಹಿ ಸದಸ್ಯೆ ಎಲ್ಲಾ ಕಾರ್ಯಗಳನ್ನು ಬೇಗನೆ ಮಾಡಿಕೊಡುವ ವೇದಾಶ್ರೀ ಅವ್ರನ್ನ ವೇದಿಕೆಗೆ ಬರ್ಮಾಡ್ಕೊಡ್ತೀನಿ, ಅತಿಥಿಗಳ ಪರಿಚಯ ಮಾಡ್ಕೊಳ್ಬೇಕು ಅಂತ. ಧನ್ಯವಾದ ಎಲ್ರಿಗೂ. ಧನ್ಯವಾದ ಮಂಜುನಾಥ್. ಅತಿಥಿಗಳ ಪರಿಚಯ: ಡಾಕ್ಟರ್ ವೀಣಾ ಎನ್ ಸುಳ್ಯ ನಮ್ಮ ಜೊತೆ ಇದ್ದಿದ್ದಾರೆ, ನಮ್ಮ ಭಾಗ್ಯ. ಅವರ ಪರಿಚಯ ಮಾಡ್ಕೊಳ್ಳೋಣ. ವೃತ್ತಿಯಲ್ಲಿ ಇವರು ಸ್ತ್ರೀ ಆರೋಗ್ಯ ಹಾಗೂ ಪ್ರಸೂತಿ ತಜ್ಞೆ, ಪ್ರವೃತ್ತಿಯಿಂದ ಲೇಖಕಿ, ಕಲಾವಿದೆಯೂ ಆಗಿದ್ದಾರೆ. ಎಷ್ಟೊಂದು ತಾಳ್ಮದ್ಲೆ ಯಕ್ಷಗಾನದಲ್ಲಿ ವೇಷ ಹಾಕಿದ್ದಾರೆ. ನಾ ಸುಮಾರು ಅವರ ದೃಶ್ಯಗಳನ್ನ ನೋಡಿದ್ದೀನಿ. ಅದ್ಭುತವಾಗಿ ಈ ನಟನೆಯನ್ನ ಮಾಡ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಬೆಂಗಳೂರು ವೈದ್ಯಕೀಯ ವಿದ್ಯಾಲಯದಲ್ಲಿ MBBS ಹಾಗೂ ವೈದ್ಯಕೀಯ ಕಾಲೇಜ್ ಬಳ್ಳಾರಿಯಲ್ಲಿ ಸ್ತ್ರೀರೋಗ ತಜ್ಞೆ ಪದವಿ ಪಡೆದು ಸತತ 25 ವರ್ಷಗಳಿಂದ ತಮ್ಮ ಸ್ವಂತ ಊರಿನಲ್ಲೇ ಸುಳ್ಯದಲ್ಲಿಯೇ ಕೆಲಸ ಮಾಡ್ತಿದ್ದಾರೆ. ಡಾಕ್ಟರ್ ವೀಣಾ ಅವರು ಚಿಕ್ಕ ಕುಟುಂಬವನ್ನ ಹೊಂದಿದ್ದು ತಮ್ಮ 2 ಪುತ್ರರು ಕೂಡ ವೈದ್ಯಕೀಯ ಕ್ಷೇತ್ರವನ್ನೇ ಆಯ್ಕೆ ಮಾಡಿಕೊಂಡಿರೋದು ನಮ್ಗೆಲ್ರಿಗೂ ಸಂತೋಷ. ಸಾಹಿತ್ಯ ಕ್ಷೇತ್ರಕ್ಕೆ ಮಹಿಳೆಯರ ವಿಚಾರಧಾರೆಗಳ ಪುಸ್ತಕವಾದ ಸ್ತ್ರೀ ಸ್ವಾಸ್ಥ್ಯ, ಪ್ರಕೃತಿಯ ಅದ್ಭುತ ಸೃಷ್ಟಿ ಸ್ತ್ರೀ ಎಂಬ ಪುಸ್ತಕ ಇವರು ಬರೆದಿದ್ದಾರೆ. ಜೊತೆಗೆ ಭಾವಾರ್ಣವ, ಹೃದಯಾರ್ಣವ, ಪಾಂಚಜನ್ಯದ ಘೋಷ, ಭಾವಯಾನ, ಗಜಲ್ ಲೋಕದಲ್ಲಿ ಒಂದು ಪಯಾಣ, ಕುಣಿಯೋಣು ಬಾರ, ಶಿಶುಗೀತೆಯ ಸಂಕಲನ, ಹೀಗೆ ಹಲವಾರು ಕವನ ಸಂಕಲನಗಳನ್ನ, ಪ್ರತಿನಿತ್ಯ ಕವನಗಳನ್ನು ಬರಿತಾ ಇರ್ತಾರೆ. ವೈದ್ಯಕೀಯ ಕಾಲೇಜು ವಿದ್ಯಾರ್ಥಿಗಳಿಗೆ ಬೋಧನೆ, ಜೊತೆಗೆ ವಿವಿಧ ಶಾಲಾ ಕಾಲೇಜುಗಳಲ್ಲಿ ಕವಿ, ಕೃತಿ, ಬದುಕು, ಹೀಗೆ ಇಷ್ಟೊಂದು ವಿಷಯಗಳ ಬಗ್ಗೆ ಸಾಹಿತ್ಯದ ವಿಚಾರಗಳ ಕಾರ್ಯಕ್ರಮಗಳನ್ನ ಸ್ವಯಂ ಅವರೇ ಸಂಘಟನೆ ಮಾಡ್ತಾರೆ. ಭಾರತೀಯ ವೈದ್ಯಕೀಯ ಸಂಘ, ಕನ್ನಡ ವೈದ್ಯ ಬರಹಗಾರರ ವೇದಿಕೆ ಮತ್ತು ವಾಸವಿ ಸಾಹಿತ್ಯ ಕಲಾ ವೇದಿಕೆ ವತಿಯಿಂದ ಸಾಹಿತಿಗಳಿಗೊಂದು ಸಂಜೆ ಎಂಬ ವಿಶೇಷ ಆನ್ಲೈನ್ ಕಾರ್ಯಕ್ರಮವನ್ನ ಪ್ರತಿ ಭಾನುವಾರ ಇವರು ನಡೆಸ್ತಾರೆ. ನಮ್ದು ಶನಿವಾರ ಇದ್ರೆ ನಾಳೆ ಅವ್ರದ್ದಿರುತ್ತೆ. ಪ್ರತಿ ವಾರ ವಿಶೇಷ ಅತಿಥಿಗಳಿಂದ ಒಂದು ವಿಚಾರದ ಬಗ್ಗೆ ತಿಳಿಸ್ಕೊಡಲಾಗುತ್ತೆ. ಜೊತೆಗೆ ವಾಸವಿ ಸಾಹಿತ್ಯ ಕಲಾ ವೇದಿಕೆ ವತಿಯಿಂದ 100ಕ್ಕೂ ಹೆಚ್ಚು ಸರಣಿ ಕಾರ್ಯಕ್ರಮಗಳನ್ನು ನಡೆಸಿದ್ದು ಈಗಲೂ ಕೂಡ ಮುಂದುವರಿಸ್ತಿದ್ದಾರೆ. ಕಾರ್ಯಕ್ರಮದಲ್ಲಿ ಪುಸ್ತಕ ವಾಚನವನ್ನ ಸ್ವತಃ ಡಾಕ್ಟರ್ ವೀಣಾ ಅವರೇ ಮಾಡುತ್ತಿದ್ದು, ಹಿರಿಯ ಸಾಹಿತಿಗಳ ಬಗ್ಗೆ ಅನನ್ಯವಾದ ಕಾದಂಬರಿಗಳನ್ನು, ವೈದ್ಯಕೀಯ ವಿಚಾರಗಳ ಬಗೆಗಿನ ಪುಸ್ತಕಗಳ ವಾಚನವನ್ನು ನಡೆಸುತ್ತಾ ಬಂದಿದ್ದಾರೆ. ಇವರ ಕಾರ್ಯಕ್ರಮಕ್ಕೆ ಎಷ್ಟೊಂದು ಮಹನೀಯರು ಬಂದಿದ್ದಾರೆ. ನಾನೇ ಒಂದಷ್ಟು ಕಾರ್ಯಕ್ರಮಗಳಿಗೆ ಹೋಗಿ ಭೇಟಿ ಕೊಟ್ಟಿದ್ದೀನಿ ಆನ್ಲೈನ್ ಅಲ್ಲಿ. ಸೇತುರಾಮ್ ಅವ್ರು ಬಂದಿದ್ದು ಆಗಿರ್ಬೋದು, ಆರ್ ಗಣೇಶ್ ಅವರ ಖಾಸಾ ಶಿಷ್ಯ ಶಶಿಕಿರಣ್ ಅವರು ಬಂದಿದ್ದಾಗ್ಬೋದು, ಇಲ್ಲಿ ನೆನೆಸ್ಕೊಳ್ಬೋದು. ತುಂಬಾ ಕಷ್ಟಪಟ್ಟು ಬಹಳ ಉತ್ಕೃಷ್ಟ ವಿದ್ವಾಂಸರನ್ನ ಕರೆಸಿ ಅವ್ರು ಪ್ರತಿ ವಾರ ಹೀಗೆ ಸಭೆಗಳನ್ನ ನಡ್ಸ್ಕೊಂಡ್ ಬರ್ತಾರೆ. ತಾವು ವಾಚನವನ್ನ ಮಾಡ್ತಾರೆ. ವೈದ್ಯಕೀಯ, ಸಾಹಿತ್ಯ, ಸಂಗೀತ, ಯಕ್ಷಗಾನ ಸಂಘಟನೆ ಸೇರಿದಂತೆ ನಿರಂತರವಾಗಿ ಕ್ರಿಯಾಶೀಲರಾಗಿರುವಂತಹ ಡಾಕ್ಟರ್ ವೀಣಾ ಎನ್ ಸುಳ್ಯ ಅವರು ನಮ್ಮ ಜೊತೆ ಇರೋದು ಬಹಳ ಸಂತಸದ ಸುದ್ದಿ. ಎಲ್ಲರ ಪರವಾಗಿ ನಿಮಗೆ ನಮ್ಮ ಸಭೆಗೆ ಆತ್ಮೀಯ ಸ್ವಾಗತವನ್ನ ಕೋರ್ತೀವಿ. ಮುಂದೆ ವೇದಿಕೆ ನಿಮ್ಮದು, ದಯವಿಟ್ಟು ಶುರು ಮಾಡ್ಬೇಕಾಗಿ ಕೋರಿಕೆ. ನಮಸ್ತೆ. ನಿಮ್ಮ ಪ್ರೀತಿಯ ಆಹ್ವಾನ ನಮ್ಮ ಸೌಭಾಗ್ಯ. ಕಾರ್ಯಕ್ರಮಕ್ಕೆ ನೇರವಾಗಿ ಹೋಗೋಣ. ವಾಗಾರ್ಥಮಿವ ಸಂಪ್ರಕ್ತೌ ವಾಗಾರ್ಥ ಪ್ರತಿಪತ್ತಯೇ ಜಗತಃ ಪಿತರಂ ವಂದೇ ಪಾರ್ವತಿ ಪರಮೇಶ್ವರವು. ಆ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತು ನಿಮ್ಗೆ ಅರ್ಥ ಆಗೋ ಹಾಗೆ ಆಗ್ಲಿ, ನಿಮ್ಗೆ ಅರ್ಥವಾಗುವಂತ ಮಾತುಗಳು ನನ್ನ ಬಾಯಿಂದ ಬರ್ಲಿ ಅಂತ ಒಂದು ಪ್ರಾರ್ಥನೆಯ ಜೊತೆಗೆ ಭರತನ ದುಃಖ, ಅಲ್ಲಿಂದ ಇವತ್ತಿನ ಸರ್ಗದ ಪ್ರಾರಂಭ ಆಗುತ್ತೆ. ನೀವು ಹೇಳಿದ್ಮೇಲೆ ನಾನು ವಾಲ್ಮೀಕಿಯ ವಾಲ್ಮೀಕಿ ಹೇಗೆ ಅದನ್ನ
ತಗೊಂಡು ಹೋಗಿದ್ದಾರೆ. ಮತ್ತೆ ಆ ಕಡೆ ಈ ಕಡೆ ನಾನು ಕೆಲವು ರಾಮಾಯಣಗಳ ಬಗ್ಗೆ, ರಾಮಾಯಣದ ಕೆಲವು ಪುಸ್ತಕಗಳು ಓದಿದಾಗ ಅದ್ರಲ್ಲಿ ಅದನ್ನ ಸ್ವಲ್ಪ ಹೇಗೆ ವ್ಯತ್ಯಾಸವಾಗಿ ಅಥವಾ ಅದನ್ನ ಇನ್ನೂ, ಯಾಕಂದ್ರೆ ರಾಮಾಯಣದಲ್ಲಿ ವಾಲ್ಮೀಕಿಯೇ ಅದನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಅದು ನಮ್ಮ ಒಳಗಡೆ ಮಾಸ್ತಿಯವರು ಹೇಳ್ತಾ ಇದ್ರು, ಪ್ರತಿ ಒಬ್ರು ಒಂದು ರಾಮಾಯಣ ಬರಿಬೇಕು ಅಂದ್ರೆ ಅದು ನಮ್ಮದಾಗ್ಬೇಕು, ನಮ್ಮ ಭಾವ ಆಗ್ಬೇಕು, ನಮ್ಮ ಮೂಲಕ ಅದು ಹೊರಹೊಮ್ಮಬೇಕು ಅನ್ನುವಂತ ಅರ್ಥದಲ್ಲಿ. ಇವರು ಒಂದು ನಾನು ಮೊದ್ಲೇ ಒಂದು ಕವನವನ್ನ ಬರೆದಿದ್ದೆ, ಅದನ್ನ ಹೇಳಿ ಇಡೀ ಇವತ್ತಿನ ಸರ್ಗದಲ್ಲಿ ಏನ್ ಬರುತ್ತೆ ಅದು ಆ ಕವನದಲ್ಲಿ ಬರುತ್ತೆ, ಅದನ್ನ ವಾಚನ ಮಾಡಿ ಮುಂದಕ್ಕೆ ನಾನು ಹೋಗ್ತೇನೆ. ಭರತನ ನೀರವ ರೋದನ ಅಂತ. ಹೇಗೆ ಭರತನ ದುಃಖ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಯಾರಿಗೂ ಸಾಧ್ಯವೇ ಇಲ್ಲ. ಯಾಕಂದ್ರೆ ನಾವು ಸಾಮಾನ್ಯವಾಗಿ ಆಲೋಚನೆ ಮಾಡ್ಲಿಕ್ಕಿದೆ, ಅಷ್ಟು ದೊಡ್ಡ ರಾಜ್ಯ ಸಿಗ್ತದೆ ಅಂತಂದ್ರೆ ಇವೊಂದೇ ಪ್ರೀ ಪ್ಲಾನ್ ಇರ್ಬೇಕು, ಇವನು ಕೇಳಿರ್ಬೇಕು, ಇವನು ಹೇಳದೆ ಅಮ್ಮ ಯಾಕೆ ಕೇಳ್ತಾಳೆ, ಅಥವಾ ಯಾವತ್ತೋ ಒಂದು ಕೇಳಿರ್ಬಹುದು ಅನ್ನುವಂತ ಆಲೋಚನೆ ಎಲ್ಲರಿಗೂ ಬಂದಿರುತ್ತೆ. ಜನಸಾಮಾನ್ಯ ಎಲ್ಲರಿಗೂ ಬಂದಿರುವ ಸಾಧ್ಯತೆಗಳು ಇವೆ. ನಾವೀಗದ ರಾಜಕೀಯ ಪ್ರಕರಣಗಳೆಲ್ಲ ನಡೆದಾಗ ಸುಮ್ನೆ ಅಲ್ರಿ ಅವ್ರದ್ದು ಆಲೋಚನೆ ಮೊದ್ಲೇ ಇತ್ತು ಅನ್ನುವಂತ ಮಾತುಗಳನ್ನು, ತೇಲಿ ಹೋಗುವ ಮಾತುಗಳನ್ನು ಎಷ್ಟೋ ಜನ ಸಹ ಆಡಿರ್ಬಹುದು ಕೂಡ. ಹಾಗಾಗಿ ಭರತ ಮನಸ್ಸಿನಲ್ಲಿ ಹೇಳಿಕೊಳ್ಳೋ ಸ್ವಗತದ ಮಾತುಗಳಿವು. ರಾಜ್ಯ ದಾಸೆ ಇರಲಿಲ್ಲ, ಯಾವತ್ತೂ ಅವನು ರಾಜ ಆಗ್ಬೇಕು ಅಂತ ಅಂದ್ಕೊಂಡೇ ಇರ್ಲಿಲ್ಲ. ಬಯಸದೆ ಇದ್ದರೂ ಭೋಗ ಕಾಲು ಮುರಿದುಕೊಂಡು ಬಿದ್ದಿತ್ತು. ಅವ್ರು ಹುಟ್ಟಿದಾಗಿಂದ ಅವರಿಗೆ ಯಾವುದಕ್ಕೂ ಕಡಿಮೆ ಆಗದಾಗೆ ದಶರಥ ಸಾಕಿದ್ದ. ಸುಖ ಸಂತಸ ಬಿಟ್ಟು ಬೇರೆ ಕಂಡ ನೆನಪಿರಲಿಲ್ಲ. ಮೆಚ್ಚುಗೆಯ ನುಡಿಯ ಹೊರತು ಚುಚ್ಚು ಮಾತಿನ ಪರಿಚಯವಿರಲಿಲ್ಲ. ಎಲ್ಲರೂ ಮುದ್ದು ಮಾಡೋರೆ, ಎಲ್ಲರೂ ಹೊಗಳೋರೆ, ಎಲ್ಲರೂ ಕೊಂಡಾಟ ಮಾಡೋರೆ. ಒಂದು ಕೆಟ್ಟ ಮಾತಿರ್ಬೋದು, ಒಂದು ಮುಖ ತಿರುಗಿಸೋದಿರ್ಬೋದು, ಅಥವಾ ಒಂದು ಕೋಪದಿಂದ ನೋಡಿದಿರ್ಬೋದು, ಹುಬ್ಬುಗಂಟಿಕ್ಕಿದಿರ್ಬೋದು, ಭರತ ನೋಡಿರುವ ಸಾಧ್ಯತೆ ಇರಲಿಲ್ಲ. ಪೂರ್ವ ತಯಾರಿ ಇಲ್ಲದೆ ಅವಸರದ ಪಯಣ. ಅಜ್ಜನ ಮನೆಗೆ ಹೋಗಿದ್ದು, ಆರಾಮಾಗಿ ಹೊರಡ್ಬೇಕು ಅಂತ ಇದ್ದದ್ದು, ಅದು ಬಿಟ್ಟು ಅರ್ಜೆಂಟ್ ಬರ್ಬೇಕು ಅಂತ ಬಂದಿದ್ದು. ಅದು ಗುರು ನಿರೂಪ, ತಂದೆ ಕಳಿಸಿದ್ದು ಅಲ್ಲ, ಗುರುಗಳು ಕಳಿಸಿದ್ದಾರೆ. ಮನಸ್ಸಲ್ಲಿ ಆತಂಕ. ಯಾತಕ್ಕೆ ಸೃಷ್ಟಿಯಾಯಿತೋ ಈ ಅವಸರ, ಒಂದಿನಿತು ಯೋಚಿಸಲಾಗದಷ್ಟು ಮಂಕು ಕವಿದ ಮನ, ದೃಷ್ಟಿ ಹರಿಸಲಾರದಷ್ಟು ಮಂಜಾಗುವ ಕಣ್ಣು, ತಲೆ ಎತ್ತಲಾರದಷ್ಟು ಭಾರವಾಗುವ ಶೂಲೆ. ಕನಸು ಬಿದ್ದಿದೆ, ನಿದ್ದೆ ಬರಲಿಲ್ಲ, ಎಚ್ಚರ ಆಗಿದೆ, ಭಯ ಪಟ್ಕೊಂಡಿದ್ದಾನೆ. ಆ ತಲೆನೋವು, ನಿದ್ದೆ ಇಲ್ಲದ ನೋವು, ಆ ಕನಸಿನ ಭಯ ಕೂಡ ಮನಸ್ಸಿನಲ್ಲಿ. ಕಣ್ಣಿಗೆ ಅಯೋಧ್ಯೆಗೆ ಪ್ರವೇಶ ಆಗಿದೆ, ಕಣ್ಣಿಗೆ ಕಣ್ಣು ಕೊಟ್ಟು ಮಾತನಾಡಿಸದ ಮುಖಗಳು, ಮಾತಿಗೆ ಮಾತು ಕೊಟ್ಟು ಉತ್ತರಿಸದ ಪರಿಚಿತ ಮುಖಗಳು, ಪಿಸು ಮಾತುಗಳ ಎಂದೂ ಕೇಳದ ಗ್ರಹಿಕೆಗೂ ನಿಲುಕದ ಪಿಸು ಮಾತುಗಳ ಧಾರಾಕಾರ ಪ್ರವಾಹ. ಇವನ ನೋಡಿ ಮಾತಾಡ್ತಾರೆ, ಏನ್ ಮಾತಾಡ್ತಾರೆ ಒಂದು ಗೊತ್ತಾಗ್ತಾ ಇಲ್ಲ, ಮಾತಾಡ್ತಾ ಇಲ್ಲ, ಕಣ್ಣಿಗೆ ಕಣ್ಣು ಕೊಡ್ತಾ ಇಲ್ಲ. ಕನಸಿನಲ್ಲಿ ಕಂಡ ದೃಶ್ಯಕ್ಕೆ ಬೆಚ್ಚಿ ಬಸವಳಿದ ನೆನಪು, ಕಲ್ಪಿಸಿಕೊಳ್ಳಲು ಅಸಾಧ್ಯ ದುರಂತಕ್ಕೆ ಕಾರಣನಾಗಿ ಅಕಾರಣವಾಗಿ ತಲೆ ಕೊಡಬೇಕಾಯಿತೆ. ಅಂತರಂಗದ ನಿಜ ಸತ್ಯವನ್ನು ಅರಿತುಕೊಳ್ಳಬಲ್ಲ ಒಂದೇ ಒಂದು ಆತ್ಮವಾದರೂ ಅಲ್ಲಿ ಇತ್ತೆ. ತನ್ನೊಳಗಿನ ಆಕ್ರಂದನ ಅರಣ್ಯ ರೋದನವಾಯಿತೆ. ನನ್ನ ಮನವನ್ನರಿತ ಒಬ್ಬನೇ ಒಬ್ಬ, ಅವನೆದೆಯಲ್ಲಿ ಮೊಗವಿಟ್ಟು ಅತ್ತಾಗ, ಆಲಿಂಗನದಲ್ಲಿ ಮೈ ಮರೆತಾಗ, ಕಷ್ಟವೆಲ್ಲ ಪಾದತಲದಲ್ಲಿ ಕರಗಿ ಹೋಯಿತು ಅನ್ನಿಸಿದ್ದು ಸುಳ್ಳೆ. ಮತ್ತೆ ಭಾರ ಹೊತ್ತ ಹೃದಯದಿಂದ ಮಾತಿಗೆ ಕಟ್ಟು ಬಿದ್ದು ಕರ್ತವ್ಯದ ಮಾಲೆ ಧರಿಸಿ ಕಾಯುವ ವೃತ ನಡೆಸಿದ್ದು ಸತ್ಯವ್ರತಕ್ಕಾಗಿ. ಯಾಕೆ? ನನ್ನ ಹುಟ್ಟಿಗೂ ಕಾರಣ ಆ ಯಜ್ಞ ಪಾಯಸವೇ ಅಲ್ಲವೇ? ನನ್ನ ಹುಟ್ಟಿಗೂ ಕಾರಣ ಆ ಯಜ್ಞ ಪಾಯಸವೇ ಅಲ್ಲವೇ? ಇದು ಭರತನ ನೀರವರೋಧನ ನನ್ನ ಮೂಲಕ ಬಂದಿದ್ದು. ಆಮೇಲೆ ಇನ್ನೊಂದು, ರಾಮಾಯಣ ಮಹಾಭಾರತಗಳನ್ನು ನಾವು ಓದಿದಾಗ ಅದರಲ್ಲಿ ಬರುವಂತ ಕಾವ್ಯ, ಅದು ದುಃಖ ಕತೆ ಎಲ್ಲರ ಮನೆಯಲ್ಲೂ ಇರುತ್ತೆ, ಕಷ್ಟ ಸಂಕಟ. ಆದ್ರೆ ಆ ಕಾವ್ಯ ಹೇಗಿದೆ ಅದನ್ನ ನಾವು ಸಾಹಿತ್ಯ ಅಭ್ಯಾಸಿಗಳಾಗಿ ನಾವು ಅದನ್ನ ನೋಡ್ಬೇಕಾಗುತ್ತೆ. ದಶರಥ ಸತ್ತದನ್ನ ಹೇಳಿದ್ರು, ಆ ದಶರಥ ಸತ್ತದ್ದು ಹೇಗಿತ್ತು ಅನ್ನೋದನ್ನ ರಾಮಾಯಣ ದರ್ಶನಂನಲ್ಲಿ ಒಂದು ಒಳ್ಳೆಯ ಉಪಮೆಯ ಮೂಲಕ ಕುವೆಂಪು ಪ್ರಸ್ತುತಪಡಿಸಿದ್ದಾರೆ. ಅದನ್ನ ನನಗೆ ಇಲ್ಲಿ ನಿಮ್ಮಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಸರ್ಗಕ್ಕೆ ಹೋಗ್ಲಿಕ್ಕೆ ಮೊದಲು ಅದು ಆಗುವ ಕಾರಣ. ಹೇಗಿತ್ತು ಅನ್ನೋದನ್ನ ತುಂಬಾ ಅದು ವಿಜುವಲೈಸ್ ಮಾಡ್ತಾ ಹೋಗ್ತಾರೆ. ಅವನು ಹೇಗೆ ಕುಸಿತಾ 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 ಹೋಗ್ತಾನೆ ಅನ್ನೋದನ್ನ ಒಂದು ಉಪಮೆ ಮೂಲಕ, ಮಹೋಪಮೆ ಅನ್ಬೋದು. ಅಂದ್ರೆ ಒಂದು ವಾಕ್ಯದಲ್ಲಿ ಉಪಮೆ ಮುಗಿಯುವುದಲ್ಲ, ಇದು 8-10 ವಾಕ್ಯಗಳಲ್ಲಿ ಆ ಉಪಮೆ ಮುಂದುವರಿತಾ ಹೋಗುತ್ತೆ. ಹೇಗೆ ಅಂತಂದ್ರೆ, ಒಂದು ನಾವೆಯಲ್ಲಿ ಒಂದು ದೋಣಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾಗ ಅಲ್ಲೊಂದು ಸಣ್ಣ ತೂತಾಗತ್ತೆ. ದೋಣಿಯಲ್ಲಿ ಒಂದು ಸಣ್ಣ ರಂಧ್ರ. ಏನಾಯ್ತು? ರಂಧ್ರದಿಂ ನೀರೊಳಕ್ಕೆ ನುಗ್ಗುತ್ತಿರ್ದುದು ಬುಗ್ಗೆಯೋಳು.
ಒಂದು ಬುಗ್ಗೆ ಹಾಗೆ ಒಂದು ರಂಧ್ರದಲ್ಲಿ ನೀರು ಬಂತು. ಕೂಡೆ ದಿಗಿಲ್ಗೊಂಡವರು ಕೈ ಎರಳ್ಗಳಂ ತಡೆಯಲ್ಕೆ, ಅದನ್ನ ಕೈಯಲ್ಲಿ ಮುಚ್ಚಲಿಕ್ಕೆ ನೋಡ್ತಾರೆ. ತೊಡಗುವನ್ ಸಾಹಸಂ ಬರಿದಾಗಿ ತುಂತಿನಿತು ಪಿರಿದಾಗಿ, ತೂತು ಸ್ವಲ್ಪ ದೊಡ್ಡದಾಯ್ತು. ನುಗ್ಗುತಿಹುದದು ಮೊದಲ್ಗೆ ಇರ್ಮಡಿಯ ನೀರು, ಮೊದಲೊಂದು ಸ್ವಲ್ಪ ಸ್ವಲ್ಪ ಬರ್ತಾ ಇದ್ದಿದ್ದು ಈಗ ಇರ್ಮಡಿ, ಎರಡು ಡಬಲ್ ಆಯ್ತು. ಬಿಲ ಜಲಂ ಬಗ್ಗ ಬಗ್ಗನೆ ಚರ್ಮ ನಾವಯಂ ತುಂಬುತ್ತಿರೆ, ಕುಹುರ ಕುರುವೆಯ ನಿಡುಕಿ ಛಿದ್ರಮಂ ಮುಚ್ಚಲಿಕ್ಕೆ ಸಳಲ ರೋಕ ಮಿನ್ನಂ ಪೆರ್ಚಿ, ಅದನ್ನೆಲ್ಲ ಹೀಗೆ ಕೂತ್ಕೊಂಡೆಲ್ಲ ಒತ್ತಿ ಅದನ್ನ ನೀರು ಬರದಾಗೆ ನೋಡುವಾಗ ಏನಾಯ್ತು, ಮೊಳಕಾಲಿಗೇರಿದುದು ಉದಕಮಂ ಹತಾಶೆಯಂ ನೀರಂ ತಡೆಯುವ ಉಜ್ಜುಗವ ನುಳಿದು. ಇನ್ನು ನೀರು ಬರುದು ಬಂದು ಬಂದು ಕಾಲೊಳಗೆ ನೀರು ಬಂತು, ಇನ್ನದನ್ನು ತಡೆಯಲಿಕ್ಕೆ ಆಗುದಿಲ್ಲ ಅಂತ ಏನ್ ಮಾಡ್ತಾನೆ, ಕೈಗಳಂ ಬೊಗಸೆಯಂ ಎಳಿದು ನುಗ್ಗಿತದಂ ತುಳುಂಕೈ, ಕೈನ ತೆಗೆದು ತೆಗೆದು ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಯತ್ನಿಪನ್ ಬರಿದೆ ನೀರೇರುವುದು ನಾವೆಯಂ ತುಂಬುತ್ತ ಬೆಮರ್ದೇದು ಆತ ನಿರ್ದಯಂ ಬರಂ ಪುರುಷ ಪ್ರಯತ್ನಮಂ ಬರ್ದುಕೋ ವಾಸೆಯ ಕೂಡೆ ನೀಗಿ ಕೈ ಮುಗಿವನ ವ್ಯೋಮಕ್ಕೆ. ಬಂದು 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 ಎದೆಯವರೆಗೆ ನೀರು ಬಂತು, ತುಂಬಿ 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 ನಾವೆಯಲ್ಲಿ ನೀರಾಗಿ ದೇವರಂ ಬೇಡಿ ಬೇಡುತ್ತಿರಲ್ ದಡದ ಮರಗಳ್ ನಿಂತು ನೋಡುತ್ತಿರಲ್ ಮುಳುಗುವನ್ ಕಣ್ಗೆ ಮರೆಯಪ್ಪ ಹರಿಗೋಲವೆರೆಸಿ ಜಲೋಚ್ಛ್ವಾಸದಿನ್ ಪರಿವುದಾ ವಿಸ್ತೃತ ಸಲಿಲ ರಾಶಿ ಕಂತಿದನೋ ತಾನಂತೆವೋಲ್ ದಶರಥ ನೃಪಂ ಮತ್ತೆ ಮೂರ್ಛೆಯ ತಳಾತಳಕ್ಕೆ. ಆ ನೀರದ್ರಲ್ಲಿ ತುಂಬಿ ಅವನು ಆ ನಾವೇ ಮುಳುಗಿ 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 ಆ ಸಲಿಲ ರಾಶಿಯ ಕೆಳಗೆ ಹೇಗೆ ಹೋಯ್ತು ಹಾಗೆ ದಶರಥ ಮೂರ್ಛೆ ಹೋದ ರಾಮ ಹೋದಾಗ ಅಂತ. ಹೀಗೆ ಕಾವ್ಯಗಳ ಓದುವಿಕೆಯಿಂದ ನಮ್ಗೆ ಆ ಒಂದು ಏನು ಒಂದೊಂದು, ನಾನು ಅವಾಗ ಮಾಸ್ತಿಯವರು ಹೇಳಿದಾಗೆ ಒಬ್ಬೊಬ್ಬರ ಅದು ರಾಮಾಯಣವಾಗಿ ಬರುವ ಚಂದ ಅಂದ ನಮ್ಮ ಮನಸ್ಸನ್ನ ತುಂಬುತ್ತದೆ. ಕತೆಗೆ ಬರುವುದಾದ್ರೆ ಅವಾಗ ಹೇಳಿದ ಹಾಗೆ ಮತ್ತೆ ಕೂಡ ಅವನು ಪ್ರವೇಶ ಅಯೋಧ್ಯ ಪ್ರವೇಶ ಆದಾಗ ಅಯೋಧ್ಯೆ ಹೇಗಿತ್ತು ಅನ್ನುವುದು ಕೂಡ ನಿರ್ಜನಂ ನಿಶ್ಚಲಂ ನೀರವಂ ನಿರ್ಜೀವ ನಿಸ್ತೇಜಮಿ ಮಹಾನಗರಿ ಅಂತ ಕುವೆಂಪು ಹೇಳ್ತಾರೆ. ಹೇಗಿರ್ತದೆ, ನಿರ್ಜನಂ ಜನ ಇಲ್ಲ ಅಲ್ಲಿ, ನಿಶ್ಚಲಂ ನೀರವಂ ನಿರ್ಜೀವ ನಿಸ್ತೇಜವಿ ಮಹಾನಗರಿ. ಅಂದ್ರೆ ಆ ಶಬ್ದಗಳನ್ನು ಅವರು ಏನು ಪೋಣಿಸುವ ಚಂದ. ನಾನು ಇಲ್ಲಿ ರಾಮಾಯಣ ಅಂತ ಆದಾಗ ಯಾರ ಕುವೆಂಪು ಬಾಯಲ್ಲಿ ಬಂತೋ ಯಾರ ಬಾಯಲ್ಲಿ ಬಂತೋ ಅದು ಮುಖ್ಯ ಆಗುದಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಅಂದ್ರೆ ಕೆಲವು ಚಂದಗಳನ್ನ ನಾವು ಮತ್ತೆ ಮತ್ತೆ ನೆನಿಬೇಕಾಗ್ತದೆ. ಅಷ್ಟೇ ಅಲ್ಲದೆ ಅವ್ರು ಹೇಗೆ ಹೇಳ್ತಾರೆ ಅಂದ್ರೆ ಕವಿಗೆ ಒಂದೆಷ್ಟು ಏನ್ ಹೇಳೋದು ಸ್ವಾತಂತ್ರ್ಯ ಇದೆ ಅಂತ. ಅವರು ಅಯೋಧ್ಯೆಗೆ ತಲುಪಿದಾಗ ಅವ್ರು ಹೇಳಿದ್ದು ಹೇಗೆ ಅಂದ್ರೆ, ಅದು ಚಲನೆ ಇಲ್ಲ, ಅದಿಲ್ಲ, ಎಲ್ಲ ರಂಗೋಲಿ ಇಲ್ಲ, ಮಾತಾಡೋದಿಲ್ಲ. ಇಲ್ಲಿ ಕೇಳಿ ತಮಾಷೆ, ಹಾಡು ಹಂಪೆಯ ಹೊಕ್ಕ ಕನ್ನಡಿಗರಾದಂತರೈ ಕುದಿ ಬೆದೆಯ ಭರತನುಂ ಶತ್ರುಘ್ನನುಂ ಅಂತ. ಹಾಡು ಹಂಪೆಗೆ ಹೋದ್ರೆ ಹೇಗೆ ನಮ್ಗೆ ದುಃಖ ಆಗ್ತದೋ, ನಮ್ಗೀಗ ಅಯೋಧ್ಯೆದು ಪಿಕ್ಚರ್ ಇಲ್ಲ ನಮ್ಮ ಹತ್ರ, ಹೇಗೆ ಅಯೋಧ್ಯೆ ಇತ್ತು ಅಂತ, ಹೇಗೆ ಅಯೋಧ್ಯೆ ಸಪ್ಪೆ ಆಗಿತ್ತು ಅಂತ. ಆ ವೈಭವ, ಹಂಪೆಯ ವೈಭವ ನೋಡಿದೀವಿ. ಈಗ ಹಂಪೆಗೆ ಹೋದ್ರೆ ಅಲ್ಲಲ್ಲಿ ಕಲ್ಲು ಬಿದ್ದದ್ದು, ಅದನ್ನ ಎಷ್ಟು ಚೆನ್ನಾಗಿ ಬರೀತಾರೆ ಅಂತಂದ್ರೆ, ಹಾಳು ಹಂಪೆಯ ಹೊಕ್ಕ ಕನ್ನಡಿಗರು, ಬೇರೆಯವರಿಗೆ ಗೊತ್ತಾಗ್ಲಿಕ್ಕಿಲ್ಲ, ಕನ್ನಡಿಗರೇ ಆಗ್ಬೇಕು, ಭರತ ಶತ್ರುಘ್ನನನ್ನು ಕನ್ನಡಿಗರನ್ನಾಗಿ ಮಾಡುವಷ್ಟು ಅಂದ್ರೆ ನಮ್ಮವರು ಅಂತವ್ರು, ಆ ಒಂದು ಭಾವ. ಹಾಗೆ ಬಂದಿದ್ದಾನೆ. ಬಂದವನು ನೇರವಾಗಿ ಕೈಕೇಯನ್ನ ಭೇಟಿ ಆಗ್ತಾನೆ ಅಂತ ವಾಲ್ಮೀಕಿ ಬರೀತಾರೆ. ಭೌಭೂತಿ ರಾಮಾಯಣದಲ್ಲಿ ಇರ್ಬೋದು ಅಥವಾ ಕುವೆಂಪು ಬರೆದಾಗ್ಲೂ ಕೂಡ ಏನ್ ಮಾಡ್ತಾರೆ, ಅಲ್ಲೊಂದು ಇದಕ್ಕೆ ಅಯೋಧ್ಯೆ ಪ್ರವೇಶ ಆಗ್ಬೇಕಾದ್ರೆ ಅಲ್ಲೊಂದು ದೇವಸ್ಥಾನದ ಹಾಗಿರ್ತದೆ, ಅಲ್ಲೆಲ್ಲ ಹಿರಿಯರ ಮೂರ್ತಿಗಳನ್ನ ಇಟ್ಟಿರ್ತಾರೆ. ಅಲ್ಲಿ ನೋಡ್ತಾ 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 ಅಲ್ಲಿ ದಶರಥಂದು ಮೂರ್ತಿ ಇತ್ತು, ಇವನಿಗೊಂದು ಗೊತ್ತಾಯ್ತು ಅಪ್ಪ ಸತ್ತಿದ್ದಾರೆ ಅನ್ನುವುದನ್ನ ಅಲ್ಲಿಯೂ ಬರೀತಾರೆ ಒಂದು. ಇಲ್ಲಿ ಕುವೆಂಪು ಕೂಡ ಹಾಗೆ ಬರೀತಾರೆ. ಅಲ್ಲಿ ಅವನಿಗೆ ನೋಡ್ಬಿಟ್ಟು ಆಶ್ಚರ್ಯ ಆಗುತ್ತೆ, ಆಲ್ರೆಡಿ ಅವನಿಗೆ ಎಂಟರ್ ಆಗುವಾಗ್ಲೇ ಗೊತ್ತಿರುತ್ತೆ. ಆದ್ರೆ ಇಲ್ಲಿ ವಾಲ್ಮೀಕಿ ಅವರು ಹಾಗೆ ಹೇಳುವುದಿಲ್ಲ. ಅವನು ಬರ್ತಾನೆ, ಬಂದ ತಕ್ಷಣ ತಾಯಿಯ ಕಾಲಿಡಿತಾನೆ, ನಮಸ್ಕಾರ ಮಾಡ್ತಾನೆ. ಅವನಿಗೆ ತಂದೆ ಸತ್ತದ್ದಾಗ್ಲಿ ಯಾವುದೇ ವಿಚಾರ ಗೊತ್ತಿರುವುದಿಲ್ಲ, ಯಾರು ಅವನು ಹೇಳುವುದೇ ಇಲ್ಲ. ಮತ್ತೊಂದು ಮಾತು ನನಗೆ ನಗು ಬಂದದ್ದು, ಅವನು ಆವಾಗ್ಲೂ ಅವ್ರು ಪ್ರಸ್ತುತಪಡಿಸುವಾಗ ಹೇಳಿದ್ರು, ಕೌಸಲ್ಯ ಹೇಗಿದ್ದಾಳೆ, ಕೈಕೆ ಹೇಗಿದ್ದಾಳೆ, ಸ್ವಾರ್ಥಿಯೂ ಕೋಪಿಣಿಯೂ ಜಗಳ ಮಾಡುವಳು ಅದು ನನ್ನ ತಾಯಿ ಹೇಗಿದ್ದಾಳೆ. ಅಂದ್ರೆ ಈ ತರದ ಸಿಚುವೇಶನ್ಸ್ ಮೊದಲೇ ಬಂದಿದೆ, ನಮ್ಗೆ ಎಲ್ಲೂ ಹೇಳಲಿಲ್ಲ ಅಷ್ಟೇ. ಅಂದ್ರೆ ಮನೆಯಲ್ಲಿ ಪ್ರತಿ ಸರ್ತಿ ಏನಾದ್ರು ಮಾಡಿದ್ರೆ ಕಾರಣ ಜಗಳಕ್ಕೆ ಅಮ್ಮನೇ ಅಂತ ಭರತನಿಗೆ ಗೊತ್ತು ಅನ್ನುವ ಹಾಗೆ ಆಯ್ತು. ಇಲ್ಲದಿದ್ರೆ ಅವನು ತನ್ನ ಸ್ವಂತ ತಾಯಿಯನ್ನ ಇವರು ಸೇರಿಸ್ಬೇಕಾದ ಅವಶ್ಯಕತೆ ಇರ್ಲಿಲ್ಲ ಅಂತ ಅನ್ಕೋತೇನೆ ನಾನು. ಓಕೆ, ಅಲ್ಲಿಗೆ ಬಂದಾಗ ಅವಳು ಕಾಲಿಡ್ ನಮಸ್ಕಾರ ಮಾಡುವ ಕೇಳ್ತಾಳೆ, ಆರ್ಯನ ಮನೆಯನ್ನು ಬಿಟ್ಟು ಎಷ್ಟು ರಾತ್ರಿಗಳಾದವು, ಹೇಗೆ ಪ್ರಯಾಣ ಹೇಗಿತ್ತು, ಪ್ರಯಾಣ ಸುಖಕರವಾಗಿತ್ತೆ, ಏನಾಯ್ತು, ವೇಗವಾಗಿ ರಥದಲ್ಲಿ ಬಂದುದರಿಂದ ಮಾರ್ಗ ಆಯಾಸ ಆಗಲಿಲ್ಲವಷ್ಟೇ, ನಿನಗೆ ಹಿರಿಯನಾದ ನಿನ್ನ ತಾತ ಸೋದರ ಮಾವ ಎಲ್ಲ ಚೆನ್ನಾಗಿದ್ದಾರ್ಯಾ, ನಿನ್ನ ಅಲ್ಲೆಲ್ಲ ಚೆನ್ನಾಗಿತ್ತ ಅಂತ ಕೇಳ್ತು.
ಆಗ ಇವನಿಗೆ ಅದು ಚೆನ್ನಾಗಿತ್ತು ಅಂತ ಹೇಳುವುದಕ್ಕಿಂತ ಅಲ್ಲಿ ಏನಾಯ್ತು ಅಂತಲ್ಲ. ಯಾಕಂದ್ರೆ ಅಣ್ಣ ಹೇಳ್ ಕಳಿಸ್ಬೇಕಾಗಿತ್ತು, ಇಲ್ಲ ಅಪ್ಪ ಕಳಿಸ್ಬೇಕಾಗಿತ್ತು, ಅಥವಾ ಇಷ್ಟು ತುರಾತುರಿಯಲ್ಲಿ ಏನಕ್ಕೆ ಕರೆದ್ರು. ಅವನಿಗೆ ಬರುತ್ತೆ ಒಂದ್ಸರಿ ಮನಸ್ಸಿನಲ್ಲಿ ಇದಕ್ಕಿರ್ಬೋದೇನೋ, ಏನು ಪಟ್ಟಾಭಿಷೇಕಕ್ಕೆ ಇರ್ಬೋದೇನೋ, ಯಾವುದೋ ಒಂದು. ನಾವ್ ಯಾವತ್ತು ಕೆಟ್ಟದ್ದು ಅಂತ ಅನ್ಸ್ಲಿಕ್ಕೆ ನಮ್ಗೆ ಇಷ್ಟ ಆಗುದಿಲ್ಲ. ಒಳ್ಳೆ ಕೆಲ್ಸಕ್ಕೆ ಕರೆದಿರ್ತಾರೆ, ಆದ್ರೂ ಮನ್ಸು ಹೇಳ್ತಿರ್ತದೆ ಏನೋ ಆಗಿದ್ಯೇನೋ. ಅದಕ್ಕೆ ಅವ್ನು ಹೇಳ್ತಾನೆ, ಎಲ್ಲ ಕೊಟ್ಟಿದ್ದಾರೆ, ಚಿನ್ನ ಕೊಟ್ಟಿದ್ದಾರೆ, ಅದೆಲ್ಲ ಕೊಟ್ಟಿದ್ದಾರೆ. ಅಮ್ಮ, ನಾನು ಕೇಳ ಬಯಸುವುದನ್ನು ಕೇಳು. ಚಿನ್ನದ ಅಲಂಕೃತದಿಂದ ನೀನು ಮಲಗತಕ್ಕ ಮಂಚ ಬರಿದಾಗಿದೆ. ಅಪ್ಪ ಇರಬೇಕಾಗಿತ್ತು, ಅಪ್ಪ ಹೆಚ್ಚಾಗಿ ಅಮ್ಮನೊಟ್ಟಿಗೆ ಇದ್ದದ್ದು ಅದು ಅವನಿಗೆ ಗೊತ್ತು. ಈ ಕ್ಷಾಕು ಜನರ ಸಂತೋಷದಲ್ಲಿ ಇರುವಂತೆ ನನಗೆ ಕಾಣುವುದಿಲ್ಲ. ರಾಜನು ಇಲ್ಲಿ ನನ್ನ ತಾಯಿಯ ವಾಸಸ್ಥಾನದಲ್ಲಿಯೇ ವಿಶೇಷವಾಗಿ ಇರುತ್ತಿದ್ದನು. ಅವನನ್ನು ನನಗೀಗ ಫಸ್ಟ್ ಮೊದಲು ನಂಗೆ ಅಪ್ಪನನ್ನು ಕಾಣಬೇಕು, ಮತ್ತೆ ಯಾವುದು ಬೇಡ, ಕಾಣಬೇಕು. ಅವನ ಪಾದಗಳನ್ನು ಹಿಡಿದುಕೊಳ್ಳುವೆನು. ಅವನೆಲ್ಲಿದ್ದಾನೆ ಹೇಳು, ಎಲ್ಲಿದ್ದಾನೆ, ಅಥವಾ ಬೇರೆ ಯಾರ ಮನೆಯಲ್ಲಿದ್ದಾನೆ, ನನಗೆ ಅಲ್ಲೇ ಹೋಗ್ಬೇಕಂತ. ಆಗ ಅವಳಿಗೆ ಯಾವುದೇ ಒಂದು ಗಂಡ ಸತ್ತಿದ್ದಾನೆ ಅನ್ನುವ ದುಃಖ ಇಲ್ಲ. ಯಾಕಂದ್ರೆ ರಾಜ್ಯ ಸಿಕ್ಕಿದೆ ಅಂದ್ರೆ ಅವಳ ಮನಸ್ಸಾಗ ಪರಿವರ್ತನೆ ಆಗಿರ್ತದೆ, ರಾಜ್ಯ ಬೇಕು. ಯಾರಿಗೆ ಜಾತಸ್ಯ ಹಿ ಧ್ರುವಂ ಜನ್ಮ ಮೃತಸ್ಯ ಚ ಅಂತ ಬಾಯಿಪಾಠ ಮಾಡಿರ್ತಾಳೆ ಕಾಣ್ತದೆ. ಚೆನ್ನಾಗಿ ಹೇಳ್ತಾಳೆ. ಸಮಸ್ತ ಪ್ರಾಣಿಗಳಿಗೂ ಯಾವ ಗತಿಯೋ ನಿನ್ನ ತಂದೆ ಅದೇ ಗತಿಯನ್ನು ಹೊಂದಿದ್ದಾನಪ್ಪ. ಮಹಾತ್ಮನು ತೇಜಸ್ವಿಯಾದ ರಾಜನು ಯಜ್ಞಶೀಲರಾದ ಸತ್ಪುರುಷರಿಗೆ ಒದಗೂ ಗತಿ ಪಡೆದನು. ಆರಾಮಾಗಿ ಹೇಳ್ತಾಳೆ. ಎಲ್ಲ ಯಾರಿಗಾದ್ರೂ ಒಂದು ಹೇಳಲಿಕ್ಕೆ ಒಂದ್ ಸ್ವಲ್ಪ ಆದ್ರೂ ಇದಾಗಿರ್ಬೇಕಿತ್ತು. ಆರಾಮ ಇವನು ಕೆಟ್ಟೆ ಅಂತ ತಲೆ ತಿರುಗಿ ಬಿದ್ದು ಬಿಡ್ತಾನೆ ಪಾಪ. ಆಮೇಲೆ ಆಗ ಅವನು ಹೇಳ್ತಾನೆ, ಎಲ್ಲಿ ಮತ್ತೆ ನಾನು ಸಾಹಿತ್ಯವನ್ನ ಹೇಳುದಿದ್ರೆ ಅವನಿಗೆ ಹೇಗೆ ಕಾಣ್ತದೆ ಅಂದ್ರೆ, ವರ್ಷಾಕಾಲ ಮಳೆ ನಿಂತ ಮೇಲೆ ಆ ನಿರ್ಮಲವಾದ ರಾತ್ರಿಯಲ್ಲಿ ಚಂದ್ರ ಹೇಗೆ ಬೆಳಗ್ತಾನೋ ಹಾಗೆ ಬೆಳಗ್ತಿದ್ದ ನನ್ನಪ್ಪ. ಅಂತಹ ಚಂದ್ರನಿಲ್ಲದ ಅಂತರಿಕ್ಷದಂತೆ ದೊಡ್ಡ ಸರೋವರ ಇರ್ತದೆ, ಅದು ಬತ್ತಿ ಹೋದ್ರೆ ಹೇಗಿರ್ತದೆ ಹಾಗೆ ನಮ್ಮ ತಂದೆ ಇಲ್ಲದೆ ಇಲ್ಲಿ ಕಾಣಿಸ್ತಾ ಇದೆ. ಹೇಗೆ ಬಿದ್ದ ಅನ್ನೋದನ್ನು ವಾಲ್ಮೀಕಿಯವರು ಹೇಳ್ತಾರೆ. ಕಾಡಿನಲ್ಲಿ ಕೊಡಲೆಯಿಂದ ಕತ್ತರಿಸಲ್ಪಟ್ಟ ಸಾಲ ವೃಕ್ಷದ ರೆಂಬೆ ಕೆಳಗೆ ಬೀಳುವಂತೆ ಅವನು ಬೀಳ್ತಾನೆ ಅಂತ. ನಾವೀಗ ಮರ ಕಡಿಯುವುದೆಲ್ಲ ನೋಡ್ತಿದ್ರೆ ಅದು ಕಡ್ದಾಗ ಒಂದ್ಸರಿ ರೀ ಅಂತ ಬೀಳುದು. ಈಗ ನಾವೆಲ್ಲ ಕಾಡಿನಲ್ಲಿ ಅಥವಾ ಈ ಗುಡ್ಡದಲ್ಲೆಲ್ಲ ನೋಡ್ತಿರ್ತೇವೆ. ಹೇಗೆ ಬೀಳ್ತದೆ ಹಾಗೆ ಬೀಳ್ತಾನೆ ಅವನು. ಆಗ ಇವಳು ಹೇಳ್ತಾಳೆ, ಏಳು, ಯಾಕೆ ತಲೆ ತಿರುಗಿ ಬೀಳುವಂಥದ್ದು ಏನುಂಟು, ಈಗ ತಂದೆ ತೀರಿ ಅದು ಹೋಗುದಂಥದ್ದೇ. ನಿನ್ನ ಬುದ್ಧಿ ಮಂದರ ಪರ್ವತದಲ್ಲಿ ಸೂರ್ಯನ ಕಾಂತಿಯಂತೆ ಇರಬೇಕು. ನೀನು ವೇದ ಕಲ್ತವನು, ಸತ್ವ ಎಲ್ಲ ಗೊತ್ತಿರುವನು, ಅದ್ರಲ್ಲೆಲ್ಲ ಮಾಡ್ಲಿಕ್ಕಿಲ್ಲ. ಆದ್ರೆ ಅವನಿಗೆ ಆಗುದಿಲ್ಲ. ನೆಲದ ಮೇಲೆ ಹೊರಳುತ್ತಾನೆ, ದುಃಖ ಪಡ್ತಾನೆ. ಅವನು ಹೇಳ್ತಾನೆ, ಅಮ್ಮ ನಾನು ರಾಮನ್ನ ಪಟ್ಟಾಭಿಷೇಕ ಮಾಡ್ತಾನೆ, ಯಜ್ಞ ಮಾಡ್ತಾನೆ ಹೀಗೆ ಅಂತ ಅಂದುಕೊಂಡು ನಾನು ಬಂದೆ ಅಲ್ಲ. ಯಾವಾಗಲೂ ಪ್ರಿಯವನ್ನು ಹಿತವನ್ನು ಮಾಡುವುದರಲ್ಲೇ ಆಸಕ್ತನಾದ ನನ್ನ ತಂದೆ ಇಲ್ಲ ಅಂತಂದ್ರೆ ಇವಾಗ ಸಡನ್ ಹಾರ್ಟ್ ಅಟ್ಯಾಕ್ ಆಗಿದ್ದ ಅಥವಾ ಅವನು ಕಾಯಿಲೆ ಆಗಿ ಮಲಗಿದ್ದ, ನಮ್ಗೀಗ ಹುಷಾರಿಲ್ಲದಿದ್ರೆ ಒಂದು ಸೂಚನೆ ಬರ್ಬೇಕಿತ್ತಲ್ಲ, ಅಪ್ಪನಿಗೆ ಹುಷಾರಿಲ್ಲ ಬೇಗ ಬನ್ನಿ ಅಂತ ಸೂಚನೆ ಏನು ಇಲ್ಲ. ಆದ್ರೆ ಹೋಗಿದ್ದಾನೆ ಅಂತಂದ್ರೆ ಬಂದ್ರೆ ನನ್ನನ್ನು ತಬ್ಬಿ ಅಪ್ಪಿಕೊಳ್ತಿದ್ದ, ನಂಗಂತ ಸುಖ ಸ್ಪರ್ಶ ಬೇಕಲ್ಲ. ಅಣ್ಣನೂ ತಂದೆಯೂ ಬಂಧುವು ಆಗಿರುವನು, ಯಾವ ಧೀಮಂತನಿಗೆ ನಾನು ದಾಸನಾಗಿರುವೆನು. ಯಾರಿಗೂ ತೊಂದರೆ ಕೊಡದೆ ಕಾರ್ಯಗಳನ್ನು ಮಾಡಿಕೊಳ್ಳುವ ಆ ರಾಮನಿಗೆ ಆಯ್ತು, ಈಗ ಅಪ್ಪ ಇಲ್ಲಲ್ಲ, ಆಯ್ತು ಒಪ್ಪಿಕೊಳ್ಳುವ. ಆದ್ರೆ ತಂದೆ ಸ್ಥಾನದಲ್ಲಿರುವ ರಾಮ ಎಲ್ಲಿದ್ದಾನೆ, ನಂಗೆ ಅವನನ್ನು ನೋಡ್ಬೇಕು. ಈಗ ನನಗೆ ಆಯ್ತು ಅಪ್ಪ ಇಲ್ಲದ್ರೆ ನಾನು ಒಪ್ಪಿಕೊಳ್ತೇನೆ, ಯಾಕಂದ್ರೆ ತಂದೆ ಸ್ಥಾನದ ರಾಮ ಇದ್ದಾನೆ, ಅವನೇ ನನಗೆ ಒಡೆಯನು, ಧರ್ಮವನ್ನು ತಿಳಿದವನು, ಮತ್ತೆ ಸತ್ಯಸಂಧನು, ದೃಢವ್ರತನು, ಸತ್ಯವೇ ಪರಾಕ್ರಮವಾಗಿ ಉಳ್ಳವನು ಆದ ಪೂಜ್ಯನಾದ ನನ್ನ ತಂದೆಯಾದ ರಾಜನು ಸಾಯುವಾಗ ಏನ್ ಹೇಳಿದಪ್ಪ, ಆಯ್ತು ತಂದೆ ಇಲ್ಲ ಅಂತ ಹೇಳಿದ ಕೊನೆ ಮಾತಾದ್ರೂ ನನಗೆ ಕೇಳ್ಬೇಕಲ್ಲ. ಆಗ ಅವಳು ಹೇಳುವ ಮಾತು ಚೆನ್ನಾಗಿದೆ. ಸೀತಾ ಲಕ್ಷ್ಮಣ ಅಂದ್ರೆ ಭರತನನ್ನು ಕರೀಲೇ ಇಲ್ಲ ಅವನು. ಸೀತಾ ರಾಮ ಲಕ್ಷ್ಮಣ ಅಂತ ಗೋಳಿಡುತ್ತಾ ಹೋದ. ಕೊನೆಯ ಮಾತು ಏನ್ ಹೇಳಿದ ಅಂತಂದ್ರೆ ಅದು ಚೆನ್ನಾಗಿದೆ. ಸೀತೆಯೊಡನೆ ಹಿಂದಿರುಗಿ ಬಂದ ರಾಮನನ್ನು, ಹಿಂದಿರುಗಿ ಬರುವ ಲಕ್ಷ್ಮಣನನ್ನು ನೋಡತಕ್ಕ ಜನರೇ ಕೃತಕೃತ್ಯರು. ಅಂದ್ರೆ ಆಗ್ಲೇ ದಶರಥನಿಗೆ ಗೊತ್ತಾಗಿದೆ, ನಾನಿನ್ನು ಉಳಿಯುವುದಿಲ್ಲ, ಇನ್ನು 14 ವರ್ಷ ಅಂತ ಉಳಿಯುವ ಸಾಧ್ಯತೆ ಇಲ್ಲ. ಯಾವಾಗ ರಾಮ ಹಿಂದಿರುಗಿ ಬರ್ತಾನೋ ಅವನನ್ನು ನೋಡುವವರು ಕೃತಕೃತ್ಯರು. ಆಗ ಮತ್ತೆ ಭರತನಿಗೆ ಮತ್ತೊಂದು ಶಾಕ್. ಹಾಗಾದ್ರೆ ತಂದೆ ಸಾಯುವಾಗ ರಾಮ ಇಲ್ಲಿ, ಲಕ್ಷ್ಮಣ, ಸೀತೆ ಮೂವರು ಇಲ್ಲ, ಹಾಗಾದ್ರೆ ಎಲ್ಲಿ ಹೋದ್ರು ಅಂತ ಮತ್ತೆ ಕೇಳ್ತಾನೆ. ಆಗ್ಲೂ ಇವಳಿಗೆ ಅದು ಭರತನಿಗೆ ಇನ್ನಷ್ಟು ಚಿಂತೆ ಕೊಡ್ತದೆ, ದುಃಖ ಕೊಡ್ತದೆ ಅಂತ ಅವಳಿಗೆ ಒಂದು ಕನಿಷ್ಠ ಯೋಚನೆ ಕೂಡ ಇರುವುದಿಲ್ಲ. ಏನಿಲ್ಲ, ರಾಮನೊಟ್ಟಿಗೆ ಅವನು ನಾರುಮಡಿ ಹಾಕಿ ದಂಡಕ ಮಹಾರಣ್ಯಕ್ಕೆ ಹೋಗಿದ್ದಾನೆ. ಮತ್ತೆ ಆಘಾತ ಭರತನಿಗೆ. ಅವನು ಕೇಳ್ತಾನೆ, ರಾಮನಂತವನನ್ನು ಅರಣ್ಯಕ್ಕೆ ಅಟ್ಟಬೇಕು ಅಂತ ಆದ್ರೆ, ಅಂದ್ರೆ ರಾಜ್ಯ ಭ್ರಷ್ಟನನ್ನಾಗಿ ಮಾಡ್ಬೇಕು ಅಂತ ಆದ್ರೆ ಅವನೇನ್ ಮಾಡಿದ್ದಾನೆ? ಅವನೇನಾದ್ರೂ
ಯಾರನ್ನಾದ್ರೂ ಹಿಂಸೆ ಮಾಡಿದ್ನ, ಪರಸ್ತ್ರೀಯರನ್ನ ಪ್ರೀತಿಸಿದ್ನ, ಸದಾಚಾರ ಸಂಪನ್ನವಂತನಾದ ವೇದಜ್ಞನ ಶಾಸ್ತ್ರಜ್ಞನಾದ ಬ್ರಾಹ್ಮಣನನ್ನು ಕೊಂದನ, ಏನಕ್ಕೆ ಅವನ ನೆಟ್ಟಿದ್ರು? ಆಗ ಮತ್ತೆ ಕೈಕೆ ಹೇಳುವುದು ಚೆನ್ನಾಗಿದೆ. ರಾಮನ ಬಗ್ಗೆ ಅವಳಿಗೆ ಒಳ್ಳೆ ಅಭಿಪ್ರಾಯವೇ ಇದೆ, ಏನು ರಾಮನ ಬಗ್ಗೆ ಏನು ದೋಷ ಇಲ್ಲ. ಹೇಳುವಾಗ ಹೇಳ್ತಾಳೆ, ಯಾರನ್ನು ಏನು ಮಾಡ್ಲಿಲ್ಲ, ನಿರ್ದೋಷಿಯಾದ ಯಾರೊಬ್ಬ ಧನಿಕನನ್ನು ದರಿದ್ರನಿಗೂ ಹಿಂಸಿಸ್ಲಿಲ್ಲ, ಪರಸ್ತ್ರೀಯ ಮೇಲೆ ಕಣ್ಣಿಡುವವನೂ ಅಲ್ಲ. ರಾಮನ ಪಟ್ಟಾಭಿಷೇಕ ಮಾಡುವುದಾಗಿ ನಾನು ಕೇಳಿದಾಗ, ಮಗನೇ ರಾಮನಿಗೆ ಪಟ್ಟಾಭಿಷೇಕ ಮಾಡುವುದಾಗಿ ನಾನು ಕೇಳಿದಾಗ ನಿನ್ನ ತಂದೆಯಿಂದ ರಾಜ್ಯವನ್ನು, ರಾಮನಿಗೆ ವನವಾಸವನ್ನು ನಾನು ಮಾಡಿ ಕೇಳಿದ್ದು, ಹಾಗಾಗಿ ಇವರು ಹೋಗಿದ್ದು. ಈಗ ನೀನು ಪ್ರಭುತ್ವ ಬಂದಿದೆ, ನೀನು ಪಡಿಬೇಕು, ಈಗ ರಾಜ್ಯ ಎಲ್ಲ ನಿನಗೆ, ಏನು ತೊಂದರೆ ಏನು ಇಲ್ಲ, ಈಗ ನೀನೇನು ರಾಜನಿಗೆ ಸಂಸ್ಕಾರ ಮಾಡು, ಮತ್ತೆ ಪಟ್ಟ ಏರು ಅಂತ ಹೇಳ್ತಾಳೆ. ತಂದೆ ಇಲ್ಲ, ಅಣ್ಣ ತಮ್ಮಂದಿರು ಕಾಡಿಗೆ ಕಳಿಸಿದ್ದು ಕೇಳಿ ತಂದೆಯನ್ನು ಕಳೆದುಕೊಂಡು ತಂದೆಯ ಸಮಾನನಾದ ಅಣ್ಣನು ಇಲ್ಲದೆ ಗತಿಗೆಟ್ಟು ದುಃಖ ಪಡುತ್ತಿರುವ ನನಗೆ ಈ ರಾಜ್ಯದಿಂದ ಏನಾಗಬೇಕು? ರಾಜನಿಗೆ ಮರಣ ಹೊಂದಿಸಿ ರಾಮನನ್ನು ತಾಪಸಿಯನ್ನಾಗಿ ಮಾಡಿ ಬಾಧೆ ಕೊಡುತ್ತಿರುವವರ ಗಾಯಕ್ಕೆ ಉಪ್ಪು ನೀರು ಹಾಕಿದಂತೆ ನಿನಗೆ ದುಃಖ ಕೊಡ್ತಾ ಇದೆಯಲ್ಲ. ಧರ್ಮದಲ್ಲಿಯೇ ವಾತ್ಸಲ್ಯವುಳ್ಳ ಮಹಾರಾಜನಾದ ನನ್ನ ತಂದೆ ಏತಕ್ಕಾಗಿ ನಾಶಗೊಳಿಸಲ್ಪಟ್ಟನು? ಏತಕ್ಕಾಗಿ ರಾಮನನ್ನು ಕಾಡಿಗೆ ಕಳಿಸಿದನು? ಏತಕ್ಕಾಗಿ ಅವನು ಕಾಡಿಗೆ ಹೋದನು? ಈಗ ಕೌಸಲ್ಯ ಕೂಡ ಅಂತ ತಾಯಿಯಾದ ಕೌಸಲ್ಯ ಧರ್ಮ ಮಾರ್ಗದಲ್ಲಿಯೇ ಒಂದು ನಿನ್ನನ್ನು ಸೋದರಿಯಾಗಿ ನೋಡ್ಕೊಳ್ತಾ ಇದ್ಲಲ್ಲ, ಅಂತವಳ ಮಗನಾದ ಈಗ ಅವನನ್ನು ಕಳಿಸಿ ನಿನಗೆ ರಾಮನನಿಗೆ ನಾರು ನುಡಿಗಳನ್ನು ಹಾಕಿ ಕಳಿಸ್ಲಿಕ್ಕೆ ನಿನಗೆ ದುಃಖ ಆಗ್ಲಿಲ್ವಾ? ನಿನಗೆ ಬೇಸರ ಆಗ್ಲಿಲ್ವಾ ಅಂತ ಕೇಳ್ತಾ ಕೇಳ್ತಾ ಹೋಗ್ತಾನೆ. ರಾಜ್ಯಕ್ಕಾಗಿ ನೀನು ಈ ದೊಡ್ಡ ಅನರ್ಥವನ್ನು ತಂದಿಟ್ಟೆ. ಮೇರು ಪರ್ವತವು ಮೇರುವನ್ನು ಆಶ್ರಯಿಸಿರುವಂತೆ ಮಹಾಬಲಶಾಲಿಯು ಧರ್ಮಾತ್ಮನೂ ಆದ ಮಹಾರಾಜನು ಯಾವಾಗಲೂ ಆ ಬಲಶಾಲಿ. ಮೇರು ಪರ್ವತ ಇದ್ರೂ ಕೂಡ ಅವನಿಗೆ ಸಪೋರ್ಟ್ ಆಗಿದ್ದದ್ದು ಯಾರು? ರಾಮ. ಹಾಗೆ ರಾಮನೇ ಇಲ್ಲದೆ ಅಂತ ದೊಡ್ಡ ಎತ್ತು ಹೊರಬಹುದಾದ ಭಾರವನ್ನು ನಾನೊಂದು ಸಣ್ಣ ಕರು ಹೆರ್ಲಿಕ್ಕೆ ಆಗ್ತದ? ಎಂತ ಮಾತನಾಡ್ತೀನಿ ನೀನು? ರಾಮನಿಗೆ ನಿನ್ನಲ್ಲಿ ತಾಯಿ ಎಂಬ ಭಾವನೆಯಿಂದ ಅಪೇಕ್ಷೆ ಇಲ್ಲದಿದ್ದ ಪಕ್ಷದಲ್ಲಿ ಪಾಪ ಸಂಕಲ್ಪಳಾದ ನಿನ್ನನ್ನು ಬಿಡಲು ಅಪೇಕ್ಷೆಯು ಹುಟ್ಟದೇ ಇರುತ್ತಿರಲಿಲ್ಲ. ಈಗ ನಿನ್ನಲ್ಲಿ ತಾಯಿ ಅಂತ ಅಪೇಕ್ಷೆ ಇಲ್ಲದೇ ಇರ್ತಿದ್ರೆ ನಿನ್ನನ್ನು ಅವನು ಬಿಡ್ತಿರ್ಲಿಲ್ಲ. ತಾಯಿ ಅಂತ ಅಂದ್ಕೊಂಡಿದ್ದಾನೆ, ಮತ್ತೆ ಬೈತಾನೆ. ಬೈಯುವುದಂತೂ ಮತ್ತೆನ ಸರ್ಗದಲ್ಲಿ ಮುಂದುವರಿತದೆ. ಕೈಕೇಯನ್ನ ನಿಂದಿಸಿದ್ದು ತೀವ್ರವಾಗಿ. ಇಲ್ಲಿ ಆ ಒಂದು ಪ್ರಾರಂಭದಲ್ಲಿ ಅವನು ಹೇಳ್ತಾನೆ, ಪಾಪ ದೃಷ್ಟಿ ಉಳ್ಳವಳೆ, ಸಚ್ಚರಿತ್ರೆಯಿಂದ ಭ್ರಷ್ಟಳಾದವಳೆ, ನಿಮ್ಮ ಪೂರ್ವೈಕ್ಯರಿಗೆ ನಿಂದ್ಯವಾದ ಈ ಬುದ್ಧಿ ನಿನಗೆ ಎಲ್ಲಿಂದ ಬಂತು? ಹಾಗೆ ಬೈತಾ ಬೈತಾ ನಿನ್ನ ವಂಶದ ಪೂರ್ವಿಕರು ಸಹ ಮಹಾಭಾಗ್ಯಶಾಲಿಗಳ ರಾಜರಾಗಿದ್ದರು, ನಿಂದ್ಯವಾದ ಈ ಬುದ್ಧಿ ಭ್ರಮಣೆ ಹೇಗಾಯ್ತು? ಹಾಗೆ ಹೇಳಿ ಅಪ್ರಿಯವಾದ ವಾಕ್ಯ ಪರಂಪರೆಯಿಂದ ಆಕೆಯನ್ನು ಚುಚ್ಚುತ್ತಾ ಶೋಕದಿಂದ ಬಾಧಿತನಾದರು. ಮತ್ತೆ ಅಲ್ಲೊಂದು ಉಪಮೆ, ಮಂದರ ಪರ್ವತದ ಗುಹೆಯಲ್ಲಿ ಇರುವ ಸಿಂಹದಂತೆ ಬಾರಿ ಬಾರಿಯು ಗಟ್ಟಿಯಾಗಿ ಗರ್ಜಿಸುತ್ತಿದ್ದನು. ಆಮೇಲೆ ಮತ್ತೆ ಎಲೈ ಘಾತುಕಳೆ, ದುಷ್ಟ ಸ್ವಭಾವದವಳೆ, ನೀನು ಹೋಗು, ನೀನು ಸಾಯಿ, ನೀನು ಇಲ್ಲಿ ಇರ್ಬೇಡ ಅಂತ, ನನ್ನ ಕಣ್ಣಿಗೆ ಕಾಣಬೇಡ. ಧರ್ಮವನ್ನು ತೊರೆದವಳಾಗಿ ನಾನು ಸತ್ತನೆಂದು ತಿಳಿದು ಆಳು, ನೀನೇ ಹೇಳಿಕೊ, ನನಗೇನು ಬೇಕಾಗಿಲ್ಲ. ನಿನಗಾಗಿ ಒಬ್ಬನಿಗೆ ಮೃತ್ಯು, ನಿನಗಾಗಿ ನಿನ್ನ ಆಸೆಗಾಗಿ ಒಬ್ಬನಿಗೆ ಮೃತ್ಯು ಆಯ್ತು, ಒಬ್ಬನಿಗೆ ಅರಣ್ಯವಾಸ ಆಯ್ತು. ಈಗ ಅಂತ ರಾಜನಿಗಾಗಲಿ ಕಡು ಧಾರ್ಮಿಕನಾದ ರಾಮನಿಗಾಗಲಿ ನಿನ್ನನ್ನು ಏನು ಬೈದಾರು? ಈ ಕುಲವನ್ನು ನಾಶಗೊಳಿಸುವುದರಿಂದ ವೇದ ಶಾಸ್ತ್ರ ಪಾರಂಗತನಾದ ಸದಾಚಾರ ಸಂಪನ್ನನಾದ ಬ್ರಾಹ್ಮಣನನ್ನು ಕೊಂದ ಪಾಪ ನಿನಗೆ ಬಂದಿದೆ. ಒಬ್ಬ ಸದಾಚಾರ ಬ್ರಾಹ್ಮಣನನ್ನು ಕೊಂದ್ರೆ ಎಷ್ಟು ಪಾಪ, ಅಷ್ಟು ಪಾಪ ನಿನಗೆ ಬಂತು, ನರಕಕ್ಕೆ ಹೋಗು. ಮತ್ತೆ ಹೇಳ್ತಾನೆ, ಪತಿಯೊಡನೆ ಇರುವಂತೆ ಆತನ ಲೋಕ ಪಡೆಯಬೇಡ, ಯಾಕಂದ್ರೆ ಅಲ್ಲಿ ಹೋಗಿ ತೊಂದರೆ ಕೊಡ್ಬೋದು ನೀನು, ಅವನಿರೋ ಲೋಕಕ್ಕಂತೂ ಹೋಗ್ಬೇಡ. ಸರ್ವಲೋಕಪ್ರಿಯನಾದ ರಾಮನನ್ನು ತ್ಯಜಿಸಿ ಕ್ರೂರವಾದ ಕಾರ್ಯದಿಂದ ಇಂಥ ಪಾಪವನ್ನು ನೀನು ಎಸಗಿದುದರಿಂದ ನನಗೂ ಪಾಪ ಬಂದೊದಗಿದೆ, ನಿನ್ನಿಂದ ನನಗೂ ಪಾಪ ಬಂತು. ನೀನು ಮಾಡಿದ ಕೆಲಸದಿಂದ ನನ್ನ ತಂದೆ ಸತ್ತ, ರಾಮ ಕಾಡಿಗೆ ಹೋದ, ಜೀವಲೋಕದಿಂದ ನಿನ್ನಿಂದ ನನಗೆ ಅಪಕೀರ್ತಿ ಬಂತು. ತಾಯಿಯ ರೂಪದಲ್ಲಿರುವ ನನ್ನ ಶತ್ರುವೇ, ಹೇಗೆ ಹೇಳ್ತಾನೆ ನೋಡಿ, ನನ್ನ ಶತ್ರುವೇ ತಾಯಿ ರೂಪದಲ್ಲಿ ಬಂದ್ಬಿಟ್ಟಿದ್ದಾಳೆ. ಘಾತಕಳೆ, ರಾಜ್ಯ ಕಾಮಳೆ, ರಾಜ್ಯದ ಆಸೆ ಇದ್ದವಳೆ, ದುರಾಚಾರಿಯೇ, ಪತಿಯನ್ನು ಕೊಂದವಳೆ, ನಿನ್ನ ಹತ್ರ ಮಾತನಾಡುವುದು ಕೂಡ ಯೋಗ್ಯ ಅಲ್ಲ, ನಿನ್ನ ಜೊತೆಗೆ ಸಂಭಾಷಣೆ ಕೂಡ ಯೋಗ್ಯ ಅಲ್ಲ. ಕೌಸಲ್ಯೆ, ಸೌಮಿತ್ರೆ ಅವರಿಗೂ ಕೂಡ ನಿನ್ನಿಂದಾಗಿ ಅಧಿಕ ದುಃಖಕ್ಕಾಯ್ತಲ್ಲ. ಮತ್ತೆ ಮತ್ತೆ ಹಾಗೆ ಬೈತ ನರಕಕ್ಕೆ ಹೋಗುವಳು ನೀನು. ಧರ್ಮದಿಂದ ಕೂಡಿರುವ ಕೌಸಲ್ಯಗೆ ವಿರಹ ಉಂಟು ಮಾಡಿ ನೀನಿನ್ ಯಾವ ಲೋಕಕ್ಕೆ ಹೋಗ್ತೀಯಾ ಅಂತ ಕೇಳ್ತಾನೆ. ಆಮೇಲೆ ಹೇಳ್ತಾನೆ, ಮತ್ತೊಂದು ಉಪಮೆ, ಮಹೋಪಮೆಯನ್ನ ವಾಲ್ಮೀಕಿಯವರು ಕೊಡ್ತಾರೆ. ಹೇಗೆ ಒಂದು ಪುತ್ರನ ಜನನ ಅಂತಂದ್ರೆ, ಆ ಮಗ ಹುಟ್ಟುವಾಗ ತಾಯಿಯಿಂದ ಅಂಗಾಂಗಗಳನ್ನು ಉಪಾಂಗಗಳನ್ನು ಪಡಿತಾನೆ, ಹಾಗೆ ಅವರು ಗುಣಗಳನ್ನು ಕೂಡ ಪಡಿತಾನೆ.
ಅಂದ್ರೆ ಹೃದಯದಿಂದ ರೂಪ ಗುಣ ತೇಜಸ್ಸನ್ನ ವಂಶಾವಳಿಯಾಗಿ ಪಡಿತಾನೆ. ಏನ್ ಹೇಳ್ತಾರೆ, ಒಂದು ದಿನ ಕಾಮಧೇನು ಆಕಾಶದಲ್ಲಿ ಹೋಗ್ತಾ ಇದ್ದಾಗ ಆ ಕಾಮಧೇನು 2 ಎತ್ತುಗಳು ಭೂಮಿಯಲ್ಲಿ ಉಳ್ತಾ ಬಿಸಿಲು ತಾಳದೆ 2 ಎತ್ತುಗಳು ಪ್ರಜ್ಞೆ ತಪ್ಪಿ ಬೀಳ್ತವಂತೆ. ಅದನ್ನ ನೋಡಿ ಕಾಮಧೇನುವಿಗೆ ಅಯ್ಯೋ ನನ್ನ ಮಕ್ಕಳಿಗೆ ಕಷ್ಟ ಆಗ್ತಾ ಇದೆಯಲ್ಲ ಅಂತ ದುಃಖ ಆಗಿ ಕಣ್ಣಲ್ಲಿ ನೀರು ತುಂಬಿ ಕಣ್ಣೀರು ಕೆಳಗ್ ಬರ್ತದೆ. ಅದು ಇಂದ್ರನ ಮೇಲೆ ಬೀಳ್ತದೆ. ಇಂದ್ರನಿಗೆ ಭಯ ಆಗ್ತದೆ. ಕಾಮಧೇನುವಿನ ಕಣ್ಣಲ್ಲಿ ನೀರಂದ್ರೆ ಇದೇನೋ ಅಪಾಯ ಸೂಚಕ, ಏನಾಗಿದೆ ಅಂತ ಕೇಳ್ತಾರೆ. ನಮ್ಗೆ ಎಲ್ಲಿಂದಾದ್ರೂ ಭಯ ಉಂಟಾ? ಎಲ್ಲ ಸರ್ವ ಪ್ರಾಣಿಗಳಿಗೆ ಹಿತ ಕೋರುವಳು ನೀನು ಕಾಮಧೇನು, ಏನಾಯ್ತು? ಆಗ ಅವಳು ಹೇಳ್ತಾಳೆ, ಏನು ತೊಂದರೆ ಆಗ್ಲಿಲ್ಲ, ಆದ್ರೆ ನನ್ನ ಮಕ್ಕಳು, ನನ್ನ 2 ಎತ್ತುಗಳು ಅಲ್ಲಿ ಸಂಕಟ ಪಡುವುದನ್ನ ನನಗೆ ನೋಡದೆ ನನ್ನ ದೇಹದಿಂದ ಹುಟ್ಟಿದ ಮಕ್ಕಳದು ಭಾರ ಎಳಿಲಿಕ್ಕಾಗದೆ ಅಲ್ಲಿ ಇದ್ದಾಗ ನನಗೆ ದುಃಖ ಆಯ್ತು. ಪುತ್ರನಿಗೆ ಸಮಾನನಾದ ಪ್ರಿಯನು ಬೇರೆ ಇಲ್ಲ ಅಂತ. ಮಕ್ಕಳಿಗೆ, ಸ್ವಂತ ಮಕ್ಕಳಷ್ಟು ಪ್ರೀತಿ ನಮ್ಗೆ ಬೇರೆ ಯಾರ ಮೇಲೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಲ್ಲಿ ಅವ್ರೇನೇ ಹೇಳುದು ಅಂತಂದ್ರೆ, ಕಾಮಧೇನುವಿಗೆ 1000 ಹಸು ಕರುಗಳು ಭೂಮಿ ಮೇಲೆ ಉಂಟು. ಅದ್ರಲ್ಲಿ ಯಾವುದೋ 2 ಎತ್ತುಗಳಿಗೆ ತೊಂದರೆ ಆಯ್ತು ಅಂದ್ರೆ ಅದಕ್ಕೆ ದುಃಖ ಆಗ್ತದೆ. ಅದಕ್ಕೆ ಹೇಳುದು, ಜಗತ್ತೆಲ್ಲ ವ್ಯಾಪ್ತವಾಗಿದೆ, ಈಗ 1000 ಪುತ್ರರಿಂದ ಜಗತ್ತೆಲ್ಲ ವ್ಯಾಪ್ತವಾಗಿರುವುದು, ಅಂತವಳು ಅರಳುತ್ತಿರುವಾಗ ಮಗನಿಗಿಂತ ಶ್ರೇಷ್ಠವಾದ ವಸ್ತು ಇಲ್ಲ ಅಂತ ಇಂದ್ರನಿಗೆ ಸ್ಪಷ್ಟ ಆಗ್ತದೆ. ಇದನ್ನ ನೆನಪಿಸ್ಕೊಂಡು ಭರತ ಹೇಳುದು, ಒಂದೇ ಒಂದು ಮಗ ಇರುದು ಕೌಸಲ್ಯಗೆ, ಅಂತ ಮಗನಿಗೆ ಕಷ್ಟ ಆಯ್ತು ಅಂತಂದ್ರೆ ಕೌಸಲ್ಯ ಹೇಗೆ ತಡ್ಕೊಳ್ಬೇಕು? 1000 ಮಕ್ಕಳಿದ್ದಾಗ ಯಾವ್ದೋ ಒಂದು ಮಗುವಿಗೆ ತೊಂದರೆ ಆಯ್ತು, ಕಾಮಧೇನುವಿನ ಕಣ್ಣಲ್ಲಿ ನೀರು ಬರ್ತದೆ ಅಂತ ಆದ್ರೆ ರಾಮನನ್ನು ಅಗಲಿ ಜೀವಿಸಿರುವ ಕೌಸಲ್ಯೆಯ ಪಾಡೇನು? ಒಬ್ಬನೇ ಮಗನುಳ್ಳ ಸಾಧ್ವಿಯಾದ ಈಕೆಯು ನಿನ್ನಿಂದ ಪುತ್ರ ರಹಿತಳಾದಳು. ಆದ್ದರಿಂದ ನೀನು ಇಲ್ಲಿಯೂ ಪರಲೋಕದಲ್ಲಿಯೂ ನಿರಂತರವಾದ ದುಃಖವನ್ನು ಪಡೆಯುವೆ ಅಂತ ಹೇಳ್ತಾರೆ. ನೀನು ದಂಡಕಾರಣ್ಯಕ್ಕಾದ್ರೂ ಹೋಗು, ಬೆಂಕಿಗಾದ್ರೂ ಬೀಳು, ಕತ್ತಿಗೆ ಹಗ್ಗ ಹಾಕಿಕೊಂಡಾದ್ರೂ ಸಾಯಿ, ನಿನಗೆ ಬೇರೆ ದಾರಿ ಇಲ್ಲ, ನೀನ್ ಸಾಯ್ಲೇಬೇಕು ಅಂತಂದು ದುಃಖದಿಂದ ಹಾವಿನ ಹಾಗೆ ಬುಸುಗುಟ್ತಾ, ಈಗ ಆಯುಧದಿಂದ ಅಂಕುಶದಿಂದ ಆನೆ ಒಂದು ತಿವಿದು ಪಟ್ರೆ ಆನೆ ಎಷ್ಟು ಆಕ್ರೋಶದಿಂದ ಇರ್ತದೆ, ಹಾವು ಹೇಗೆ ಬುಸ್ ಬುಸ್ ಅಂತ ಇರ್ತದೆ, ಬಹಳ ಕೋಪದಿಂದ ನೆಲದ ಮೇಲೆ ಬೀಳ್ತಾನೆ. ಕಣ್ಣುಗಳು ಕೆಂಪಾಗಿರ್ತವೆ, ವಸ್ತ್ರಗಳ ಬಗ್ಗೆ ಪರಿವೇ ಇರುವುದಿಲ್ಲ, ಆಭರಣಗಳೆಲ್ಲ ಬಿದ್ದು ಹೋಗ್ತವೆ. ಹೇಗೆ ಬಿದ್ದ ಅಂತಂದ್ರೆ ಮತ್ತೆ ಇನ್ನೊಂದು ಉಪಮೆ ಹೇಳ್ತಾರೆ, ಉತ್ಸವಾಂತ್ಯದಲ್ಲಿ ದೇವೇಂದ್ರನ ಧ್ವಜವು ಬಿದ್ದು ಹೋಗುವಂತೆ ನೆಲದ ಮೇಲೆ ಬಿದ್ದು ಬಿಟ್ಟ ಅನ್ನೋದನ್ನು ಹೇಳ್ತಾರೆ. ಅದಾದ್ಮೇಲೆ ಅವನು ತಾಯಿಯ ಕಡೆ ಮತ್ತೆ ಸ್ವಲ್ಪ ಹೊತ್ತಲ್ಲಿ ಹೊತ್ತೆಲ್ಲ ಸಮಾಧಾನ ಆಗ್ತದೆ. ಒಂದ್ ಸ್ವಲ್ಪ ನಾನು ರಾಜ್ಯಕ್ಕೆ ಯಾವಾಗ್ಲೂ ಆಸೆ ಪಡ್ಲಿಲ್ಲ, ತಾಯಿಯೊಡನೆ ನಾನು ಮಂತ್ರಾಲೋಚನೆಯೂ ಮಾಡಿರ್ಲಿಲ್ಲ, ಯಾವತ್ತೂ ಹೇಳಿರ್ಲಿಲ್ಲ. ರಾಜನು ಆ ಯೋಚನೆ ಮಾಡಿದ ಅಭಿಷೇಕ ಕೂಡ ನನಗೆ ಗೊತ್ತಿರ್ಲಿಲ್ಲ. ಶತ್ರುಘ್ನನೊಟ್ಟಿಗೆ ನಾನು ದೂರದಲ್ಲಿದ್ದದ್ದು. ಹಾಗಾಗಿ ಯಾವುದೇ ಈ ವಿಷಯದಲ್ಲಿ ನಾನು ನಿರಪರಾಧಿ, ನನಗೆ ಗೊತ್ತೇ ಇಲ್ಲ ಅಂತ ಕೈ ಮುಗ್ದು ಅಲ್ಲಿ ಕೇಳ್ಕೊಳ್ತಾನೆ. ಅಲ್ಲಿ ಮಂತ್ರಿಗಳು, ಸುಮಂತ್ರ, ವಸಿಷ್ಠರು ಎಲ್ಲರೂ ಇರ್ತಾರೆ, ಅವ್ರ ಹತ್ರ ನಿವೇದನೆ ಮಾಡ್ತಾನೆ. ಅಷ್ಟೊತ್ತಿಗೆ ಕೌಸಲ್ಯಗೆ ಈ ಮಾತು ಬಂದದ್ದು ಎಲ್ಲ ಸ್ವಲ್ಪ ಸ್ವಲ್ಪ ಗಾಳಿ ಸುದ್ದಿ ಬರ್ತದೆ. ಯಾರು ನನ್ನ ಮಗನನ್ನು ಕಾಡಿಗೆ ಕಳಿಸಿದ, ಅವನನ್ನ ನಾನು ನೋಡ್ಬೇಕು ಅಂತ ಅಂದ್ಕೊಳ್ತಾಳೆ. ಅವಳು ಕೂಡ ತುಂಬಾ ದುಃಖದಲ್ಲಿ ಇರ್ತಾಳೆ. ಬಂದಾಗ ಅವನ್ ಬರ್ತಾನೆ, ಇವಳು ಹೊರಡುವಾಗ ಅವನೇ ಬರ್ತಾನೆ. ಬಂದು ಆಗ ಹೇಳ್ತಾನೆ, ಅವಳು ಹೇಳ್ತಾಳೆ, ಅಂದ್ರೆ ಅವಳಿಗೆ ಗ್ಯಾರಂಟಿ ಇದು ಇವ್ರದೆಲ್ಲ ಪ್ರೀ ಪ್ಲಾನ್ ಅಥವಾ ಅಟ್ಲೀಸ್ಟ್ ಪ್ಲಾನ್ ಮಾಡಲಿದ್ರು ಈಗ ಆಗಿದ್ರಿಂದ ಭರತನಿಗೆ ಸಂತೋಷ ಆಗಿರ್ತದೆ ಅನ್ಕೋತಾಳು. ರಾಜ್ಯ ಕಾಮನಾದ ನಿನಗೆ ರಾಜ್ಯವು ನಿಷ್ಕಂಠವಾಗಿ ಸಿಕ್ಕಿತಲ್ಲ, ಈಗ ನಿನ್ಗೆಲ್ಲ ಸಿಕ್ಕಿತಲ್ಲ, ನಿನ್ಗೇನು ಮಗನನ್ನು ನಾರಿ ಉಡಿಸಿ ಕಾಡಿನಲ್ಲಿ ವಾಸ ಮಾಡುವಂತೆ ಕಳಿಸಿ ಕ್ರೂರ ದೃಷ್ಟಿಯುಳ್ಳವಳಾದ ಕೈಕೆಯು ಇದರಲ್ಲಿ ಯಾವ ಗುಣವನ್ನು ಕಾಣುವಳು? ಈಗ ನೀನು ನನ್ನನ್ನಾದ್ರೂ ಕಾಡಿಗೆ ಕಳಿಸು, ಅಥವಾ ನನ್ನನ್ನು ಹೋಗಿ ಬಿಟ್ಟಾದ್ರೂ ಬಾ, ನನಗೆ ಇಲ್ಲಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆ ಮಾತು ಕೇಳಿ ಅವನಿಗೆ ಮತ್ತಷ್ಟು ದುಃಖ ಆಗುತ್ತೆ. ಗಾಯಕ್ಕೆ ಸೂಜಿಯಿಂದ ಚುಚ್ಚಿದಂತೆ ಭರತನು ಬಹಳವಾಗಿ ವ್ಯಥೆ ಪಡ್ತಾನೆ. ಬುದ್ಧಿ ಭ್ರಮಣೆಗೊಂಡು ಅವಳ ಪಾದಕ್ಕೆ ಬೀಳ್ತಾನೆ. ಬಿದ್ದು ಅಳ್ತಾನೆ, ಕಣ್ಣೀರಿಂದ ಅವಳ ಕಾಲ್ಗಳನ್ನ ತೊಳಿತಾನೆ. ಆಗ ಹೇಳ್ತಾಳೆ ಪೂಜ್ಯಳೆ, ನಿರ್ದೋಷಿಯಾದ ನನ್ನನ್ನೇಕೆ ನಿಂದಿಸುವೆ? ರಾಮನಲ್ಲಿ ನನಗೆ ಅಧಿಕವಾದ ಮತ್ತು ದೃಢವಾದ ಪ್ರೀತಿ ಇರುವುದು ನಿನಗೆ ತಿಳಿಯದೆ. ಅವರು 4 ಮಕ್ಕಳು ಜೊತೆಗೆ ಇದ್ದಿದ್ದು, ಜೊತೆಗೆ ಆಟ ಆಡ್ತಿದ್ದು, ನಿನಗೆ ಗೊತ್ತಿಲ್ವಾ ನನಗೆ ರಾಮ ಅಂದ್ರೆ ಎಷ್ಟು ಪ್ರೀತಿ ಅಂತ? ಸತ್ಯಸಂಧನು, ಸತ್ಪುರುಷರಲ್ಲಿ ಶ್ರೇಷ್ಠನು, ಪೂಜ್ಯನು ಆದ ರಾಮನು ಯಾವ ಅನುಮತಿಯಿಂದ ಹೊರಟು ಹೋದನು? ಅಲ್ಲಿಂದ ಮುಂದಕ್ಕೆ ಒಂದು ಲೆಕ್ಕ ಮಾಡಿರೋ ಒಂದು 50ರಿಂದ 60 ಅಂದ್ರೆ ಏನು ಮಾಡಿದ್ರೆ ಏನು ಪಾಪ ಅನ್ನೋದನ್ನ ಮತ್ತೆ ಮತ್ತೆ ಆ ತರ ನಾನು ಮಾಡಿದ್ರೆ ನನಗೆ ಆ ಪಾಪ ಬರ್ಲಿ ಅನ್ನೋದು ಒಂದಾದ್ರೆ, ಈ ತರ ಮಾಡಿದ್ರೆ ಇದು ಪಾಪ ಖಂಡಿತವಾಗಿ ಆಗ್ತದೆ ಅನ್ನುವಂತ ಅಷ್ಟು ಅಂದ್ರೆ ಆಣೆ ಮಾಡ್ತಾನೆ. ನಾನು ಹೀಗೇನಾದ್ರೂ ಮಾಡಿದ್ರೆ ಅದು ನನಗೆ ಬರ್ಲಿ, ಈ ದೋಷವನ್ನು ನಾನು ಮಾಡಿದವನಲ್ಲ. ಯಾರು ಈ ದೋಷಗಳನ್ನು ಮಾಡ್ತಾರೋ ಅಂತವ್ರು ಅಂದ್ರೆ ಹೇಳುವ ಆ ರೀತಿ ನೋಡಿ, ಯಾರ ಮಾತಿನಿಂದ ಅನುಮತಿಯಿಂದ ಹೊರಟು ಹೋದನು, ರಾಮ ನೀನು ಹೋಗು ಅಂತ ಯಾರು ಹೇಳಿದ್ರು ಅವ್ರಿಗೆ ಇದೆಲ್ಲ ಆಗ್ಲಿ ಅನ್ನೋ ಹಾಗೆ
ಅವನಿಗೆ ಗುರುಮೈಕೇನ ಸಂಪಾದಿಸಿದ ಶಾಸ್ತ್ರಾದಿಷ್ಟವಾದ ಬುದ್ಧಿಯು ಫಲಿಸದೆ ಹೋಗಲಿ. ಯಾವುದು ವಿದ್ಯೆ ಕಲ್ತಿರ್ತಾನೋ ಅದು ಅವನಿಗೆ ದಕ್ಕದೆ ಹೋಗ್ಲಿ. ಒಂಥರ ಶಾಪವು ಒಂಥರ ಈ ತರ ನಾನು ಮಾಡಿದ್ರದು ನನಗೆ ಆಗ್ಲಿ ಅನ್ನುವ ಹಾಗೆ ಕೂಡ ಮಾತಾಡ್ತಾನೆ. ಯಾವನ ಅನುಮತಿಯಿಂದ ಅಣ್ಣನು ಹೊರಟು ಹೋದನು ಅವನು ಪಾಪಿಗಳಿಗೆ ಸೇವಕನಾಗಲಿ. ಸೂರ್ಯನಿಗೆ ಎದುರಾಗಿ ಮಲಮೂತ್ರಗಳನ್ನು ವಿಸರ್ಜಿಸಲಿ. ಮಲಗಿರುವ ಹಸುವನ್ನು ಕಾಲಿನಿಂದ ಒದೆಯಲಿ. ಈ ಪ್ರಕರಣದ ಮೂಲಕ ವಾಲ್ಮೀಕಿ ನಮ್ಗೆ ಏನ್ ಹೇಳ್ತಾರೆ, ಅನೇಕ ಪಾಪ ಕಾರ್ಯಗಳ ತಿಳುವಳಿಕೆಯನ್ನ ನಮ್ಗೆ ಹೇಳ್ತಾರೆ. ನೋಡಿ, ಹೀಗೆ ಮಾಡಿದ್ರೆ ಪಾಪ, ಹೀಗೆ ಮಾಡಿದ್ರೆ ಪಾಪ ಅನ್ನುವುದನ್ನ ಈ ಕಥೆಯ ಮೂಲಕ ನಮ್ಗೆ ಹೇಳ್ತಾರೆ. ಯಾವನ ಅನುಮತಿಯಿಂದ ಅಣ್ಣನು ಹೊರಟು ಹೋದನು ಅವನಿಗೆ ಹೆಚ್ಚಾದಂದ್ರೆ ಕೆಲಸ ಜಾಸ್ತಿ ಮಾಡಿಕೊಂಡು ಕೂಲಿ ಕೊಡದೆ ಇರುವ ಒಡೆಯನ ಅಧರ್ಮವೂ ಬರಲಿ. ನಾವು ಸಾಮಾನ್ಯವಾಗಿ ನೋಡ್ತೇವೆ ಈಗ ಅದಕ್ಕೆ ಕೂಲಿಗೆ ಅವರೆಲ್ಲ ಸ್ಟ್ರೈಕ್ ಎಲ್ಲ ಮಾಡ್ತಾರೆ, ಜಾಸ್ತಿ ಕೆಲಸ ಮಾಡಿಸೋದು, ಓವರ್ ವರ್ಕ್ ಮಾಡಿಸುವಂಥದ್ದು, ಕೂಲಿ ಕಡಿಮೆ ಕೊಡುವಂಥದ್ದು, ಅದು ತಪ್ಪು ಅನ್ನುವುದನ್ನ ಅಲ್ಲಿ ನಮ್ಗೆ ಹೇಳ್ತಾರೆ. ಯಾರು ಹಾಗೆ ಮಾಡ್ತಾನೆ ಅವನಿಗೆ ಪ್ರಜೆಗಳೆಲ್ಲರನ್ನು ಮಕ್ಕಳಂತೆ ಕಾಣುತ್ತಾ ಚೆನ್ನಾಗಿ ರಾಜ್ಯಪಾಲನೆ ಮಾಡುತ್ತಾ ರಾಜನಿಗೆ ಚೆನ್ನಾಗಿ ಮಾಡ್ತಾ ಇರ್ತಾರೆ, ಮಕ್ಕಳಾಗಿ ಕಾಣ್ತಾ ಪಾಲನೆ ಮಾಡ್ತಾ ಇರುವ ರಾಜನಿಗೆ, ಅಂತ ರಾಜನಿಗೆ ದ್ರೋಹವನ್ನು ಎಸಗಿದವರ ಪಾಪ ಬರ್ಲಿ. ಅವನು ರಾಜ ಚೆನ್ನಾಗಿ ಮಾಡ್ತಿರ್ತಾನೆ, ಅವನಿಗೆ ಉಲ್ಟಾ ಯಾರು ಹೊಡಿತಾರೆ, ಯಾರು ಪ್ರಜೆಗಳು ಹೊಡಿತಾರೆ, ಅವರಿಗೆ ಪಾಪ ಬರ್ಲಿ. ಮತ್ತೆ ಯಾವ ರಾಜನು ಪ್ರಜೆಗಳಿಂದ 1/6 ಭಾಗದ ಸಂಪಾದನೆಯನ್ನು ಕಿತ್ತುಕೊಂಡು ನಾವು ಟ್ಯಾಕ್ಸ್ ಕಟ್ಟಿದ್ರು ನಮ್ಮನ್ನು ನೋಡಿಕೊಳ್ಳುವುದಿಲ್ವೋ ಅವರಿಗೆ ಪಾಪ ಬರ್ಲಿ. 1/6 ಭಾಗ ಟ್ಯಾಕ್ಸ್ ಕೊಡಬೇಕು ಅಂತ ಲೆಕ್ಕಾಚಾರ, ಅಂತವನಿಗೆ ಬರ್ಲಿ. ಯಜ್ಞದಲ್ಲಿ ತಪಸ್ವಿಗಳಿಗೆ ಯಜ್ಞ ದಕ್ಷಿಣೆಯನ್ನು ಕೊಡುವುದಾಗಿ ಘೋಷಣೆ ಮಾಡಿ ಹಾಗೆ ಮಾಡಲಿಲ್ಲವೆಂದು ಹೇಳುವವನಿಗೆ, ಘೋಷಣೆ ಮಾಡ್ಬಿಟ್ಟು ನಾನು ಮಾಡ್ಲೇ ಇಲ್ಲ, ನಾನು ಇಷ್ಟೇ ಕೊಡೋದು ಅಂತ ಹೇಳಿ ಯಾರು ಹೇಳ್ತಾನೋ ಅವನಿಗೆ ಅಂತ ಆ ಪಾಪ ಬರ್ಲಿ. ಆನೆ ಕುದುರೆ ರಥಗಳಿಂದ ಕಿಕ್ಕಿರಿದು ಆಯುಧಗಳಿಂದ ಪರಿಪೂರ್ಣವಾದ ಯುದ್ಧದಲ್ಲಿ ಸತ್ಪುರುಷರಿಗೆ ಯೋಗ್ಯವಾದ ಯುದ್ಧ ಧರ್ಮವನ್ನು, ಯುದ್ಧ ಮಾಡಬೇಕು ಹೋಗಿದ್ದಾನೆ, ಅಲ್ಲಿ ಯುದ್ಧ ಮಾಡದೆ ಯಾರು ಹಿಂತಿರುಗಿ ಬರ್ತಾನೋ ಆ ಪಾಪ ಅವನಿಗೆ ಬರ್ಲಿ. ಹಾಗೆ ಸುಮಾರು ಒಂದು 50 ವಿಚಾರಗಳನ್ನ ಹೇಳ್ಕೊಂಡು ಹೋಗ್ತಾನೆ. ಗುರುಗಳನ್ನು ಸಹ ಅವಮಾನ ಈಗ ಗುರುಗಳಿಗೆ ಅವಮಾನ ಮಾಡಿದ್ರೆ ಪಾಪ ಬರ್ತದೆ, ಭಗವಂತನಿಗೆ ನಿವೇದಿಸದೆ ತಿಂದ್ರೆ ಪಾಪ ಬರ್ತದೆ, ಹಸುಗಳನ್ನು ಕಾಲಿನಿಂದ ಒದ್ರೆ, ಗುರುಗಳನ್ನು ನಿಂದಿಸಿದವನಿಗೆ, ಸ್ನೇಹಿತರಿಗೆ ಅತ್ಯಂತ ದ್ರೋಹವನ್ನು ಮಾಡಿದವನಿಗೆ, ಯಾರಾದ್ರೂ ಒಂದು ಗುಟ್ಟು ಹೇಳಿರ್ತಾರೆ, ನೋಡಪ್ಪ ಇದನ್ನು ಯಾರಿಗೂ ಹೇಳ್ಬೇಡ ಅಂತ, ಆ ಗುಟ್ಟನ್ನು ಯಾರಿಗಾದ್ರೂ ಹೇಳಿದ್ರೆ ಅದು ಪಾಪ. ಅಂತ ಪಾಪ ಮಾಡಿ ಅಂತ ಪಾಪ ನಾನೇನಾದ್ರು ಮಾಡಿದ್ರೆ ನನಗೆ ಅದು ಬರ್ಲಿ. ಪರರಿಗೆ ಉಪಕಾರ ಮಾಡದವನು, ಕೃತಜ್ಞತೆ ಇಲ್ಲದವನು, ಜನಗಳಿಂದ ತಿರಸ್ಕೃತನು, ಲಜ್ಜೆ ಇಲ್ಲದವನು ಆಗಿ ಲೋಕದಲ್ಲಿ ಎಲ್ಲರಿಂದ ದ್ವೇಷಿಸಲ್ಪಡುತ್ತಾ ಇರಲಿ. ಯಾವನ ಅನುಮತಿಯಿಂದ ಅಣ್ಣನು ಹೊರಟು ಹೋದನು, ಮನೆಯಲ್ಲಿ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ, ಆದ್ರೆ ಜೊತೆಗೆ ಕೂತ್ಕೊಂಡು ಊಟ ಮಾಡ್ಲಿಕ್ಕೆ ಯಾರು ಇಲ್ಲ. ಈಗದ ಎಲ್ಲರ ಪರಿಸ್ಥಿತಿ, ಎಲ್ಲರೂ ಅವರವರೇ ಊಟ ಮಾಡುದು, ಮೃಷ್ಟಾನ್ನ ಇರ್ತದೆ, ಅಂದ್ರೆ ಒಂದು ಏನು ಸಹಪಂಕ್ತಿಯಲ್ಲಿ ಸಹಭೋಜನ ಮಾಡುವಂತ ಯೋಗ ಇಲ್ಲ. ಎಲ್ಲರೂ ಇವಾಗ ಅಂತ ಪಾಪ ಮಾಡಿದವರು ಅಂತ ಕಾಣ್ತದೆ. ಅದಕ್ಕೋಸ್ಕರ ಅದನ್ನು ಕೂಡ ಅವ್ರು ಹೇಳ್ತಾರೆ. ಮತ್ತೆ ಯಾರ ಅನುಮತಿಯಿಂದ ಅಣ್ಣನು ಹೊರಟು ಹೋದನು, ಈಗ ನಾವು ಕೆಲವರೆಲ್ಲ ಈ ವಿಷದ ವ್ಯಾಪಾರ, ಅರಗು ವ್ಯಾಪಾರ, ಅಂದ್ರೆ ಬಾಂಬಿನ ವ್ಯಾಪಾರ, ಅದರಿಂದೆಲ್ಲ ಆಗುವಂಥದ್ದು ನಾಶವೇ, ಅದರಿಂದ ಅವರಿಗೇನು ಪುಣ್ಯ ಅಂತೂ ಬರುವುದಿಲ್ಲ. ಹಾಗಾಗಿ ಇಂಥ ವ್ಯಾಪಾರದಲ್ಲಿ ಇರುವವ್ರನ್ನ ಪೋಷಿಸುವಂತಾಗ್ಲಿ. ಆಮೇಲೆ ಯಾವನ ಅನುಮತಿಯಿಂದ ಅಣ್ಣನು ಹೊರಟು ಹೋದನು, ತಲೆಬುರುಡೆ ಹಿಡ್ಕೊಂಡು, ನಾರು ಬಟ್ಟೆ ಹಿಡ್ಕೊಂಡು, ಭಿಕ್ಷೆ ಬೇಡ್ಕೊಂಡು ಅಲಿವಂತಾಗ್ಲಿ, ಕುಡಿತದಲ್ಲಿಯೂ ಹೆಂಗಸರಲ್ಲೂ ಪಗಡೆಯಲ್ಲಿಯೂ ನಿತ್ಯ ಆಸಕ್ತನಿರುವಾಗ ಆಗ್ಲಿ, ಕಾಮ ಕ್ರೋಧಗಳಿಂದ ಕೂಡಿರ್ಲಿ. ಹೀಗೆ ಹೇಳ್ತಾ ಹೇಳ್ತಾ ಯಾವ್ದ್ಯಾವ್ದು ನಾವು ಮಾಡಬಾರ್ದು ಅನ್ನೋದನ್ನ ಡಿಟೇಲ್ ಆಗಿ ವಾಲ್ಮೀಕಿ ಅವರು ಹೇಳ್ತಾ ಹೋಗ್ತಾರೆ. ಇಷ್ಟೆಲ್ಲ ಕೇಳಿದ್ಮೇಲೆ ಆಗ ಕೌಸಲ್ಯಗೆ ನಿಜವಾಗ್ಲೂ ಬೇಸರ ಆಗ್ತದೆ, ಅವಳಿಗೆ ದುಃಖವೂ ಆಗ್ತದೆ. ಆಗ ಅವಳು ಹೇಳ್ತಾಳೆ, ಮಗನೇ, ನನ್ನ ಈ ದುಃಖವು ಪುನಃ ಉಕ್ಕಿ ಬರುತ್ತಿದೆ. ಇವನಿಷ್ಟು ಹಾಗೆಲ್ಲ ನನಗಾಗ್ಲಿ, ಹಾಗೆಲ್ಲ ನನಗಾಗ್ಲಿ, ದುಃಖದ ಒಂದೊಂದು ಮಾತನ್ನ ಕೇಳಿದಾಗ ಆಗ ಅವಳು ಹೇಳ್ತಾಳೆ, ಆಣೆ ಇಟ್ಟು ಪ್ರತಿಜ್ಞೆ ಮಾಡುತ್ತಾ ನನ್ನ ಪ್ರಾಣಗಳನ್ನು ಬಾಧಿಸುತ್ತಿರುವೆ. ಅದೃಷ್ಟದ ವಶಾತ್ ಲಕ್ಷ್ಮಣನಂತೆಯೇ ನಿನ್ನ ಮನಸ್ಸು ಧರ್ಮ ಮಾರ್ಗದಿಂದ ಆಚೆ ಹೋಗಲಿಲ್ಲ. ಅಂದ್ರೆ ಇದು ಸಿಕ್ಕಿತ್ತಲ್ಲ, ಸಾಮಾನ್ಯವಾಗಿ ನಾವು ಹೇಳಲಿಕ್ಕುಂಟು, ನಾನು ಬಯಸಿರ್ಲಿಲ್ಲ, ಸಿಕ್ಕಿತ್ತಲ್ಲ, ಮತ್ತೆ ಯಾಕೆ ಇನ್ಯಾಕೆ ಮಾಡುವಂಥದ್ದು. ಆದ್ರೆ ಅಂತ ಸಂದರ್ಭದಲ್ಲಿ ಕೂಡ ನಿನ್ನ ಮನಸ್ಸು ಹಾಗೆ ಹೋಗ್ಲಿಲ್ಲಲ್ಲ, ನಿನ್ನ ಮನಸ್ಸು ಧರ್ಮ ಮಾರ್ಗದಿಂದ ಆಚೆ ಹೋಗಲಿಲ್ಲ. ಮಗು, ನನ್ನಲ್ಲಿ ಸತ್ಯ ಪ್ರತಿಜ್ಞೆ ಉಳ್ಳವನಾಗಿ ಸತ್ಪುರುಷರಲ್ಲಿ ಹೋಗಿ ಸೇರುವ ಲೋಕವನ್ನೇ ಪಡೀತೀಯಾ ಅಂತ ಹೇಳ್ತಾಳೆ. ಹೀಗೆ ಹೇಳಿ ಅಣ್ಣನಲ್ಲಿ ಪ್ರೇಮ ಉಳ್ಳ ಭರತನನ್ನು ತೊಡೆಯ ಮೇಲೆ ಕುಳ್ಳರಿಸಿಕೊಂಡು ಆ ಮಹಾಭಾವವನ್ನು ಆಲಿಂಗನ ಮಾಡಿ ದುಃಖಿತೆಯಾಗಿ ಅಳುತ್ತಾಳೆ. ಹೀಗೆ ದುಃಖದಿಂದ ಆರ್ತನಾಗಿ ಗೋಳಾಡುತ್ತಿದ್ದಾಗ ಆ ಮಹಾತ್ಮನ ಮನಸ್ಸು ಮುಂದೇನು ಮಾಡಬೇಕು ಅಂತ ಮರೆತು ದುಃಖವನ್ನು ತಡೆದುಕೊಳ್ಳಲು ಯತ್ನಿಸಿದ್ದರಿಂದ ಕಡಿದು ಹೋಯಿತು. ಜ್ಞಾನ ತಪ್ಪಿ ಗೋಳಾಡುತ್ತಾ ನೆಲದ ಮೇಲೆ ಬಿದ್ದು ಬುದ್ಧಿ ಸ್ವಾಧೀನವಿಲ್ಲದೆ ಬಾರಿ ಬಾರಿಗೂ ಬಿಸಿಯಾಗಿ ನೆಟ್ಟಿಸಿರು ಬಿಡುತ್ತಾ ಆತನಿಗೆ ಆ ರಾತ್ರಿ ಹಾಗೆ ಕಳೆದು ಹೋಗ್ತದೆ. ಮುಂದೆ ಇಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಮುಂದೆ ಸಂಸ್ಕಾರದ ಬಗ್ಗೆ ಬರ್ತದೆ. ಆದ್ರೆ ಅದರ ಸಂಸ್ಕಾರಕ್ಕೆ ಮೊದಲು
ಅಲ್ಲಿ ಕಥೆಯಲ್ಲಿ ಮತ್ತೆ ಬರ್ತದೆ ನಮ್ಗೆ ರಾಮಾಯಣದಲ್ಲಿ ಮಂಥರೆಯನ್ನು ಹಿಡ್ಕೊಂಡು ಬರುದು, ಮಂಥರೆಯನ್ನ ಇದ್ ಮಾಡೋದು ಎಲ್ಲ. ಆಗ ಮಂಥರೆ ಹೇಳ್ತಾಳೆ, ನಾನು ನನ್ನನ್ನು ಎಲ್ಲರೂ ಅವಮಾನ ಮಾಡಿದ್ದಕ್ಕೆ ಅವರಿಗೋಸ್ಕರ ನಾನು ಮಾಡಿದ್ದು ಅದನ್ನ ದೇರಾಜಿಯವರು ತುಂಬಾ ವಿಸ್ತೃತವಾಗಿ ಬರೆದಿದ್ದಾರೆ. ನಾನು ಇಲ್ಲಿ ಬಂದಾಗ ನನಗೆ ಕೈಕೆ ಮಾತ್ರ ನನ್ನ ಬದುಕಾಗಿದ್ಲು, ಅವಳದ್ ಮಾತ್ರ ಆಲೋಚನೆ ಇತ್ತು, ಇವರು ಕೌಸಲ್ಯೆಯ ದಾಸಿಯರೆಲ್ಲ ನನ್ನನ್ನು ಏನು ಅವಮಾನ ಮಾಡ್ತಾ ಇದ್ರು, ಅದಕ್ಕೆ ಕೌಸಲ್ಯಗೆ ಏನಾದ್ರು ಮಾಡ್ಬೇಕು ಅಂತ ನಾನು ಮಾಡಿದ್ದ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾಳೆ. ಆಗ ಅಂದ್ರೆ ಅವಳ ತಪ್ಪನ್ನ ಪ್ರತಿಪಾದಿಸ್ಕೊಳ್, ನಾನು ಯಾಕೆ ಸುಮ್ಮನೆ ಮಾಡ್ಲಿಲ್ಲ, ನನ್ಗೆ ಬೇಸರ ಆಗಿತ್ತು. ಮತ್ತೆ ಇವರು ಕೌಸಲ್ಯ ಇರುವಾಗ್ಲೇ ಕೈಕೆ ಇರುವಾಗ್ಲೇ ನನ್ನನ್ನೆಲ್ಲ ಇಷ್ಟೆಲ್ಲ ಮಾಡಿದವರು, ನಾಡಿದ ರಾಮನೇ ರಾಜ್ಯ ಆದ್ರೆ ನಮ್ಮನ್ನೆಲ್ಲ ಏನು ಮಾಡ್ಲಿಕ್ಕಿಲ್ಲ, ಕೈಕೇನ್ ಏನು ಮಾಡ್ಲಿಕ್ಕಿಲ್ಲ, ಹಾಗೆ ನಾನು ಆಲೋಚನೆ ಮಾಡಿದ್ದಂತ. ಆಗ ಮತ್ತೆ ಇವಳು ಹೇಳೋ ಮಾತು ತುಂಬಾ ಚೆನ್ನಾಗಿ ಭರತ ಹೇಳ್ತಾನೆ. ಕೌಸಲ್ಯ ಹೇಳ್ತಾಳೆ ನನ್ನ ದಾಸಿಯರಿಂದ ಈ ಮಂಥರೆಗೆ ಒದಗಿ ಬಂದದ್ರಿಂದ ನೋವಾಗಿದ್ರಿಂದ ಯಾವ ಅವಮಾನವಾಯಿತೆಯೋ ಅದು ನನ್ನ ಶ್ರದ್ಧೆಯ ಫಲವಾಗಿರ್ಬೇಕು. ನಾನು ಗಮನಿಸ್ಲಿಲ್ಲ ನನ್ನ ದಾಸಿಯರು ಅವಳಿಗೆ ನೋವು ಕೊಟ್ರು ಅಂತ, ಅದಕ್ಕೆ ಸಾರಿ ಕೇಳ್ತಾಳೆ, ಅದಕ್ಕೆ ಕ್ಷಮೆ ಕೇಳ್ತಾಳೆ ಕೌಸಲ್ಯ. ಅವಳು ಸತ್ಯವಾಗಿ ನುಡಿದಿದ್ದಾಳೆ, ನಾನು ಪಶ್ಚಾತ್ತಾಪ ಪಡುತ್ತೇನೆ, ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಭರತೆಯು ಮಂಥರೆಯು ನನ್ನನ್ನು ಕ್ಷಮಿಸಲಿ ಅಂತ ಕೇಳ್ತಾಳೆ. ಆಗ ಭರತನ ಮಾತು ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತು. ತಾಯಿ, ನೀನು ದುಃಖಿಸಬೇಡ, ನಿನ್ನ ದಾಸಿಯರಿಂದ ಏನಾದರೂ ನಡೆದಿದ್ದರೆ ಆಗಲೇ ಅದನ್ನು ನಿನ್ನಲ್ಲಿ ಹೇಳಿ ನಿವೃತ್ತಿ ಮಾಡಬಹುದಾಗಿತ್ತು. ಇದೀಗ ಸಾಮಾನ್ಯವಾಗಿ ಆಗುದ ಹಾಗೆ, ಯಾವುದೋ ಒಂದು ಆದಾಗ ಯಾರ ಹತ್ರ ಕಂಪ್ಲೇಂಟ್ ಮಾಡ್ಬೇಕು, ಎಲ್ಲಿ ಅದನ್ನು ಮಾಡ್ಬೇಕು, ಅದನ್ನು ಮಾಡಿದ್ರೆ ನಾವು ಬೇರೆ ಅದು ಇನ್ನೊಂದು ತರದಲ್ಲಿ ಅದನ್ನ ಮಾಡಿಕೊಂಡು ಹೋಗುದು. ಇಷ್ಟು ದಿನ ಅದನ್ನು ಬಚ್ಚಿಟ್ಟು ಆಕೆಯು ಮಾಡಬಾರದನ್ನೇ ಮಾಡಿದಳು, ನಿನ್ನದೇನು ತಪ್ಪಿದೆ, ನಾನು ಅವಳಣಿಕೆಯಂತೆ ನಡೆಯಲಿಲ್ಲವೆಂದು ಇಷ್ಟೆಲ್ಲ ಆಡಿ ತೋರಿಸುತ್ತಾಳೆ. ಈಗ ಇದನ್ನು ಒಪ್ಪಿರ್ತಿದ್ರೆ, ಯಾರು ಭರತ ರಾಜ್ಯವನ್ನ ಒಪ್ಪಿರ್ತಿದ್ರೆ ಆಗ ಇದನ್ನು ಹೇಳ್ತಾನೆ ಇರ್ಲಿಲ್ಲ ಅವಳು, ನನಗೆ ಹಾಗಾಗಿದ್ದಕ್ಕೆ ಮಾಡಿ ಹೀಗೆ, ಯಾಕಂದ್ರೆ ಅವಳಿಗೆ ಒಂದು ರಾಜ್ಯ, ಅವಳ ಮಗನೇ ರಾಜ್ಯ ಇದಾಗ್ತಾನಲ್ಲ. ಆಗ ಮತ್ತೆ ವಸಿಷ್ಠರ ಮಾತು ಕೂಡ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಮಂಥರೆಯ ಮಾತುಗಳೆಲ್ಲ ಅವಳ ಹೃದಯದಿಂದ ಮೂಡಿ ಬಂದವು, ಅವಳ ಆಡಿದುದೆಲ್ಲ ಯಥಾರ್ಥ ಹೌದು, ಇದ್ದದ್ದನ್ನು ನಿರ್ವಂಚನೆಯಿಂದ ನುಡಿದಿದ್ದಾಳೆ, ತಪ್ಪೆಂದು ಕಂಡು ಅವಳು ಈ ಕಾರ್ಯವನ್ನು ಕೈಗೊಂಡಿದ್ದರೆ ಆಕೆಗೆ ಇಲ್ಲಿ ಹೀಗೆ ಧೈರ್ಯವಾಗಿ ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಗೆದ್ದಿದ್ದರೆ ಅಪರಾಧವಾಗುತ್ತಿರಲಿಲ್ಲ, ಸೋತುದರಿಂದ ಮಾತ್ರ ಅಪರಾಧಿನಿಯಾದೆ ಎನ್ನುತ್ತಾಳೆ. ಈ ಸೋಲಿಗೆ ಭರತನೇ ಕಾರಣನೆಂದು ಹೇಳುತ್ತಾಳೆ. ಭರತನೇ ಒಪ್ಪಿದ್ದರೆ ಅಥವಾ ಈಗಲೂ ಒಪ್ಪುವುದಾದರೆ ಯಾವ ತಪ್ಪು ಇಲ್ಲ. ಇದನ್ನು ಒಪ್ಪಿಯೇ ಶ್ರೀರಾಮನು ವನವಾಸಿಯಾದನೆಂದು ಹೇಳಿದಳು. ಇದೆಲ್ಲವೂ ವ್ಯಾವಹಾರಿಕ ಸತ್ಯ ಮಾತ್ರ. ಆದರೆ ಎಲ್ಲಕ್ಕೂ ಮೂಲವಾಗಿರುವ ಪರಮ ಸತ್ಯವನ್ನು ಎಣಿಸಿದರೆ ಇಲ್ಲಿ ಯಾರದೂ ತಪ್ಪಿಲ್ಲ, ಹಾಗೆ ತಪ್ಪದವರೂ ಇಲ್ಲ. ಕೆಲವರಿಗೆ ಅವರವರ ತಪ್ಪು ತಿಳಿದಿದೆ, ಇನ್ನು ಕೆಲವರಿಗೆ ತಿಳಿಯಲಿಲ್ಲ ಅಷ್ಟೇ. ಗೊತ್ತಾದವರೆಲ್ಲರೂ ತಿದ್ದಿಕೊಂಡಿದ್ದಾರೆ. ಮಂಥರೆಯ ದೃಷ್ಟಿಯಿಂದ ತನ್ನ ಒಡತಿಗಾಗಿ, ಆಕೆಯ ಮಗನಾದ ಭರತನಿಗಾಗಿ ತಾನು ನಿರ್ವಹಿಸಿದ್ದ ಕಾರ್ಯವು ನ್ಯಾಯವಾದುದೆಂದೇ ಈಗಲೂ ಇದೆ. ಆದರೆ ಸ್ವಾಮಿನಿಷ್ಠೆಯು ಹೆರವರಿಗೆ ಮಾರಕವಾಗಬಾರದು ಎಂಬುದನ್ನು ಅಲ್ಲಿ ಅರಿತವಳಲ್ಲ. ಇವಳ ಸ್ವಾಮಿನಿಷ್ಠೆ ಕೈಕೆಗೆ, ಅದರಿಂದ ಇನ್ನೊಬ್ಬರಿಗೆ ತೊಂದರೆ ಆಯ್ತು, ಎಷ್ಟೋ ಜನಕ್ಕೆ ತೊಂದರೆ ಆಯ್ತು, ಹಾಗೆ ಅವಳಿಗೆ ತಿಳಿಲಿಲ್ಲ. ಪರೋಪದ್ರವಕಾರಕವಾದ ಯಾವ ಕಾರ್ಯವೇ ಆದರೂ ಧರ್ಮಜ್ಞರ ದೃಷ್ಟಿಯಲ್ಲಿ ಸಾಧುವೆಂದು ಪರಿಗಣಿಸಲ್ಪಡಲಾರದು. ಪರ ಉಪದ್ರವಕಾರಕವಾದ ಯಾವ ಕಾರ್ಯವೇ ಆದರೂ ಅಷ್ಟೆಲ್ಲವನ್ನು ಈಕೆಯು ಪಾಪ ಹೇಗೆ ತಿಳಿದಿರಬೇಕು. ಇವಳು ಭರತನಿಗಾಗಿ ರಾಜ್ಯ ಪಟ್ಟವನ್ನು ಬೇಡುವಂತೆ ಮಾಡಿದ್ದು ಮುಖ್ಯವಾಗಿ ಕಾರಣ ಕೌಸಲ್ಯ ಮೇಲಿದ್ದ ಮತ್ಸರ. ಅದೇ ಅವಳೆನ್ನುವ ಸೇಡು. ಭರತನಿಗೆ ಯುವರಾಜ ಪದವಿಯು ದೊರೆತರೆ ಅವನ ತಾಯಿಯನ್ನು ತಾನು ಬೇಕಾದ ಹಾಗೆ ಕುಣಿಸಿ ತನ್ನ ಇಷ್ಟವನ್ನು ಪೂರೈಸಿಕೊಳ್ಳಬಹುದು. ಇದು ಇವಳ ಆಂತರ್ಯ. ಶ್ರೀರಾಮನನ್ನು ಕಾಡಿಗೆ ಅಟ್ಟಿ ಕೌಸಲ್ಯಗೆ ದುಃಖ ಕೊಡುವುದರಲ್ಲಿ ಇವಳ ಸೇಡು ತೀರುವುದು ಕಷ್ಟವಿತ್ತು. ಅದು ದಿನ ದಿನ ರೂಪಾಂತರಗೊಂಡು ಹೊಂದಲು ಆಸ್ಪದವಿತ್ತು. ಅವಳೇ ಹೇಳುವ ಕಾರಣದಿಂದ ಬೆಳೆದು ಬಂದ ಮಾತ್ಸರ್ಯವು ಇಷ್ಟು ಅನರ್ಥವನ್ನು ಮಾಡಿಸಿದೆ. ತಾನು ಅನಾದರಿಸಲ್ಪಟ್ಟೆನೆಂದು ಉತ್ಕೃಷ್ಟವಾದ ಒಂದು ರಾಜ್ಯ ವ್ಯವಸ್ಥೆಯನ್ನೇ ಅಡಿಮೇಲು ಮಾಡುವಷ್ಟು ಬುದ್ಧಿಶಕ್ತಿಯ ಮುಂಬರಿಯಿತು. ಯಾರದೋ ತಪ್ಪು ನನ್ನನ್ನು ತಪ್ಪುವಂತೆ ಮಾಡಿತು ಎಂದಳಲ್ಲ, ಅದು ನಿಜವಾದದ್ದು. ತಪ್ಪು ಕಂಡಾಗಲೇ ತಿದ್ದಬೇಕಾದದ್ದು ನ್ಯಾಯ. ಅದನ್ನು ಬಚ್ಚಿಟ್ಟು ಅದಕ್ಕೆ ಪ್ರತಿಕ್ರಿಯೆಯನ್ನು ಹುಡುಕಿ ಹಾಗೆಯೇ ತಪ್ಪನ್ನು ಸಂಕಲನಗೊಳಿಸಿದರೆ ಇದಕ್ಕೂ ಹೆಚ್ಚಿನ ಅನರ್ಥವಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಹೀಗೆ ಅದನ್ನ ಅವರು ವಿಸ್ತರಿಸ್ತಾ ಹೋಗ್ತಾರೆ. ಆ ಬಳಿಕ ಭರತನು ದಶರಥನಿಗೆ ಸಂಸ್ಕಾರ ಮಾಡಿದುದು 76ನೇ ಸರ್ಗ. ಶೋಕದಿಂದ ಪರಿತಪಿಸುತ್ತಿದ್ದ ಕೈಕೆಯ ಪುತ್ರನಾದ ಭರತನು ವಸಿಷ್ಠರು ಹೇಳ್ತಾರೆ, ಎಲೈ ಮಹಾ ಯಶಸ್ವಿಯಾದ ರಾಜಪುತ್ರನೇ, ದುಃಖಿಸುವುದು ಸಾಕು, ನಿನಗೆ ಒಳ್ಳೆಯದಾಗಲಿ. ರಾಜನಿಗೆ ಶ್ರೇಷ್ಠವಾದ ಅಪರ ಕರ್ಮವನ್ನು ಮಾಡು, ಅದಕ್ಕೆ ಕಾಲವು ಪ್ರಾಪ್ತವಾಗಿದೆ. ಹಿಂದಿನ ಸರ್ಗದಲ್ಲಿ ಬಂದ ಹಾಗೆ ಶವವನ್ನ ಹೇಗೆ ಸಂಸ್ಕರಿಸಿದ್ರು ಅದು ಎಲ್ಲ ಅದರಲ್ಲಿ ಹೇಳಿದ್ದಾರೆ. ಎಣ್ಣೆಯ ತೈಲ ತಪ್ತದಲ್ಲಿ ಅವನನ್ನ ಇಟ್ಟಿರ್ತಾರೆ ಅಂತೆಲ್ಲ. ಮತ್ತೆ ಅವನಿಗೆ ದುಃಖ ಬರ್ತದೆ. ಎಣ್ಣೆಯ ಕೊಪ್ಪರಿಗಿಂದ ಎತ್ತಿ ನೆಲದ ಮೇಲೆ ಮಲಗಿಸಿ ಸಂಪೂರ್ಣವಾಗಿ
ಹಳದಿ ಬಣ್ಣಕ್ಕೆ ತಿರುಗುತ್ತಿದ್ದ ಮುಖವುಳ್ಳ ನಿದ್ರಿಸುತ್ತಿದ್ದಂತೆ ಇದ್ದ ರಾಜನ ದೇಹವನ್ನು ನಾನಾ ರತ್ನಗಳಿಂದ ಅಲಂಕೃತವಾಗಿ ಉತ್ತಮ ಹಾಸಿಗೆಯಲ್ಲಿ ಮಲಗಿಸಿದ ಮೇಲೆ ರಾಜನೇ ದೇಶಾಂತರಕ್ಕೆ ಹೊರಟು ಹೋಗಿದ್ದ ನಾನು ಬಾರದಿರುವಾಗ ಧರ್ಮಜ್ಞನಾದ ರಾಮನನ್ನು ಮಹಾಬಲಶಾಲಿಯಾದ ಲಕ್ಷ್ಮಣನನ್ನು ಕಾಡಿಗೆ ಕಳುಹಿಸಿಕೊಟ್ಟು ಏನು ಕೆಲಸ ಮಾಡಿಬಿಟ್ಟೆ ಮಹಾರಾಜ. ಯಾರಿಗೂ ತೊಂದರೆಯಾಗದಂತೆ ಕೆಲಸಗಳನ್ನು ಮಾಡತಕ್ಕ ಪರಮಶ್ರೇಷ್ಠನಾದ ರಾಮನನ್ನು ನುಳಿದು ದುಃಖಿಸುತ್ತಿರುವ ಈ ಜನಗಳನ್ನು ಬಿಟ್ಟು ಎಲ್ಲಿಗೆ ಹೋದೆ? ಸ್ವರ್ಗಕ್ಕೆ ಹೊರಟು ಹೋದ ಮೇಲೆ ರಾಮನು ಕಾಡನ್ನು ಸೇರಿದ ಮೇಲೆ ನಿನ್ನ ಪಟ್ಟಣಗಳಲ್ಲಿ ಪ್ರಜೆಗಳ ಯೋಗಕ್ಷೇಮವನ್ನು ನೋಡಿಕೊಳ್ಳುವವರು ಯಾರು? ಹಾಗೆ ಮತ್ತೆ ಹೇಳ್ತಾನೆ, ಮತ್ತೆ ಅನಾಥನಾದ ಭೂಮಿ ನೀನಿಲ್ಲದೆ ಭೂಮಿ ಪ್ರಕಾಶಿಸುವುದು ಹೇಗೆ? ಪಟ್ಟಣ ಚಂದ್ರ ಇಲ್ಲದ ರಾತ್ರಿ ಅಂತ ನನಗೆ ಕಾಣುತ್ತಿದೆ. ಮತ್ತೆ ಸಮಾಧಾನ ಮಾಡ್ತಾರೆ ವಸಿಷ್ಠರು, ಮಾಡತಕ್ಕ ಉತ್ತರ ಕ್ರಿಯೆ ಮಾಡು ಅಂತೆಲ್ಲ ಹೇಳಿ ಆಮೇಲೆ ಅಗ್ನಿಯನ್ನ ತರ್ತಾರೆ. ನಿತ್ಯ ಕರ್ಮಕ್ಕಾಗಿ ಅನುಷ್ಠಾನ ಮಾಡುತ್ತಿದ್ದ ಅಹವನೀಯ, ಗಾರ್ಹಪತ್ಯ, ದಾಕ್ಷಿಣ ಹೋಮಾಗ್ನಿಗಳನ್ನ ಋತ್ವಿಕ್ಗಳು, ಯಾಜಕರು ಅಗ್ನಿ ವೇದಿಕೆಗಳಿಂದ ವಿಧಿ ಪ್ರಕಾರವಾಗಿ ತೆಗೆದುಕೊಂಡು ಹೋಗ್ತಾರೆ. ಬಳಿಕ ಪ್ರಾಣ ಹೋಗಿದ್ದ ರಾಜನನ್ನು ಪಲ್ಲಕ್ಕಿಯ ಮೇಲೆ ಮಲಗಿಸಿ ಪರಿಚಾರಕರು ಗದ್ಗದ ಧ್ವನಿ ಉಳ್ಳವರಾಗಿ ದುಃಖ ಪಡುತ್ತಾ ಹೊತ್ಕೊಂಡು ಹೋಗ್ತಾರೆ. ಚಿನ್ನವನ್ನು, ಚಿನ್ನದ ನಾಣ್ಯಗಳನ್ನು, ವಿವಿಧವಾದ ಬಟ್ಟೆಗಳನ್ನೆಲ್ಲ ಮಾರ್ಗದಲ್ಲಿ ಎರಚುತ್ತಾ ಜನಗಳು ರಾಜನ ಮುಂದುಗಡೆಗೆ ಹೋಗ್ತಾರೆ. ಕೆಲವರು ಚಂದನ, ಅಗರು, ಗುಗ್ಗುಲು, ಸರಳ ಪದ್ಮಕ, ದೇವದಾರು ಮರದ ಚೆಕ್ಕೆಗಳನ್ನ, ಕಾಷ್ಟಗಳನ್ನ ತೆಗೆದುಕೊಂಡು ಚಿತೆಯನ್ನ ಜೋಡಿಸ್ತಾರೆ. ಋತ್ವಿಕ್ಗಳು ರಾಜನ ದೇಹವನ್ನು ಚಿತೆಯ ಮಧ್ಯದಲ್ಲಿ ಶ್ರೇಷ್ಠವಾದ ಸುಗಂಧ ದ್ರವ್ಯಗಳೊಡನೆ ಇತರ ಪದಾರ್ಥಗಳೊಡನೆ ಇಟ್ಟು ಅಗ್ನಿಯನ್ನಿಡಿಸಿ ಋತ್ವಿಜರು ಆತನಿಗೆ ಮಂತ್ರಗಳನ್ನ ಜಪಿಸ್ತಾರೆ. ಸಾಮವೇದಿಗಳು ಶಾಸ್ತ್ರಗಳನ್ನ ಅನುಸರಿಸಿ ಸಾಮವೇದ ಮಂತ್ರಗಳನ್ನ ಹಾಡ್ತಾರೆ. ಪತ್ನಿಯರು ವೃದ್ಧರೊಡಗೂಡಿ ಯಥಾಯೋಗ್ಯ ರೀತಿಯಲ್ಲಿ ಯಾರ್ಯಾರಿಗೆ ಹೇಗೆ ಆಗ್ತದೆ ನಡ್ಕೊಂಡು ಹೋಗೋರು, ಪಲ್ಲಕ್ಕಿಯಲ್ಲಿ ಹೋಗೋರು, ಯಾರ್ಯಾರಿಗೆ ಯಾವ ವೆಹಿಕಲ್ ಬೇಕು. ಈಗ ಕೆಲವರು ಕಾರ್ನಲ್ಲಿ ಹೋಗ್ತಾರೆ, ಕೆಲವರು ಜೀಪ್ ನಲ್ಲಿ ಹೋಗಿ ನಾವು ನೋಡ್ತೇವೆ. ಹಾಗೆ ಆ ಪಿಕ್ಚರ್ ಬರ್ತದೆ ನಮ್ಗೆ ಕಣ್ಣಿಗೆ. ಅವರವರಿಗೆ ಯಥಾ ಶಕ್ತಿ ಅವ್ರು ಹೋಗ್ತಾರೆ. ಪಲ್ಲಕ್ಕಿಯಿಂದ, ವಾಹನಗಳಿಂದ, ಪಟ್ಟಣದಿಂದ ಅಲ್ಲಿಗೆ ಹೋಗ್ತಾರೆ. ಅಗ್ನಿ ಚಯನ ಆದ ಮೇಲೆ ರಾಜನಿಗೆ ಋತ್ವಿಜರು, ಕೌಸಲ್ಯ ಮೊದಲಾದ ಎಲ್ಲ ಪತ್ನಿಯರು ಶೋಕ ಸಂತೃಪ್ತರಾಗಿ ಪ್ರದಕ್ಷಿಣೆ ಮಾಡ್ತಾರೆ. ಇಲ್ಲಿಗೆ ನನ್ಗೆ ಅದೇ ಹೆಣ್ಮಕ್ಳು ಹೋಗ್ಬಾರ್ದು ಅಂತೆಲ್ಲ ಹೇಳ್ತಾರೆ, ಆದ್ರೆ ಇಲ್ಲಿ ಎಲ್ಲ ರಾಣಿಯರೆಲ್ಲ ಬಂದಿದ್ದಾರೆ, ಅದಕ್ಕೆ ಪ್ರದಕ್ಷಿಣೆ ಮಾಡ್ತಾರೆ. ಆ ಕಾಲದಲ್ಲಿ ಕ್ರೌಂಚ ಪಕ್ಷಿಗಳಂತೆ ಸ್ತ್ರೀಯರ ಧ್ವನಿಯು, ಸಾವಿರಾರು ಮಂದಿ ಆರ್ತರ ದೀನ ಧ್ವನಿಯು ಅಲ್ಲಿ ಕೇಳಿ ಬರುತ್ತದೆ. ಉತ್ತಮ ಸ್ತ್ರೀಯರು ಶೋಕ ಪರಾಧೀನರಾಗಿ ಬಾರಿ ಬಾರಿಗೂ ಅಳುತ್ತಾ ಗೋಳಿಡುತ್ತಾ ವಾಹನಗಳಿಂದ ಸರಯೂ ನದಿ ತೀರದಲ್ಲಿ ಇಳಿದು ರಾಜಪತ್ನಿಯರು, ಮಂತ್ರಿ ಪುರೋಹಿತರು ಭರತನೊಡನೆ ಜಲತರ್ಪಣ ಮಾಡಿ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಪಟ್ಟಣಕ್ಕೆ ಬಂದು 10 ದಿನಗಳು ನೆಲದ ಮೇಲೆ ಮಲಗುತ್ತಾ ದುಃಖವನ್ನ ಕಳೀತಾರೆ ಅಂತ ಹೇಳ್ತಾರೆ. ಇಲ್ಲಿಗೆ ಆ ಸರ್ಗ ಮುಗಿತದೆ. ಒಂದು ಇಲ್ಲಿಗೆ ನನಗೆ ಕೊಟ್ಟ ಕೆಲಸ ಮುಗ್ದಿದೆ ಸರ್ಗದ ಬಗ್ಗೆ ಹೇಳಲಿಕ್ಕೆ ಅಂತ. ಭರತನ ದುಃಖ, ನಮ್ಮ ಭರತಾಗಮ ಸಾಮಾನ್ಯವಾಗಿ ಇಲ್ಲಿ ತಾಳಮದ್ಲೆಯಲ್ಲೆಲ್ಲ ಹೇಳಿದಾಗ ಭರತಾಗಮನ ಯಕ್ಷಗಾನದಲ್ಲಿ ಇವರು ನಮ್ಮ ಕುಂಬ್ಳ ಸುಂದರರಾಯರು ತುಂಬಾ ಚೆನ್ನಾಗಿ ಗದ್ಗದಿತರಾಗಿ ಮಾತನಾಡುವುದು ಅದೆಲ್ಲ ಕೇಳ್ಕೊಂಡು ಬೆಳೆದದ್ದು. ನಾವು ಭರತ ಅಂತಂದ್ರೆ ಅಂದ್ರೆ ರಾಮನ ದುಃಖ, ಲಕ್ಷ್ಮಣ ಕಷ್ಟ ಇದೆಲ್ಲ ಕಾಣ್ತದೆ. ಭರತ ಅಲ್ಲಿ ಮತ್ತೆ ಹೋಗಿ ಪಾದುಕೆಯನ್ನು ಕೊಟ್ಟು ಬರುದಿರ್ಬೋದು, ಅದನ್ನ ತಲೆ ಮೇಲೆ ಹೊತ್ಕೊಂಡು ಬಂದು ನಂದಿಗ್ರಾಮದಲ್ಲಿ ಇಟ್ಟು ರಾಮನ ಹಾಗೆ ವನವಾಸವೇ ಮಾಡುವುದಿರ್ಬೋದು. ಒಂದು ಗಳಿಗೆ ನೀನು ಆ ಕ್ಷಣದಲ್ಲಿ ಬರದಿದ್ರೆ ನಾನು ಪ್ರತಿಜ್ಞೆ ಮಾಡಿರ್ತಾನೆ, ನಾನು ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಹೇಳಿದ ಹಠಗಳಿರ್ಬೋದು. ಅದೆಲ್ಲ ನಿಜವಾಗ್ಲೂ ನಾವು ಸದಾ ಭರತನನ್ನ ನೆನ್ಪಿಟ್ಕೊಳ್ಬೇಕಾದಂತ ಒಂದು ವ್ಯಕ್ತಿ. ಆ ಒಂದು ಮೇಲೆ ಅವನ ತಂದೆಯ ಮೇಲಿನ ಪ್ರೀತಿ ರಾಮನ ಪ್ರೀತಿಗೇನು ಕಡಿಮೆ ಅಲ್ಲ. ರಾಮ ಲಕ್ಷ್ಮಣನನ್ನ ಪ್ರೀತಿಸಿದ ರೀತಿ ಅದಕ್ಕೇನು ಭರತನ ಪ್ರೀತಿ ಕಮ್ಮಿ ಅಲ್ಲ. ಜನರನ್ನು ಭರತ ನೋಡ್ಕೊಳ್ಳಿದ್ದು. ಸುಮ್ನೆ ಯಾವುದೋ ಕಥೆಯಲ್ಲಿ ತೆರಿಗೆ ಎಲ್ಲ ಕಟ್ಲಿಲ್ಲ ಅಂತೇಳಿ ಬೇರೆ ಎಲ್ಲ ಕಥೆಗಳಂದ್ರೆ ರಾಜ್ಯ ಪಾಲನೆ ಸರಿ ಮಾಡ್ಲಿಲ್ಲ ಅನ್ನುವಂತ ಉಪಕಥೆಗಳನ್ನೆಲ್ಲ ತಂದಿದ್ದಾರೆ. ಅದು ಕೂಡ ಸರಿಯಲ್ಲ, ಯಾಕಂದ್ರೆ ಅವನು ರಾಮನಿಗೆ ಮಾತು ಕೊಟ್ಟ ಮೇಲೆ ರಾಜ್ಯವನ್ನ ತುಂಬಾ ಚೆನ್ನಾಗಿ ಪಾಲನೆ ಮಾಡ್ತಾನೆ. ಹೇಳಿರ್ತಾನೆ, ನಾನು ಅಯೋಧ್ಯೆಗೆ ಪ್ರವೇಶ ಮಾಡುವುದಿಲ್ಲ ಅಂದಾಗೆ ನಂದಿಗ್ರಾಮದಲ್ಲೇ ಇರ್ತಾನೆ. ಹಾಗಾಗಿ ರಾಮಾಯಣದಂತ ಕೃತಿ, ರಾಮಾಯಣ ಮಹಾಭಾರತ ನಮ್ಮ ದೇಶದ 2 ಕಣ್ಣುಗಳು. ಅವುಗಳನ್ನ ನಿರಂತರ ಓದುವಂಥದ್ದು, ಅವುಗಳ ಆಲೋಡನೆಯನ್ನ ಮಾಡುವಂಥದ್ದು. ಆ ಒಂದು ಪ್ರೀತಿ, ಆ ಒಂದು ನೀತಿ, ಸತ್ಯ ಮತ್ತೆ ಧರ್ಮ ಬಿಟ್ಟು ನಡೆಯುವುದಿಲ್ಲ ಅನ್ನುವಂತ ಒಂದು ಛಲ. ನಮ್ಮ ದೇಶದಲ್ಲಿ ಹುಟ್ಟಿದ ಕಾವ್ಯಗಳನ್ನು ನಾವು ಓದ್ತಾ ಅವುಗಳೆಲ್ಲೋ ನಮ್ಮ ದೇಶದಲ್ಲಿ ಏನದು ಇಲ್ವೇನೋ ಅನ್ನುವಷ್ಟು
ಇಷ್ಟು ಪೇಲವವಾಗಿರುವ ಅದನ್ನ ನೋಡಿದಾಗ ಮನಸ್ಸಿಗೆಲ್ಲೋ ನೋವಾಗ್ತದೆ. ನಾವು ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಜನಾಂಗಕ್ಕೆ ಇದನ್ನ ಜಾಸ್ತಿ ತಿಳಿಸ್ಬೇಕಾಗ್ತದೆ, ಹೇಳ್ಬೇಕಾಗ್ತದೆ. ಮತ್ತೆ ಮತ್ತೆ ನಾವು ಕೂಡ ನಮ್ಮ ಬದುಕಿನಲ್ಲಿ ಅದನ್ನ ಅಳವಡಿಸ್ಕೊಳ್ಳೋದು ತುಂಬಾ ಮುಖ್ಯ. ಯಾಕಂದ್ರೆ ಸಂದರ್ಭ ಬಂದದಕ್ಕೆ ನಾನು ಹಾಗೆ ಮಾಡಿದೆ, ಸಂದರ್ಭ ಬಂದದಕ್ಕೆ ಹೀಗೆ ಮಾಡಿದಂದಾಗೆಲ್ಲ ನಾವು ರಾಮನನ್ನ ಭರತನನ್ನ ನೆನಪಿಸ್ಕೊಳ್ಬೇಕು. ಸಂದರ್ಭ ಏನೇ ಇರ್ಲಿ ಸತ್ಯವನ್ನ ಬಿಟ್ಟು ನಡೆಯುವುದಿಲ್ಲ ಅನ್ನುವಂತ ಮಹಾಭಾರತದಲ್ಲಿ, ರಾಮಾಯಣದಲ್ಲಿ ಮತ್ತೆ 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 ಬರುದು. ಯಾರು ತಪ್ಪಿ ನೋಡಿದ್ರು, ಕರ್ಣನ ತಗೊಂಡ್ರು ಕೂಡ ಅವನು ಸಂದರ್ಭಕ್ಕೆ ಸರಿಯಾಗಿ ವರ್ತಿಸಿದ ಕಾರಣವೇ ಅವನ ಅಂತ ಉಜ್ವಲ, ಅವನಿಗೆಲ್ಲ ಇದ್ರು, ಅವನೇನು ಈಕ್ವಲೆಂಟ್ ಟು ಅರ್ಜುನ ಎಲ್ಲದರಲ್ಲಿ, ಶಕ್ತಿ ಸಾಮರ್ಥ್ಯದಲ್ಲಿ. ಆದ್ರೆ ಅಧಪತನವನ್ನ ಕಾಣ್ತಾನೆ, ಯಾಕಂದ್ರೆ ದುಸ್ಸಂಗ. ಸೊ ಸತ್ಸಂಗ ಹೇಗೆ ನಮ್ಮನ್ನ ಬದುಕಿನಲ್ಲಿ ಮುಂದುವರಿಸ್ಕೊಂಡು ಹೋಗ್ತದೆ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲಿತತ್ವಂ, ನಿಶ್ಚಲಿತತ್ವೇ ಜೀವನ್ಮುಕ್ತಿ ಅಂತ ಶಂಕರಾಚಾರ್ಯರು ಹೇಳಿದಾಗೆ ಈ ತರದ ಪುರಾಣಗಳನ್ನ ನಾವು ಮತ್ತೆ 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 ಪ್ರವೇಶ ಮಾಡ್ಬೇಕಾಗ್ತದೆ, ನಮ್ಮ ಉಸಿರಾಗಿಸ್ಬೇಕಾಗ್ತದೆ ಅಂತ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇರೋ ನಿಮ್ಗೆಲ್ಲರಿಗೂ. ಆ ಒಂದು ನಾನು ರಾಮಾಯಣ ಓದಿದ ಸ್ವಲ್ಪ ಜಾಸ್ತಿ ದಿನ ಆಗಿತ್ತು. ನಾವು ಮಂಥರ ಮಥನಂ ಅಂತ ಕುವೆಂಪು ಅವರ ಅದನ್ನ ಶ್ರೀರಾಮಾಯಣ ದರ್ಶನವನ್ನೇ ಮಂಥರ ಮಥನಂ ಅಂತ ಮಾಡಿದ್ರು. ನಾವು ಅದನ್ನ ಯಕ್ಷಗಾನ ಮಾಡಿದ್ವಿ. ನಾನು ಆಗ ಮಂಥರೆಯಾಗಿ ಮಾಡಿದ್ದೆ, ಆಗ ನಾನು ಸರಿ ಬೈದಿದ್ದೇನೆ ಎಲ್ಲರಿಗೆ. ಆವಾಗ ನಾನು ಮತ್ತೆ ರಾಮಾಯಣ ಓದಿ, ಅಂದ್ರೆ ಹೇಗೆ ಒಂದು ಕ್ಯಾರೆಕ್ಟರ್ ಆದಾಗ, ಆ ಮಂಥರೆ ಆದಾಗ ಮಂಥರೆ ಮನಸ್ಸುಗಳೇನಿರ್ತದೆ ಅದನ್ನೆಲ್ಲ, ಅಂದ್ರೆ ಒಮ್ಮೆ ಕೈಕೆ ಆದಾಗ್ಲೂ ಕೈಕೆಯ ಮನಸ್ಸು ಹೇಗಿರ್ತದೆ, ಮಂಥರೆ ಆದಾಗ ಮಂಥರೆಯ ಮನಸ್ಸು ಹೇಗಿರ್ತದೆ, ಆ ಮಂಥರೆ ಆ ತರದೆಲ್ಲ ನಾನು ಸ್ವಲ್ಪ ಖುಷಿ ಪಟ್ಟವಳು. ನಾನು ಆವಾಗ ಸುಮಾರು ಬೇರೆ ಬೇರೆ ಮಹಾಭಾರತದಲ್ಲಿ ಹೇಗೆ ಮಂಥರೆ ಇದ್ ಮಾಡಿದ್ದಾರೆ. ಇಲ್ಲಿ ರಾಮಾಯಣ ದರ್ಶನದಲ್ಲಿ ಅವಳು ದುಃಖ ಆಗಿ ಮತ್ತೆ ಹೋಗಿ ಅಗ್ನಿ ಪ್ರವೇಶ ಮಾಡ್ತಾಳೆ ಅಂತ ಕತೆ ಬರ್ತದೆ. ಒಂದೊಂದು ಅದು ತೊಂದರೆ ಇಲ್ಲ. ಆದ್ರೆ ನಾವು ಶಾಲೆ ಕಾಲೇಜುಗಳಲ್ಲಿ ಇರ್ಬೋದು, ಈ ತರ ಒಂದು ಕತೆಗಳನ್ನ ನಾಟಕಗಳ ಮೂಲಕ ಮಾಡೋದಿರ್ಬೋದು, ಒಂದೊಂದು ಸಣ್ಣ ಸಣ್ಣ ಎಪಿಸೋಡ್ ಮಾಡಿದ್ರು ಕೂಡ ಮಕ್ಕಳಲ್ಲಿ ಅದು ಬೆಳಿಬೇಕು. ಈಗ ಏನಾಗ್ತದೆ, ಪ್ರಪಂಚವನ್ನು ನೋಡಿದಾಗ ಸತ್ಯವಂತರಿಗೆ ಕಾಲ ಇಲ್ಲ ಅಂತ ಅನ್ನುವಂಥದ್ದೇ ಸಿಚುವೇಶನ್ಸ್ ಬಂದಾಗ, ಸಾತ್ವಿಕ ಸುಖ ಅಂದ್ರೆ ಏನು, ಎತ್ತದಗ್ರೆ ವಿಷಮಿವ ಪರಿಣಾಮೆ ಅಮೃತೋಪಮಂ. ಮೊದಲು ನಮ್ಗೆ ಕಷ್ಟ ಅಂತ ಬಂದ್ರು ಕೂಡ ಮುಂದಕ್ಕೆ ಅದು ನಮ್ಗೆ ಸಂತೋಷವನ್ನ ಕೊಡ್ತದೆ. ವಿಷಯೇಂದ್ರಿಯ ಸಂಯೋಗ ಎತ್ತದಗ್ರೆ ಇದು ಅಮೃತವಾಗಿ ಕಾಣುವುದು, ಪರಿಣಾಮ ವಿಷಮಿವ ಆಗುತ್ತೆ. ಅಂತದನ್ನ ನಾವು ಮಕ್ಕಳಿಗೆ ತಿಳಿಸಿ ಹೇಳ್ಬೇಕಾದ ಅವಶ್ಯಕತೆ ಇದೆ. ನಮ್ಮ ಏನು ಭಾರತ ಪ್ರಕಾಶಿಸ್ಬೇಕಾದ್ರೆ, ಭಾರತ ಶೈನ್ಸ್ ಅಂತ ಹೇಳ್ಬೇಕಾದ್ರೆ ನಮ್ಮೆಲ್ಲರ ಕೊಡುಗೆ, ಎಲ್ಲರ ಅಂತಂದ್ರೆ ಪ್ರತಿಯೊಬ್ಬರ ಕೊಡುಗೆ ಅಗತ್ಯ. ನಾನೊಬ್ರು ಮಾಡ್ಲಿಲ್ಲ ಅಂತಂದ್ರೆ, ನಾನು ಹೇಳಿಕೊಂಡು ಒಂದು ಕಟ್ಟಡದಲ್ಲಿ ಪ್ರತಿಯೊಂದು ಇಟ್ಟಿಗೆಯೂ ಮುಖ್ಯವೇ, ಹಾಗೆ ಪ್ರತಿಯೊಬ್ಬರು ನಾನು ನನ್ನದಾದಂತ ಒಂದು ಕೊಡುಗೆ ಅಥವಾ ಕೊಡುಗೆ ಅನ್ನೋದಕ್ಕಿಂತಲೂ ನಮ್ಮದಾದಂತ ಜವಾಬ್ದಾರಿಯನ್ನ ನಾವು ನಿರ್ವಹಿಸ್ಬೇಕು ಅಂತ ಕಾರ್ಯದಲ್ಲಿ ತೊಡಗಿಕೊಂಡಿರೋ ನಿಮ್ಗೆಲ್ಲರಿಗೂ ಕೂಡ ಏನು ಹೃತ್ಪೂರ್ವಕ ನಮನಗಳನ್ನ ಹೇಳ್ತೇನೆ. ಕಾರ್ಯಕ್ರಮಗಳು ಮುಂದುವರಿಲಿ, ಓದುವ ಹಾಗೆ ಮಾಡುವ. ಓದಿ ಅಂದ್ರೆ ಸ್ವ ಅಧ್ಯಾಯ ಇಲ್ಲದೆ ನಾವು ಮುಂದುವರಿಯುವುದಿಲ್ಲ. ಯಾವುದೋ ಒಂದು ಈಗ ಹೆಚ್ಚಾಗಿ ನಾನು ನೋಡಿದ್ದೇನೆ, ಒಂದು ಡಿಗ್ರಿ ಮಾಡುದು, ಒಂದು ಕೆಲಸ ತಗೊಳ್ಳುದು, ಮತ್ತೆ ಎಂತ ಮಾಡುದು, ಅದು ವರ್ಕ್ ಫ್ರಮ್ ಹೋಮ್. ಯಾರು ಒಂದು ಒಳ್ಳೆ ಪುಸ್ತಕ ಓದುದಿಲ್ಲ, ಒಳ್ಳೆಯ ಸಾಹಿತ್ಯದ ಚರ್ಚೆ ಇಲ್ಲ, ಒಂದು ಗುಂಪು ಚರ್ಚೆ ಆಗ್ಲಿ, ಒಂದು ಓದುದಾಗ್ಲಿ, ನಾನು ಈ ಪುಸ್ತಕ ಓದಿದೆ ಅಂತ ಹೇಳುದಾಗ್ಲಿ, ಅದೆಲ್ಲಿಯೂ ಕಾಣುದಿಲ್ಲ. ಎಲ್ಲಿಯೋ ಯೂಟ್ಯೂಬ್ ನೋಡೋದಿರ್ಬೋದು, ಯಾವುದೋ ಸೀರೀಸ್ ನೋಡುದು, ಇಂಥದ್ದೇ ನಡೀತಿದೆ. ಒಳ್ಳೊಳ್ಳೆ ಪುಸ್ತಕಗಳ ಚರ್ಚೆ ಆಗ್ಬೇಕು, ಒಳ್ಳೊಳ್ಳೆ ಅದ್ರ ಬಗ್ಗೆ ನಾವು ಓದ್ಬೇಕು. ಮಾಸ್ತಿ, DVG ಅವ್ರದ್ದು ಇರ್ಬೋದು, ಕಾಳಿದಾಸನ ಕೃತಿಗಳ ಬಗ್ಗೆ ಇರ್ಬೋದು. ಸಂಸ್ಕೃತ ನಮ್ಗೆ ಗೊತ್ತಿಲ್ಲದಿದ್ರೆ ಕನ್ನಡದಲ್ಲಿ ಅದು ಟ್ರಾನ್ಸ್ಲೇಟ್ ಆಗಿದೆ, ಸೊ ಸಂಸ್ಕೃತ ಗೊತ್ತಿದ್ದವ್ರ ಹತ್ರ ಕೇಳ್ಕೋಬಹುದು ಅಂತ ಹೇಳ್ತಾ, ನನ್ನನ್ನ ಕರೆದಿದ್ದಕ್ಕೆ ನಾನು ಹೇಳಿ, ನನ್ಗೆ ಅದು ವಿಶ್ಲೇಷಣೆ ಅಂತಲ್ಲ, ನಾನು ಖುಷಿ ಪಡ್ತೇನೆ ಅಷ್ಟೆ, ಆ ವಾಚನದಿಂದ ಖುಷಿ ಪಡ್ತೇನೆ. ಎಲ್ಲ ಬಿಟ್ಟು ವಾಲ್ಮೀಕಿಯ ಭಾಗ್ಯ ಅಂತ ಕುವೆಂಪು ಒಂದು ಸಣ್ಣ ನಾಟಕ ಬರೆದಿದ್ದಾರೆ, ವಾಲ್ಮೀಕಿಯ ಭಾಗ್ಯ ಅಂತ. ಯಾರು ಇದು ಲಕ್ಷ್ಮಣನ ಬಿಟ್ಟು ಬರುದು, ಲಕ್ಷ್ಮಣ ಸೀತೆ ಬಿಟ್ಟು ಬರುವ 3 ಜನ ಕ್ಯಾರೆಕ್ಟರ್ ಇದ್ರಲ್ಲಿ. ಅದನ್ನು ಓದಿದಾಗೆಲ್ಲ ನನಗೆ ಕಣ್ಣಲ್ಲಿ ನೀರು ಬಂದು ಕೊನೆಗೆ ನಂಗೆ ಓದ್ಲಿಕ್ಕೆ ಆಗುದಿಲ್ಲ, ಅಂತಹ ಚೆನ್ನಾಗಿ ಬರ್ತಾರೆ. ಮುದ್ದಣ್ಣ ಮನೆಯವರೇ ಇದೆಲ್ಲ ನಮ್ಮ ಇವರು ನಾರಾಯಣಪ್ಪನವರು ಯಾರು ಮುದ್ದಣ್ಣಂದು ಬರ್ದಿದ್ದ ರಾಮಾಶ್ವಮೇಧ, ಅದರಿಂದಾನೇ ಸ್ವಲ್ಪ ಪ್ರೇರಿತರಾಗಿ ಬರ್ದಿರುವಂತದ್ದು. ಕೆಲವು ಶಬ್ದಗಳೆಲ್ಲ ಅಲ್ಲಿ ಬಂದಾಗ ನಮ್ಗೆ ಗೊತ್ತಾಗ್ತದೆ ಅದರಿಂದ ಪ್ರೇರಿತರಾಗಿ ಬರ್ದಿದ್ದಾರೆ.
ಬಟ್ ಎಷ್ಟು ಚಂದ ಬರ್ದಿದ್ದಾರೆ ಅಂದ್ರೆ ಅದನ್ನೊಂದು ವಾಚನ ಮಾಡಿದ್ರೆ ಕೊನೆಗೆ ನನಗೆ ಕೆಮ್ಮು ಬರೋದು, ದುಃಖ ಆಗೋದು. ಆ ಸೀತೆಯ ದುಃಖ ನಾನು ಹೇಳಿಕೊಂಡು ಪ್ರಪಂಚದಲ್ಲಿ ಸೀತೆಯಷ್ಟು ಕಷ್ಟಪಟ್ಟವರು, ಸೀತೆಯಷ್ಟು ದುಃಖ ಪಟ್ಟವರು ಯಾರು ಇರ್ಲಿಕ್ಕಿಲ್ಲ. ನಮ್ಗೆ ಕಷ್ಟ ಬಂದಾಗ ನಾವು ನೆನೆಸ್ಕೊಳ್ಬೇಕಾದ್ರು ಸೀತೆಯನ್ನು. ಅಂತಹ ಕ್ಯಾರೆಕ್ಟರ್ನ ಸೃಷ್ಟಿಸಿದ ವಾಲ್ಮೀಕಿ. ಅಂತ ರಾಮ ಹೇಗಿರ್ಬೇಕು, ಪುರುಷೋತ್ತಮ ಅಂತಂದ್ರೆ ಅಂತ ರಾಮ. ತಮ್ಮನಂದ್ರೆ ಹೇಗಿರ್ಬೇಕಂದ್ರೆ ಭರತ ಶತ್ರುಘ್ನ ಲಕ್ಷ್ಮಣರಾಗಿರ್ಬೇಕಂತ. ಪತಿವ್ರತೆ ಅಂತಂದ್ರೆ ಹೇಗಿರ್ಬೇಕು ಅಂತಂದ್ರೆ ಸೀತೆ ಅಂತ. ಅದು ಒಂದೊಂದು ಕ್ಯಾರೆಕ್ಟರ್ನ ಅಷ್ಟು ಚೆನ್ನಾಗಿ ನಮ್ಗೆ ಇದಕ್ಕಿಂತ ಇಂಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಬರಿಬೋದು ಇನ್ನೊಂದು ರೀತಿಯಲ್ಲಿ. ಸೀತೆಯ ಕ್ಯಾರೆಕ್ಟರ್ನ ಇನ್ನೊಂದು ಎಷ್ಟು ಮಾಡಿದ್ರು ಕೂಡ ಅದಕ್ಕಿಂತ ಜಾಸ್ತಿ ನಾವು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಲಕ್ಷ್ಮಣನ ಅದೇ ದಿ ಬೆಸ್ಟ್ ತಮ್ಮ ಅಷ್ಟೇ. ಎಲ್ಲ ಬಿಟ್ಟು ರಾಮನನ್ನು ಕೂಡ ನನ್ಗೆ ಎಲ್ಲರೂ ಹೇಳಿದಾಗ ವಾಲ್ಮೀಕಿಗಳು ಏನು ಹೇಳಲಿಕ್ಕೆ ಹೆದರುದೇ ಇಲ್ಲ. ಎಲ್ಲಿವರೆಗೆ ಅವನಿಗೆ ಒಮ್ಮೆ ರಾಮನಿಗೆ ಬೇಸರ ಆದಾಗ ಅವನು ಹೇಳ್ತಾನೆ, ಅಪ್ಪನಿಗೆ ಕಾಮಕ್ಕೆ ಹುಟ್ಟಿಸಿದ್ದಕ್ಕೆ ಅಂದ್ರೆ ಅಂತ ಕೈಕೆಯೊಡಿಗೆ ಸಂಬಂಧ ಬೇಕಿತ್ತ ಅಂತ. ಅಂದ್ರೆ ಇದಕ್ಕೆಲ್ಲ ಕಾರಣ ಕೈಕೆ ಆದ್ಲಲ್ಲ ಅಂತ ಕೂಡ ಅವನಿಗೆ ಮನಸ್ಸಲ್ಲಿ ಬರ್ತದೆ. ನಾವೇ ಮಾತಾಡುವಾಗ ಅವನು ಹೇಳ್ತಾನೆ ನಿಂದಿಸ್ಬೇಡ ಅಂತ. ಇಲ್ಲಿ ಒಂದು ಮಾತು ನನಗೆ ಹೇಳಲಿಕ್ಕೆ ಮರೆತೋಯ್ತು. ಅವನು ಭರತ ಹೇಳ್ತಾನೆ, ನನ್ನನ್ನು ಅಯೋಧ್ಯೆಗೆ ಪುರಪ್ರವೇಶ ಮಾಡುವಾಗ ಜನರು ಕೊಲ್ಲದಿರುವುದಕ್ಕೆ ಕಾರಣ ಒಂದೇ. ಏನ್ ಹೇಳಿದಾನೆ ರಾಮ ಹೋಗುವಾಗ, ಭರತ ಬರುವಾಗ ನನ್ನಷ್ಟೇ ಪ್ರೀತಿಯಿಂದ ಅವನನ್ನು ನೋಡ್ಕೊಳ್ಬೇಕು, ಇಲ್ಲದಿದ್ರೆ ಇವರು ಖಂಡಿತವಾಗಿ ದೊಂಬಿ ಹೇಳ್ತಾರಲ್ಲ. ಅವನಷ್ಟು ಮಾಡಿ ಹೋಗಿದ್ದಾನೆ. ಅಂದ್ರೆ ಆ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡ್ಕೊಂಡು ಹೋಗುವ ರೀತಿ ಮತ್ತೆ ಹೇಗಿರ್ಬೇಕು ಅನ್ನುವ ರೀತಿ ಎರಡನ್ನು ತೋರಿಸ್ಕೊಟ್ಟಂತ ವಾಲ್ಮೀಕಿಗಳು ಸದಾ ಪ್ರಾತಸ್ಮರಣೀಯರು. ಅವರ ನೆನಪು, ಅವರ ಕೃತಿಗಳು ಅಜರಾಮರ ಆಗಿದೆ, ಇನ್ನೂ ಆಗ್ಬೇಕು. ಅದು ಇನ್ನೂ ಉಳಿಬೇಕು ಅಂತಂದ್ರೆ ಅದೆಲ್ಲ ನಮ್ಮ ಕೈಯಲ್ಲಿದೆ. ಅದಾಗಿದೆ, ಅದು ಅದರ ಪಾಡಿಗೆ ಎಲ್ಲ ಮಾತಾಡುವಾಗ ಹೇಳಿಕೊಂಡು ಒಳ್ಳೆ ಕೃತಿಗಳು ಉಳಿತಾವಪ್ಪ ಅಂತ. ಆದ್ರೆ ಉಳಿಸುವಲ್ಲಿ ನಮ್ಮದೂ ಕೂಡ ಸಣ್ಣ ಮಟ್ಟಿನ ಕೈಂಕರ್ಯ ಖಂಡಿತ ಇರ್ತದೆ. ಕಾಳಿದಾಸ ಬರೆದ ರಘುವಂಶ ಇರ್ಬೋದು, ಅದನ್ನ ನಾವು ಈಗ ನಾನು ಇವತ್ತು ಹೇಳಿದ ಅಷ್ಟು ಶ್ಲೋಕಗಳು ಅದೆಲ್ಲ ನಮ್ಗೆ ನಾವು ಮತ್ತೆ ಮುಂದಿನ ಜನಾಂಗಕ್ಕೆ ಕೇಳಿಸಿದಾಗ ಮಾತ್ರ ಅದು ಉಳಿಯುವಂಥದ್ದು. ಹಾಗೆ ಉಳಿವಾಗಲಿ ಅಂತ ಒಂದು ಚೈತನ್ಯ, ಅಂತ ಒಂದು ಮನಸ್ಸು, ಅಂತ ಒಂದು ಉಲ್ಲಾಸ, ಉತ್ಸಾಹ ನಿಮ್ಮೆಲ್ಲರ ಹತ್ರ ಇರ್ಲಿ ಅಂತ ಹಾರೈಸ್ತೇನೆ. ನನ್ನ ಮಾತುಗಳಿಗೆ ಕಿವಿಯಾದ ನಿಮ್ಗೆಲ್ಲ ನಮಸ್ತೆ, ನಮಸ್ಕಾರ. ನಮೋ ನಮಃ. ತುಂಬಾ ನಾವಂತೂ ನಿಮ್ಮ ಮಾತನ್ನು ಕೇಳಿ ಧನ್ಯಾಸ್ಮ. ಯಾಕೆಂದ್ರೆ ಮೊದಲಲ್ಲಿ ನೀವು ಹೇಳಿದ್ರಿ ಏನು ನಾನು ಅಷ್ಟೊಂದು ಏನು ಓದ್ಕೊಂಡ್ ಬಂದಿಲ್ಲ ಅಂತ ಹೇಳಿ. ಈಗ ನೋಡಿದ್ರೆ ನಮಗೆ ಒಂದು ಓವರ್ ಆಲ್ ಪಿಕ್ಚರ್ ಹೇಗೆ ಎಲ್ಲ ಬೇರೆ ಬೇರೆ ರಾಮಾಯಣಗಳ ಒಂದು ತುಲನೆ ಹೀಗೆ ಒಂದು ಇವತ್ತಂತೂ ಅದನ್ನ ಮಾತನಾಡಿ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಇವತ್ತಿನ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಬಂತು. ತುಂಬಾ ಹೃತ್ಪೂರ್ವಕ ಧನ್ಯವಾದಗಳು. ಯಾಕೆಂದ್ರೆ ಇದು ಕೇವಲ ರಾಮಾಯಣ ಓದಿದವ್ರಿಗೆ ನಾವು ಒಂದು ಕಥೆಯನ್ನು ಹೇಳ್ಕೊಂಡು ಹೋಗ್ಬಿಡ್ತೇವೆ. ಆದ್ರೆ ಅದರ ವಿಶ್ಲೇಷಣೆ ನೀವಂತೂ ಮಂಥರೆಯ ಅದನ್ನು ಕೂಡ ಹಿಂಗೆ ಅದನ್ನ ಅನುಭವಿಸಿದವರು ಅಂದ್ರೆ ನಾಟಕದಲ್ಲಿ ಹೇಗೆ ಪಾತ್ರ ಮಾಡಿ ಅಂತ ಹಾಗಾದಾಗ ಮಾತ್ರ ಈ ರೀತಿ ಮಾತಾಡ್ಲಿಕ್ಕೆ ಸಾಧ್ಯ ಅನ್ಸ್ತದೆ. ಇಲ್ಲಾಂದ್ರೆ ಯಾಕಂದ್ರೆ ಅವರ ಮನಸ್ಥಿತಿ ಹಾಗಿತ್ತು, ಕೈಕೇಯಿಯ ಮನಸ್ಥಿತಿ ಹಾಗಿತ್ತು. ಹೀಗೆ ಒಂದ್ ರೀತಿಲಿ ಸರ್ವತೋಮುಖವಾದ ವಿಶ್ಲೇಷಣೆ ಅನಿಸ್ತು ನನಗೆ. ತುಂಬಾ ಅದ್ಭುತವಾಗಿ ಮೂಡಿ ಬಂತು ಮೇಡಮ್. ತುಂಬಾ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ಲದನ್ನು ಟಚ್ ಮಾಡಿದ್ರಿ. ಮತ್ತೆ ಸಾಮಾಜಿಕ ಕಳಕಳಿಯನ್ನು ತುಂಬಾ ವ್ಯಕ್ತಪಡಿಸಿದ್ರಿ. ಮಕ್ಕಳಿಗೆ ಹೇಳಬೇಕು ಇನ್ನೂ ಇದನ್ನ ಹೆಚ್ಚು ಮಾಡಬೇಕು ಅನ್ನುವಂಥದ್ದು. ಮತ್ತೆ ನನಗೆ ತುಂಬಾ ಹೃದಯ ಕತ್ತಿರವಾದಂತಹ ತಾಳಮದ್ದಲೆಯಲ್ಲಿ ಶೇಣಿ ಭಟ್ರು, ಕುಂಬಳೆ ಸುಂದರರಾವ್, ನನಗಂತೂ ನೆನಪಾಗಿದ್ದು ಭರತಾಗಮನದ ಕುಂಬಳೆ ಸುಂದರರಾವ್ ಅವರ ಒಂದು ಅದ್ಭುತವಾದಂತಹ ಮತ್ತೆ ಶೇಣಿ ಭಟ್ರ ಅವರಿಬ್ಬರ ಸಂವಾದ ಅದು ಹೃದಯಕ್ಕೆ ತಟ್ಟುತ್ತದೆ ಯಾರು ಕೇಳಿದ್ರು ಬಹುಶಃ. ನನಗಂತೂ ತುಂಬಾ ಹಾಗೆ ಭರತಾಗಮನ ಅಂತೂ ತುಂಬಾ ಅದ್ಭುತವಾಗಿ ಭರತನಾಗಿ ಕುಂಬಳೆಯವರು ಮಾಡಿದ್ದಾರೆ. ಇನ್ನು ಅದರಲ್ಲಿ ಅಂದ್ರೆ ರಾಮಾಯಣ ಒಂದು ಕಾವ್ಯ ಮತ್ತು ಇತಿಹಾಸ ಅಂತ ಡಿ.ವಿ.ಜಿ. ಅವರೇನು ಮುನ್ನುಡಿಯಲ್ಲಿ ಹೇಳಿದ್ರಲ್ಲ, ಅದನ್ನ ನೀವು ಕಾವ್ಯವನ್ನಾಗೂ ಬಿಚ್ಚಿಕೊಟ್ರಿ. ಕಾವ್ಯದ ದೃಷ್ಟಿಯಿಂದಲೂ ಕೂಡ ಅದನ್ನ ಇತಿಹಾಸವಾಗೂ ಕೂಡ ನಾವು ಇಲ್ಲಿಂದ ಏನ್ ಕಲ್ತ್ಕೋಬೇಕು ಅನ್ನುವಂಥದ್ದನ್ನು ಕೂಡ ತುಂಬಾ ಅದ್ಭುತವಾಗಿ ಅದು ಕೂಡ ಮೂಡಿ ಬಂತು. ಅದೇ ತನಗೆ ಸಿಕ್ತಲ್ಲ ಅನಾಯಾಸವಾಗಿ, ಮತ್ತೆ ಆಮೇಲೆ ಚೆನ್ನಾಗಿ ಅದೇ ಸಿಕ್ತು ಅಂತ ಹೇಳಿ ಆಗ ಅವನು ಖುಷಿ ಪಡ್ಲಿಲ್ಲ. ಆಮೇಲೆ ತನ್ನ ಕೆಲಸವನ್ನ ಮಾಡ್ಕೊಂಡು ಹೋದ ಅಂತೇಳಿ ಒಬ್ಬ ಯೋಗಿ ಭರತನೊಬ್ಬ ಅವನಂತಹ ತಪಸ್ವಿ ಯಾರಿದ್ದಾನೆ ಅಂತ ಒಂದು ನನಗೆ ಪದ್ಯ ನೆನಪಾಗ್ತಾ ಇಲ್ಲ. ನಮ್ಮ ಡಿ.ವಿ.ಜಿ. ಅವರು ಕೂಡ ಒಂದು 2 ಕಗ್ಗದಲ್ಲಿ ಹೇಳಿದ್ದಾರೆ ಅದನ್ನ ಅಂತಹ ಇದರಲ್ಲಿ. ಮತ್ತೆ ವಾಲ್ಮೀಕಿಯ ಭಾಗ್ಯ ಅನ್ನುವಂಥದ್ದು ಕೂಡ ನನಗೆ ಅದು ಗೊತ್ತಿರ್ಲಿಲ್ಲ. ತುಂಬಾ ಅದ್ಭುತವಾಗಿ ಅದ್ರ ಬಗ್ಗೆನೂ ಹೇಳಿದ್ರಿ. ಚೆನ್ನಾಗಿದೆ ಅದು.
ಹ್ಮ್ ವೆರಿ ನೈಸ್, ಫ್ಯಾಂಟಾಸ್ಟಿಕ್. ಅದ್ ಮಕ್ಕಳಿಗೆ ಮಾಡಿಸ್ಬೋದು. 3 ಜನ ಕ್ಯಾರೆಕ್ಟರ್ ಇಟ್ಕೊಂಡು ಈ ಹಳೆಗನ್ನಡ ಸಿಂಪಲ್ ಹಳೆಗನ್ನಡ ಉಂಟಲ್ಲ ಅದೇ. ಆತರ. ಹ್ಮ್ ನೀವ್ ಹೇಳುವಾಗ ನೆನಪಾಯ್ತು ನಂಗೆ, ಪ್ರವೃತ್ತಿಂಚ ನಿವೃತ್ತಿಂಚ ಮೋಹಮೇವ ಚ ಪಾಂಡವ ನ ಅದ್ವೇಷ್ಟಿ ಸಂಪ್ರವೃತ್ತಾನಿ ನಾ ಸಂಪ್ರವೃತ್ತ ಅಲ್ಲ ಎಂತದು, ನ ಅದ್ವೇಷ್ಟಿ ದ್ವೇಷ್ಟಿ ಸಂಪ್ರವೃತ್ತಾನಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ. ಕಾಂಕ್ಷತಿ ತರ. ಹಾ ಹಬ್ಬ ಅದು ನೋಡಿ, ಅದು ಹಾಗೆ ಆ ನೆನಪು ಬರುವಂತಹದ್ದು ಅದು ಸುಲಭ ಅಲ್ಲ. ತಮ್ಗೆ ಅಷ್ಟು ಅಧ್ಯಯನ ಇರೋದ್ರಿಂದ ಈಗ ನೋಡಿ, ನನಗಂತೂ ತುಂಬಾ ಖುಷಿ ಆಯ್ತು. ತಾವು ಎತ್ತದಗ್ರೆ ವಿಷಮಿವ ಪರಿಣಾಮೇ ಮೃತೋಪಮ ಭಗವದ್ಗೀತೆಯ 17ನೇ ಅಧ್ಯಾಯದ ಭಾಗವನ್ನು ಹೇಳಿದ್ರಿ. ಆ ಖುಷಿ, ಈ ಸಣ್ಣ ಸಣ್ಣ ಸಂತೋಷಗಳು ಮೊದಲಲ್ಲಿ ಅಂದ್ರೆ ನಿಜವಾದ ಸಂತೋಷ ಮೊದಲಲ್ಲಿ ವಿಷವಾಗಿ ಕಾಣ್ತದೆ, ಆಮೇಲೆ ಪರಿಣಾಮದಲ್ಲಿ ಬರುತ್ತೆ. ಆದ್ರೆ ಅದಕ್ಕೆ ವಿಪರೀತವಾಗಿ ಮೊದಲಲ್ಲಿ ತುಂಬಾ ಖುಷಿ ಆಗೋದು, ಆಮೇಲೆ ಕೆಟ್ಟದಾದಂತಹ ಒಂದು ಫಲ ಸಿಗುವಂತಹದ್ದು ಕೆಟ್ಟ ಕೆಲಸದಲ್ಲಿ ಸಿಗ್ತದೆ. ಆ ರೀತಿ ರಾಜಸಿಕ ಸುಖ. ಹೌದು, ತಾರಾಜಸಿಕ ಸುಖ ಅಂತ ಹೇಳಿ ಅದು ಕೂಡ ಬಂತು. ಸತ್ಸಂಗತ್ವೇ ನಿಸ್ಸಂಗತ್ವಂ ಬಂತು, ಸಂಘದ ವಿಷಯ ಬಂತು. ಹೀಗೆ ಎಲ್ಲ ರೀತಿಯಿಂದಲೂ ಇವತ್ತಿನ ಕಾರ್ಯಕ್ರಮ ಒಂದು ರೀತಿ ನೀವು ನಿಮ್ಮ ವಿವರಣೆಯಿಂದ ಪರಿಪೂರ್ಣವಾಗಿ ಆ ಒಂದು ಭಾಗ ನನಗೆ ತುಂಬಾ ಖುಷಿ ಕೊಟ್ಟಿತು. ಹಾಗೆ ಎಲ್ಲರಿಗೂ ಖುಷಿ ಕೊಟ್ಟಿರುತ್ತದೆ. ಅವರ ಅಭಿಪ್ರಾಯಗಳನ್ನು ಕೇಳೋಣ. ನನಗಂತೂ ಇನ್ನು ಹೇಳಿದ್ರೆ ತುಂಬಾ ಇದೆ, ಆದ್ರೆ ನನಗೆ ಅದು ನಂದು ತುಂಬ ಸಮಯ ಹೆಚ್ಚಾಗ್ತದೆ ಹೇಳ್ತಾ, ನಿಮಗೆ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ, ಈಗ ಇನ್ನು ಬೇರೆಯವರಿಗೆ ಯಾರಿಗಾದರೂ ಸ್ಪೀಕರಿಗೆ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವಂತಹ ಸಮಯ, ಅಥವಾ ಪ್ರಶ್ನೆಗಳೇನಾದ್ರೂ ಇದ್ರೂ ಕೂಡ ಕೇಳಬಹುದು. ಪ್ರಶ್ನೋತ್ತರ ಉತ್ತರ ಕೊಡ್ಲಿಕ್ಕೆ ಗೊತ್ತಿಲ್ಲ ನನ್ಗೆ. ಇಲ್ಲ, ಉತ್ತರ ಕೊಡ್ತೀರಾ ನೀವು, ನನಗೆ ಗೊತ್ತು ಬಿಟ್ಟು ಅಂತ ಹೇಳ್ತಾ ಈಗ ಸಭಿಕರಿಗೆ ಬಿಟ್ಕೊಡ್ತೇನೆ. ಯಾರಾದ್ರೂ ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೋದು. ನಾನು ಜಯರಾಮ್. ವೀಣಾ ಅವರಿಗೆ ಇವತ್ತಿನ ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ಧನ್ಯವಾದಗಳು ನಮ್ಮ ಬೇರುಗಳ ಪರವಾಗಿ ಕೂಡ. ನನಗೆ ಬಹಳ ಇಷ್ಟ ಆಯ್ತು, ಯಾಕಂದ್ರೆ ಭಾವಪೂರ್ಣವಾಗಿ ಒಂದು ಪ್ರಸ್ತುತಿಯನ್ನು ಮಾಡುವುದು ಹೇಗೆ ಅಂತ ಒಂದು ಕಲಿಯುವ ಅವಕಾಶವೂ ಇಲ್ಲಿ ಇದೆ. ಅವರು ನಾವು ಯಾವುದೋ ಕಥೆಯನ್ನು ಹೇಳ್ತಾ ಹೇಳ್ತಾ ಒಂದು ಗಂಭೀರ ಮುಖಭಾವಕ್ಕೆ ಹೋಗ್ತೇವೆ, ಆದ್ರೆ ಅವರು ಕೊನೆ ತನಕ ಒಂದು ಮುಗುಳು ನಗೆಯನ್ನು ಇಟ್ಟುಕೊಂಡು ಮಾಡಿದ್ದು ಕೂಡ ಅದು ವೀಕ್ಷಕರ ದೃಷ್ಟಿಯಿಂದ ಬಹಳ ಉತ್ಸಾಹಿಯನ್ನಾಗಿ, ಅದು ಎಲ್ಲಿ ಬಿಟ್ಟು ಹೋದರೆ ತಪ್ಪಿ ಹೋಗ್ತದೆ, ಈ ಕಥೆಯ ಭಾಗ ಹೋಗ್ಬಾರ್ದು ಎಲ್ಲೂ ಅಂತ ಉಳಿಸಿಕೊಳ್ಳುವ ಹಾಗೆ ಪ್ರೇಕ್ಷಕರನ್ನು ಬಹಳ ಚೆನ್ನಾಗಿ ಆಯ್ತು. ನನಗೆ ಬಹಳ ಇಷ್ಟ ಆಯ್ತು ಕೂಡ. ಮತ್ತೆ ಪಾತ್ರಗಳು, ಒಂದೊಂದು ಪಾತ್ರಗಳ ಅದರ ಭಾವದಿಂದ ಹೇಗಿದೆ, ಹೃದಯದಿಂದ ಹೇಗೆ ಯೋಚಿಸ್ತದೆ, ಇದನ್ನು ಭರತ ಹೇಗೆ ಯೋಚಿಸ್ತಾನೆ, ಅವಳು ಕೈಕೇಯಿ ಸಂಪೂರ್ಣವಾಗಿ ಅವಳು ಹೇಗೆ ಯೋಚಿಸ್ತಾಳೆ, ಆ ಪಾತ್ರ ಹೇಗಿದೆ, ಅದನ್ನು ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದೀರಿ. ಮತ್ತೆ ಬೇರೆ ಕಾವ್ಯಗಳ ಮೂಲಕ ತುಲನಾತ್ಮಕವಾಗಿ ಕೂಡ ಇದು ಹೇಗಿದೆ, ಇದು ಹೇಗೆ ಹೋಗ್ತಾ ಇದೆ, ಅಲ್ಲಿ ಏನ್ ಹೇಳಿದ್ದಾರೆ, ಇದನ್ನು ಹೇಳಿದ್ದು ಕೂಡ ನನಗೆ ಬಹಳ ಇಷ್ಟ ಆಯ್ತು. ಧನ್ಯವಾದಗಳು ಮೇಡಮ್ ನಿಮಗೆ. ಥ್ಯಾಂಕ್ ಯು. ಹೌದು, ಜಯರಾಜ ರಾಮಾಯಣ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಇದು ಏನು ನೀವು ಅಂದ್ರೆ ಆ ಒಂದು ಭಾವ ಭರತನ ಬಂದ ಕೂಡ್ಲೇನೆ ಅವನಿಗೆ ಆ ಶಾಕ್ ಆಗುತ್ತೆ, ಅವನಿಗೆ ಅದು ಬೇಸರ ಆಗುತ್ತೆ, ಕೆಳಗೆ ಉರುಳು ಬೀಳ್ತಾನೆ. ಆದ್ರೆ ಮೇಡಮ್ ಅವ್ರ ಮುಖದಲ್ಲಿ ಮುಗುಳ್ನಾಗೆ ಆಗಿದೆಯಪ್ಪ ಅಂತ ಒಂದ್ಸಲ ಬಂತು ಯೋಚನೆ ಒಂದ್ಸಲ ಯೋಚನೆ ಬಂತು. ಆದ್ರೆ ಆ ವಾಣಿಯಲ್ಲಿ ಒಂದು ಹಿಂಗೆ ಅದನ್ನ ಓದಿದಾಗ ಆ ವಾಣಿಯಲ್ಲಿ ಅದೇ ಭಾವವನ್ನೇ ಹುಟ್ಟಿಸ್ತಾ ಇತ್ತು, ಭರತನಿಗಾದಂತಹ ದುಃಖವನ್ನೇ ಅದು ಹುಟ್ಟಿಸ್ತಾ ಇತ್ತು. ಹಾಗಾಗಿ ಆಮೇಲೆ ಅದು ಈಗ ತಲ್ಲೀನತೆ ತಂದು ಕೊಡ್ತು ಆಮೇಲೆ ಕೇಳ್ತಾ ಕೇಳ್ತಾ. ಹೀಗಾಗಿ ಸ್ಟಾರ್ಟ್ ಅದೇ ಮುಗುಳ್ನಾಗೆ ಹಾಗೆ ಈ ಸಂದರ್ಭದಲ್ಲಿ ಅಂತ ಹೀಗೆ ಒಂದ್ಸಲ ಹಿಂಗ್ ತಲೆಗೆ ಬಂದಿದ್ದು ಹೌದು. ಆದ್ರೆ ಅದು ಒಂದು ಜಯರಾಮ್ ಅವ್ರು ಹೇಳಿದ ಹಾಗೆ ಅದು ಒಳ್ಳೆಯ ವಿಶ್ಲೇಷಕರ ಒಂದು ಲಕ್ಷಣ ಅನ್ಸುತ್ತೆ ಅದು. ಹಾಗಾಗಿ ಅದು ಅಲ್ಲಿ ಆ ಜಾಗಕ್ಕೆ ಸರಿಯಾಗೇ ಇತ್ತು. ನಾನು ನನ್ನ ಮುಖ ಏನೋ ಕೇಳಲಿಲ್ಲ, ಮಧ್ಯ ಕಟ್ಟಾಯ್ತು. ಒಂದ್ ಕಡೆ ಅಲ್ಲ, ನಾನು ಗಮನಿಸ್ಲಿಲ್ಲ, ಒಂದ್ ಕಡೆ ಬರ್ದಿಟ್ಟಿದ್ದು ಯಾವ್ದ್ರಲ್ಲಿ ನೆನಪಿಲ್ಲ. ಅವನ ಮುಖ ಶವ ಹೇಗಿತ್ತು ಅಂತ ಒಂದ್ ಕಡೆ ಬರ್ದಿಟ್ಟಿದ್ದೆ. ಅದ್ ಯಾರು ಬರೆದ್ರು ಎಲ್ಲಿಂತ ಗೊತ್ತಿಲ್ಲ. 2-3 ಪುಸ್ತಕದಲ್ಲಿ ನೋಡಿದಾಗ ಅದ್ ಆಕ್ಚುಲಿ ಇವತ್ತು ಸ್ವಲ್ಪ ನಮ್ಮ ಅಪ್ಪಂದು ಶ್ರಾದ್ದ, ಹಾಗೆ ಅದ್ ಸ್ವಲ್ಪ ಅದು ಇದು ಗಡಿಬಿಡಿ ಆಯ್ತು. ಎಲ್ಲಿ ಚೆನ್ನಾಗಿದೆ ಅದು ಆಕ್ಚುಲಿ. ಅವನ ಮುಖ ಹೇಗಿತ್ತು, ಅವನ ಕಣ್ಣು ಹೇಗೆ ಮುಚ್ಚಿತ್ತು, ಅವನ ಬಾಯಿ ಹೇಗೆ ಇದಿತ್ತು ಅಂತ ಒಂದ್ ಕಡೆ ಯಾರು ಮಾಡಿದ್ದಾರೆ ಅಂತ ನನ್ಗೆ ನೆನಪಿಲ್ಲ. ಓದ್ಕೊಂಡು ಹೋಗುವಾಗ ಸಿಕ್ಕಿತ್ತು. ಬಟ್ ಅದು ಸುಮ್ನೆ ಅಂದ್ರೆ ಹೇಗೂ ದಶರಥ ಸತ್ತಾಗಿದೆಯಲ್ಲ ಅಂತ ಸ್ವಲ್ಪ ಅದನ್ನ ಬಿಟ್ಬಿಟ್ಟೆ.
ನಿಮ್ಮದ್ರಲ್ಲಿ ದಶರಥ ಸತ್ತಾಗಿತ್ತಲ್ಲ. ಆದ್ರೆ ನನ್ಗೆ ಆ ಉಪಮೆ ಒಂದು ತುಂಬಾ ಇಷ್ಟ. ಯಾರ್ದು? ಕುವೆಂಪಲ್ಯ ನಾವೇ ಎಲ್ಲಿ ನೀರು ತುಂಬಿ ಹೋಗುವಂಥದ್ದು. ಅದು ನನಗೆ ಅದು ಒಂದು ಬರ್ದಿದ್ದಾರೆ. ಇನ್ನೊಂದು ಕುವೆಂಪು ಹೇಳಿರೋದು ಚೆನ್ನಾಗಿದೆ. ಯಾವ್ದು ನಾವೆಯಲ್ಲಿ ನೀರು ತುಂಬಿ ಹೋಗೋ ಯಾವ್ದಕ್ಕೆ ಉಪಮೆ ಇದು? ಅದು ದಶರಥ ಹೇಗೆ ಅವನು ಕುಸಿದು ಹೋದ ಅಂತ. ನಾವೆಯಲ್ಲಿ ಮೊದ್ಲು ನೀರು ಬರುವಾಗ ಕೈನಲ್ಲಿ ತಡೆದ್ರಂತೆ, ಆಮೇಲೆ ಅದಕ್ಕೆ 2 ಕೈನಲ್ಲಿ ತಡೆದಂತೆ, ಆಮೇಲೆ ಬಟ್ಟೆ ಅದಿದ ಹಾಗೆ ಮುಚ್ಚಿದ್ನಂತೆ. ಅವನನ್ನ ಎಣ್ಣೆಯಲ್ಲಿ ಮುಳುಗಿಸುವಾಗಳ? ಅಲ್ಲಲ್ಲ, ಒಂದು ನಾವೆಯಲ್ಲಿ ನೀರು ಅವನು ಹೇಗೆ ಸಿಂಕ್ ಆಗಿಕೊಂಡು ಹೋದ ಅಂತ. ಶರದಿಯಲ್ಲಿ ಅವನು ಅಸ್ತಂಗತನಾಗ್ತಾನೆ, ದಶರಥ ಸಾಯ್ತಾನಲ್ಲ, ಹಾ ಸಾಯುವ ಅದನ್ನ ಇವರು ಉಪಮೆ ಕೊಟ್ಟದ್ದು. ಒಂದು ನಾವೆಯಲ್ಲಿ ನೀರು ತುಂಬಿ ನಾವು ಹೋಗ್ತಾ ಇದ್ದಾಗ ಹೇಗಾಗ್ತದೆ ಅಂತ ಕುವೆಂಪು ಅವರದು. ಇನ್ನೊಂದು ಅವ್ರು ಹೇಳಿರೋದು ತಮಾಷೆ ಅಂತಂದ್ರೆ, ಇವರು ಕಾಡಿಗೆ ಹೋಗುವಾಗ ಏನಾಗ್ತದೆ, ಎಲ್ರು ಅವ್ರನ್ನ ಹುಡುಕಿಕೊಂಡು ಹಿಂದೆ ಹೋಗ್ತಾರೆ. ಸಂಜೆ ಆಗಿರ್ತದೆ, ಕತ್ಲೆ ಆಗಿರ್ತದೆ. ಅಷ್ಟೊತ್ತಿಗೆ ಯಾರೋ ಒಬ್ಬ ಕೆಲಸ ಮುಗಿಸಿ ಅವನ ಮನೆಗೆ ಹೋಗು ಅಂದ್ರೆ, ಇವರು ಔಟ್ಸ್ಕರ್ಟ್ ಗೆ ಬಂದ್ಬಿಟ್ಟಿದ್ದಾರೆ ಅಯೋಧ್ಯೆಯಿಂದ. ಇವನಿಗೆ ಔಟ್ಸ್ಕರ್ಟ್ನವ್ರಿಗೆ ಏನಾಗಿದೆ ಗೊತ್ತಿಲ್ಲ ಅಯೋಧ್ಯೆಯಲ್ಲಿ. ಇವನ ಹಸುಗಳನ್ನ ಹೊಡ್ಸ್ಕೊಂಡು ಬರ್ತಾ ಇರ್ತಾನೆ. ಹೀಗೆ ನೋಡ್ತಾನೆ, ಕೆಲವರು ಅಳುದು ಅದು ಇದೆಲ್ಲ ಅದು ಹಾಗೆ ಹೋಗ್ತದೆ, ಇವನು ಹೀಗೆ ಹೋಗ್ತಾನೆ. ಅಂದ್ರೆ ಇಫ್ ಯು ಆರ್ ನಾಟ್ ಎ ಪಾರ್ಟ್ ಆಫ್ ದ ಇಶ್ಯೂ, ನಿನಗದು ಟಚ್ ಆಗಲ್ಲ ಅಂತ. ಹೇಳ್ತಿರ್ತಾರೆ, ಯಾರೋ ಹೋಗ್ತಿರ್ತಾರೆ, ಇವನ ಪಾಡಿಗೆ ಹೋಗ್ತಾನಂತೆ, ಅವ್ರವ್ರ ಪಾಡಿಗೆ. ಅಂದ್ರೆ ಹೇಗೆ ಒಂದು ಕವಿ ಸಮಗ್ರವನ್ನ ನೋಡ್ತಾನೆ ಅಂತ ಒಂದು ಸಿಚುವೇಶನ್. ಅದು ಕೂಡ ಒಂದು ಕಾವ್ಯದ ಅದೇ. ನಾನು ಕನ್ನಡಿಗರಿಗೆ ಅವ್ರು ಲಿಂಕ್ ಮಾಡ್ತಾರೆ. ಆಮೇಲೆ ಮಂಥರೆಯನ್ನ ಹೇಳ್ಬೇಕಾದ್ರೆ ಅವರು ಈ ಕಂಸನ ಇದ್ರದ್ದು ಕುಬ್ಜೆಯನ್ನು ಕೂಡ ಹೇಳ್ತಾರೆ. ಕೃಷ್ಣಾವತಾರದ ಕುಬ್ಜೆನೂ ಬರ್ತಾಳೆ ಅಲ್ಲಿಗೆ. ಹೇಗೆ ನಮ್ಗೆ ಜಾಸ್ತಿ ಪರಿಚಯ ಇರೋದು ಕೃಷ್ಣ ಕುಬ್ಜೆಯನ್ನು ಸರಿ ಮಾಡಿದ ಅದು. ಸೊ ಅದನ್ನು ಕೂಡ ಲಿಂಕ್ ತರ್ಲಿಕ್ಕೆ ಹೋಗ್ತಾರೆ. ಹಾಗಾಗಿ ಒಟ್ಟು ಅಧ್ಯಯನ ಚಂದ ಇರ್ತದೆ ಅಂತ ನನ್ನ ಭಾವ. ನಿಜವೇ. ನನಗ ನಿಮ್ ಮಾತು ಕೇಳಿದ್ರೆ ಆ ಅಧ್ಯಯನದ ಒಂದು ಹಿನ್ನೆಲೆ ಇದ್ದಾಗ ಹೇಗೆ ಕಾವ್ಯವನ್ನು ಹೇಗೆ ಓದಬೇಕು, ಯಾವ ದೃಷ್ಟಿಯಿಂದ ಅನ್ನುವಂಥ ಒಂದು ಒಳ್ಳೆ ಒಂದು ದೃಷ್ಟಿಕೋನವೂ ಬರುತ್ತೆ ಅಂತ ಅನಿಸ್ತಾ ಇದೆ ಈಗ. ಯಾಕಂದ್ರೆ ವಾಲ್ಮೀಕಿ ರಾಮಾಯಣವನ್ನು ಹೇಗೆ ಓದ್ವಿ ಅಂತ ಹೇಳಿದಾಗ, ಇನ್ನು ಬೇರೆ ಬೇರೆ ಇದು ಇದ್ದಾಗ ಒಂದು ಸರ್ವತೋಮುಖವಾದಂತಹ ಒಂದು ದೃಷ್ಟಿಕೋನ ದೃಷ್ಟಿ ಬರುತ್ತೆ, ವ್ಯಾಪಕ ದೃಷ್ಟಿ. ಅದು ಇವತ್ತು ಅದರ ದರ್ಶನ ಆಯ್ತು. ಮತ್ತೆ ಸುಮಿತ್ರೆಯ ಪಾತ್ರವನ್ನು ಎಲ್ಲೂ ಅವನು ತರಲಿಲ್ಲ. ಅದು ಕೆಲವು ಪಾತ್ರಗಳನ್ನು ತುಂಬಾ ಮುಖ್ಯವಲ್ಲದನ್ನು ಹಿಂದೇಡ್ಬೇಕು ಅಂತ ಭಾವಿಸಿದ್ನ ವಾಲ್ಮೀಕಿ ಏನೋ ಗೊತ್ತಿಲ್ಲ. ಲಕ್ಷ್ಮಣ ಹೋಗ್ತಾನೆ, ಆದ್ರೂ ಸುಮಿತ್ರೆಯ ಭಾಗ ಎಲ್ಲ ಎಲ್ಲಾದ್ರೂ ಇದೆಯಾ? ಇಲ್ಲ, ಸುಮಿತ್ರೆ ದುಃಖ ಪಡ್ತಾಳೆ. ಉಂಟು, ಸುಮಿತ್ರೆ ಹೇಳ್ತಾಳೆ, ನೀನ್ ಅಣ್ಣನೊಟ್ಟಿಗೆ ಇರು, ಅವನ ತಂದೆ ಅಂತಲೇ ಅಂದ್ಕೊಳ್ಬೇಕು, ಅವಳನ್ನ ತಾಯಿ ಸ್ಥಾನದಲ್ಲಿ ಇಡ್ಬೇಕು ಅಂತ ಹೇಳುದೇ ಸುಮಿತ್ರೆ. ಆ ಮಾತುಗಳಿದೆ. ಅಂದ್ರೆ ಈಗ ಒಂದು ಕೃತಿಯನ್ನು ನಾವು ಬರೆದಾಗ ಎಲ್ಲರನ್ನೂ ತರ್ಲಿಕ್ಕೆ ಆಗುದಿಲ್ಲ ಅಲ್ಲ. ಆದ್ರೆ ಎಲ್ಲರನ್ನೂ ತಂದಿದ್ದಾರೆ. ನಾವು ಹುಡುಕ್ತಾ ಹೋದಾಗ ನಮ್ಗೆ ಸಿಗ್ತಾರೆ. ಈ ಉತ್ತರಾಖಂಡ ಭೈರಪ್ಪರು ಬರ್ದಾಗ ಅದ್ರ ಬಗ್ಗೆ ತುಂಬಾ ಚರ್ಚೆಗಳಾಯ್ತು, ಸೀತೆಯ ಕ್ಯಾರೆಕ್ಟರ್ ಬಗ್ಗೆ ಎಲ್ಲ. ಆಗ ಹೆಚ್ಚಿನ ಮಾತುಗಳು ಮೂಲದಲ್ಲಿ ಕೂಡ ಇದೆ ಅಲ್ಲಿ ಬರ್ದದ್ದು. ನಾವು ಓದ್ತಾ ಹೋಗುವಾಗ ಸೀತೆ ಆಗಂದ್ಲು ಈಗಂದ, ಅಲ್ಲಿ ಸ್ವಲ್ಪ ವಿಶ್ಲೇಷಣೆ ಬೇರೆ ತರ ಇರ್ಬೋದು. ಸೀತೆಯ ದುಃಖ ಎಷ್ಟೂ ಇದೆ. ಸೀತೆ ಅತ್ತದ್ದೇ ಇಲ್ಲ, ರಾಮಾಯಣದಲ್ಲಿ ಹೇಳಿದ್ದೇ ಇಲ್ಲ ಅಂತ ನನ್ನ ಹತ್ರ ಯಾರೋ ಕಮೆಂಟ್ ಮಾಡಿದ್ರು. ಆಗ ನಾನು ಹೇಳಿದೆ, ನೀವು ಓದಿ, ಸೀತೆಯ ದುಃಖವೇ ಒಂದು ಕಡೆ. ಎಷ್ಟು ಸರ್ತಿ ಆತ್ಮಹತ್ಯೆ ಮಾಡಿಕೊಳ್ಳಿಕ್ ಹೋಗ್ತಾಳೆ ಸೀತೆ? ದುಃಖ ಆಗದೆ ಯಾರಾದ್ರೂ ಆತ್ಮಹತ್ಯೆ ಮಾಡಿಕೊಳ್ಳಿಕ್ ಹೋಗ್ತಾರ? ಅವತ್ತ ಹನುಮಂತ ಬಂದಾಗ ಅವಳಲ್ಲಿ ಹಗ್ಗ ಹಾಕಿ ಕೂದಲನ್ನೇ ಇದಾಕಿ ಅವಳು ಯೋಚನೆ ಮಾಡ್ತಾಳೆ. ಎಲ್ಲಿವರೆಗೆ ಮಹಾಭಾರತ ಕುವೆಂಪು ಏನ್ ಹೇಳಿದ್ದಾರೆ ಅಂತಂದ್ರೆ, ಅವಳು ಹೇಗೆ ಸಾಯುದು ಅಂತ ಆಲೋಚನೆ ಮಾಡುವಾಗ, ನೀರಲ್ಲಿ ಬಿದ್ರೆ ಹೆಣ ಸಿಗ್ಬೋದು, ಆಮೇಲೆ ಭಸ್ಮ ಆದ್ರೆ ಭಸ್ಮದಲ್ಲಿ ಹೊರಳಾಡ್ತೇನೆ ಅಂತ ಹೇಳಿರ್ತಾನೆ ಅವನು. ಅದು ಕೂಡ ಅವಳಿಗೆ ಬೇಡ ಆಗಿರ್ತದೆ. ಹೇಗೆ ಸಾಯುದು ಅಂತ ಆಲೋಚನೆ ಮಾಡ್ತಾಳೆ. ತುಂಬಾ ದುಃಖ ಆಗಿರ್ತದೆ, ತುಂಬಾ ಅಳ್ತಾಳೆ ಅವಳು, ತುಂಬಾ ಅಳ್ತಾ ಇರ್ತಾಳೆ. ಏನು ಸೀತೆಗಂತ ದುಃಖ, ಜಸ್ಟ್ ಇಮ್ಯಾಜಿನ್ ಮಾಡ್ಬೇಕು. ಕಾಡು, ಯಾರು ಗೊತ್ತಿಲ್ಲ, ಪರಿಚಯ ಇಲ್ಲ ಅಂತವು ಇದ್ರಲ್ಲಿ ಸೀತೆ ಅಳುದಿಲ್ಲ ಅಂತಂದ್ರೆ ತುಂಬಾ ಸೀತೆ ಬೈತಾಳೆ, ಪ್ರತಿಯೊಬ್ರು ಬೈಕೋತಾರೆ. ರಾಮನಿಗೆ ಡಿಪ್ರೆಷನ್ ಆಗಿದ್ದು ಅದ್ರಲ್ಲಿ ಬರೆದ್ರೆ ಇದ್ರಲ್ಲಿ ತುಂಬಾ ಡಿಪ್ರೆಷನ್ ಆಗ್ತದೆ. ಆಗ ಲಕ್ಷ್ಮಣ ಜೊತೆಗೆ ನಿಲ್ಲದಿದ್ರೆ ಅವನು ಖಂಡಿತ ಸಸ್ಟೈನ್ ಆಗ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಬೈತಾನೆ ಲಕ್ಷ್ಮಣ, ಬೈತಾನೆ, ನೀನ್ ಈ ತರ ಮಾಡ್ತೀಯಲ್ಲ ಅಂತ. ಅಂದ್ರೆ ನಾವು ಓದ್ಬೇಕು, ಓದದಿದ್ರೆ ನಮ್ಗೆ ಸಿಕ್ಕೋದೇ ಇಲ್ಲ. ತುಂಬಾ ತುಂಬಾ ಚೆನ್ನಾಗಿ ಡಿಸ್ಕ್ರೈಬ್ ಮಾಡ್ತಾ ಹೋಗ್ತಾರೆ ಎಲ್ಲ. ಪ್ರತಿಯೊಂದು ಕೂಡ ನಮ್ಗೆ ಕಥೆಯಾಗಿ ಗೊತ್ತು ಹೊರತು ಆ ಒಂದು ಸೀನ್ ಅನ್ನ ನಾವು ಅವ್ರು ಏನು
ಪಿಕ್ಚರೈಸ್ ಮಾಡಿದ್ದಾರೆ, ಅದನ್ನ ನಾವು ನೋಡಿಲ್ಲ. ಅದಕ್ಕೆ ಅವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ, ಇವ್ರಿಗೆ ಮತ್ತೆ ಎಲ್ಲರಿಗೆ ಇಂಪಾರ್ಟೆನ್ಸ್ ಕೊಟ್ಕೊಂಡು ಹೋಗಕ್ ಆಗಲ್ಲ. ಕತೆ ಮುಖ್ಯ ಭಾಗ ಏನಿದೆ ಅದನ್ನೇ ಕತೆಗಾರ ಆದ್ರೂ ಕೂಡ ಬರ್ಕೊಂಡು ಹೋಗುದು. ಅದಕ್ಕೆ ಊರ್ಮಿಳೆಗೆ ಸಪರೇಟ್ ಚಾಪ್ಟರೇ ಬರೆದ್ರು ಬಿಟ್ರು. ಊರ್ಮಿಳೆಗೆ ಕೊಟ್ಟಿಲ್ಲ ಅಂತ ಕುವೆಂಪು ಅವರು. ಒಬ್ಬೊಬ್ರು ಇಂಪ್ರೂವ್ ಮಾಡ್ತಾರೆ. ಯು ಕ್ಯಾನ್ ಇಂಪ್ರೂವ್ ಇಸ್ ಎನಿ ಕ್ಯಾರೆಕ್ಟರ್. ನಮಸ್ಕಾರ ನಮಸ್ತೆ. ಡಾಕ್ಟರ್ ವೀಣಾ ಅವ್ರಿಗೆ. ನನಗೆ ಇವತ್ತೊಂದು ಅವಕಾಶನ ನಾನು ಕಳ್ಕೊಂಡೆ, ಯಾಕಂದ್ರೆ ಬೇರೆ ಇನ್ನೆಲ್ಲ ಹೋಗ್ಬೇಕಾಗಿತ್ತು. ಹಾ. ಅಲ್ಲಿ ಇಂಟರ್ನೆಟ್ ಸಿಗ್ತಿರ್ಲಿಲ್ಲ. ಬಂದ ತಕ್ಷಣ ಈಗಾಗಲೇ ಮುಗಿದು ಹೋಗುತ್ತದಲ್ಲ ಅಂತ ಸೇರಿದಾಗ ನೀವು ಕೊನೆ ಹಂತಕ್ಕೆ ಬಂದಿದ್ರಿ. ಕೊನೆ ಹಂತವಾದ್ರೂ ಸಹ ಅದು ಮೊದಲನೇ ಹಂತದಂತೆ ಇತ್ತು. ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು. ಕಂಪೇರಿಟಿವ್ ಆಗಿ ಹೇಳಿದ್ದನ್ನ ನಾವ್ಡ ಅವರು ಹಾಗೂ ನಾರಾಯಣ ಅವರು ಪ್ರಸ್ತಾಪಿಸಿದ್ದಾರೆ. ನನಗೆ ಏನ್ ಅನ್ನಿಸ್ತು ಅಂದ್ರೆ, ಡಾಕ್ಟರ್ ಆಗಿ ಇಷ್ಟೆಲ್ಲದ್ರ ಮೇಲೆ ಇಷ್ಟೊಂದನ್ನು ಓದಕ್ ನಿಮ್ಗೆ ಯಾವಾಗ ಟೈಮ್ ಸಿಕ್ತು? ಹೇಗೆ ಇದನ್ನೆಲ್ಲ ನೋಟ್ಸ್ ಮಾಡ್ಕೊಂಡ್ರಿ? ಹೇಗೆ ಜ್ಞಾಪಕ ಇಟ್ಕೊಂಡಿದ್ದೀರಿ? ಹೇಗೆ ಇದನ್ನೆಲ್ಲ ಸಮಯಕ್ಕೆ ಸರಿಯಾಗಿ ತಕ್ಷಣ ಜೋಡ್ಸ್ಕೊತಾ ಇದ್ರಿ ಅಂತ ಬೆರಗಾಗಿ ಕೇಳ್ತಾ ಇದ್ದೆ. ತುಂಬಾ ಸಂತೋಷ ಆಯ್ತಮ್ಮ. ನೋಡೋಣ, ಸುಳ್ಯಕ್ಕೆ ಅಕಸ್ಮಾತ್ ಬರುವ ಅವಕಾಶ ಸಿಕ್ಕರೆ ಭೇಟಿ ಮಾಡ್ತೇನೆ. ಬನ್ನಿ ಬನ್ನಿ, ದಯವಿಟ್ಟು ಬನ್ನಿ. ಅಲ್ಲಿ ನನ್ನ ಸ್ನೇಹಿತರೊಬ್ಬರಿದ್ದಾರೆ, ಪ್ರಕಾಶ್ ಮುಡಿತಾಯ ಅಂತ. ಹಾ ಸರ್, ಅವರು ನಮ್ಮ ಆತ್ಮೀಯ ಗೆಳೆಯರೇ. ಜೊತೆಗೆ ಮಾಡ್ತಿದ್ವಿ. ರಾಘವೇಂದ್ರ ಮಠ. ಅವ್ರು ತಾಳಮದ್ದಲೆ ಮಾಡಿದಾಗ ನಾನು ಅವ್ರ ಜೊತೆಗೆ ಕೃಷ್ಣಾರ್ಜುನದಲ್ಲಿ ಕೃಷ್ಣ ಹೇಳಿದ್ದೆ. ಓ, ಅವರು ಶೂರ್ಪಣಿಕೆ ವೇಷ ಆಗ್ತಾರೆ. ಅವರು ಶೂರ್ಪಣಿಕೆ ಆಗಿದ್ದನ್ನ ನೋಡಿದ್ದೆ ನಾನು. ಯಾರ ನರಸಿಂಹ ಇದ್ದಾನೆ, ಇರುದಾರೆ ನರಸಿಂಹ ಇದ್ದಾರೆ. ಅಲ್ಲಿಲ್ಲ, ಕೀರ್ತಿ ಇವ್ರ ಜೊತೆ ಇದರಲ್ಲಿಲ್ಲ. ಇವ್ರು ಪ್ರಕಾಶ್ ಮುಡಿತಾಯ ಸುಳ್ಯದಲ್ಲೇ ಇರೋದ್ರಿಂದ ನಾನು ಆಕ್ಚುಲಿ ನಮ್ಮ ಗ್ರೂಪ್ ಹಾಕೋಕ್ ಹೋದೆ, ಅದು ಅಡ್ಮಿನ್ ರಾಘವೇಂದ್ರ ಮಠ ಅಡ್ಮಿನ್ ಮಾತ್ರ ಹಾಕೋಕ್ ಹಾಗಾಗಿ ನನ್ ಹಾಕೋಕ್ ಆಗ್ಲಿಲ್ಲ. ತುಂಬಾ ಸಂತೋಷ. ನಮಸ್ಕಾರ. ಧನ್ಯವಾದಗಳು. ಧನ್ಯವಾದ. ಅವರು ನಮ್ಮ ಕಾಳೇಶ್ವರ್ ಸರ್ ಅವರು ನಮ್ಮ ಗುಂಪಿನ ಹಿರಿಯ ಮಾರ್ಗದರ್ಶಕರು. ಓಕೆ, ನಮಸ್ತೆ. ನನ್ಗೆ ಗೊತ್ತಾಗ್ಲಿಲ್ಲ. ನಮಸ್ತೆ ಸರ್. ಮತ್ತೆ ಅವರು ಮುಂಚೆ ಸಾರ್ವಜನಿಕ ಶಿಕ್ಷಣದ ವಿಷಯದಲ್ಲಿ ತುಂಬಾ ತಜ್ಞರು ಮತ್ತು ಕವಿಗಳು ಹೌದು. ಇನ್ಯಾರಾದ್ರೂ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಪನ್ನಶೂಲ ಜಾಸ್ತಿ ಆಯ್ತು. ಏನಿಲ್ಲ ಸರ್, ಇಲ್ಲ, ನಾನು ಕಡಿಮೆನೇ ಹೇಳಿದ್ದೇನೆ. ನನಗೆ ಗೊತ್ತಾಗೋದು ಹೇಗೆ ಸರ್? ಎಲ್ಲ ಪ್ರಕಾಶ್ ಮುಡಿತಾಯರ ಹತ್ರ ಕೇಳ್ತೇನೆ. ಹಂಗೆ ಮಾಡಿ, ಇನ್ನು ಹೆಚ್ಚು ಹೇಳ್ಬೋದು. ಇನ್ನೇನಾದ್ರೂ ಪ್ರಶ್ನೆ ಇದ್ರೆ ಹೇಳ್ಬೋದು. ಇಲ್ಲ ಅಭಿಪ್ರಾಯ ಪ್ರಶ್ನೆಗಳು ಆಗ್ಲಿ. ಅಂದ್ರೆ ತಾವು ಪಾತ್ರ ಮಾಡಿದ್ದು ಇದರಲ್ಲಿ ಅಭಿಪ್ರಾಯ ಒಂದು ಉತ್ತಮ ಕಾರ್ಯಕ್ರಮ, ಉತ್ತಮವಾದ ನಿರೂಪಣೆ, ವಿಶ್ಲೇಷಣೆ ಹಾಗೂ ವ್ಯಾಪಕವಾದ ಅಧ್ಯಯನ ಮತ್ತು ಅದನ್ನ ಸಮಗ್ರವಾಗಿ ಸಿಂಕ್ರೊನೈಸ್ ಮಾಡೋದು ಅಂತವಲ್ಲ, ಅದನ್ನ ಸಿಂಕ್ರೊನೈಸ್ ಅನ್ನಕ್ಕೆ ಏನ್ ಹೇಳ್ಬೇಕಾಗುತ್ತಿಲ್ಲ. ಮತ್ತೆ ಕನ್ನಡ ಪಂಡಿತರು ಇಲ್ವಲ್ಲ ಇದ್ರಲ್ಲಿ, ಹಾಗಿದ್ರು ಅದನ್ನ ಹೇಗೆ ಸಮನ್ವಯ ಮಾಡಿ ನಿರೂಪಿಸ್ಬೇಕು ಅನ್ನೋ ಬಗ್ಗೆ ತುಂಬಾ ಸಮರ್ಥವಾಗಿ ಹೇಳಿದ್ದಾರೆ. ಹಾಗೆ ಮಕ್ಕಳನ್ನ ಈ ದೃಷ್ಟಿನಲ್ಲಿ ಸಿದ್ಧ ಮಾಡೋ ಬಗ್ಗೆನೂ ಮಾತನಾಡಿದ್ರು. ನನಗೆ ತಕ್ಷಣ ಅವ್ರು ಹೇಳಿದಾಗ ಜ್ಞಾಪಕ ಬಂದಿದ್ದು, ಸುಳ್ಯದ ಮಕ್ಕಳು ಇತ್ತೀಚಿನ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಪ್ರತಿಭಾ ಪುರಸ್ಕಾರದಲ್ಲಿ ವಿಜೇತರಾಗಿ ವಿಜೃಂಭಿಸಿರೋದು. ಪ್ರಕಾಶ್ ಮುಡಿತಾರ ನೇತೃತ್ವದಲ್ಲಿ. ಯಕ್ಷಗಾನದಲ್ಲಿ ಸರ್ ನಾವು ಬೇರೆ ಬೇರೆ ಮಾಡ್ತೀವಿ. ಇದು ಮಂತರ ಮತನಂ ತಗೊಂಡಿದ್ ನಾನು. ಮಂತರೆ ಕೈಕೆ ಅಂದ್ರೆ ಯಕ್ಷಗಾನದಲ್ಲಿ ನಾನು ನನ್ನ ಮಗ ಇಬ್ಬರದ್ದು ರೋಲ್ ಇದ್ದೆ, ನಾನು ಹುಡುಕ್ತೀನಿ. ನನ್ ಮಗ ಯಕ್ಷಗಾನ ಮಾಡ್ತಾನೆ. ಸೊ 2 ಕ್ಯಾರೆಕ್ಟರ್ ಇಟ್ಕೊಂಡು ಏನೇನ್ ಮಾಡ್ಲಿಕ್ಕಾಗುತ್ತೆ ಅಂತ ಸ್ವಲ್ಪ ಸ್ಟಡೀಸ್ ಮಾಡಿದಾಗ ಒಂದು ಕೈಕೆ ಮತ್ತೆ ಮಂತರೆ ಅಂದ್ರೆ ಜನಕ್ಕೆ ಜಾಸ್ತಿ ಹೊತ್ತು ನೋಡ್ಲಿಕ್ಕೆ ಇಂಟ್ರೆಸ್ಟ್ ಇರಲ್ಲ, ಅರ್ಧ ಮುಕ್ಕಾಲು ಗಂಟೆದ್ದು ಪ್ಲಾಟ್ ಆಗ್ಬೇಕು. ಹಾಗಾಗಿ ಮಂತರ ಮತನ ಮಾಡಿದ್ವಿ. ಅವನು ಕೈಕೆ, ನಾನು ಮಂತರೆ ಮಾಡಿದ್ವಿ. ಮತ್ತೆ ನಾವು ಮಾಡಿದ್ದು ಇವರ ಶ್ರೀರಾಮಾಯಣ ದರ್ಶನಂನ ಯಕ್ಷಗಾನದ ಮಟ್ಟಗಳಿಗೆ ಪದ್ಯವನ್ನ ಇದ್ ಮಾಡಿದ್ದಾರೆ. ಇವರು ವಸಂತ ಭಾರದ್ವಾಜ್, ಕಬ್ಬಿನಾಲೆ ವಸಂತ ಭಾರದ್ವಾಜ್. ಸೊ ಅವರದ್ದು ತಗೊಂಡು ಅದನ್ನ ನಾನು ತಕೊಂಡು ಮಾಡಿದ್ವಿ. ಮತ್ತೆ ಭಗವದ್ಗೀತೆದ್ದು ಮಾಡಿದ್ವಿ. 3/4 ಗಂಟೆ, ಅರ್ಧ ಗಂಟೆ, 1 ಗಂಟೆ ಡಿಪೆಂಡ್ಸ್. ಅವನ ಅರ್ಜುನ, ನಾನು ಕೃಷ್ಣ, ಹಾಗೆ ಮಾಡಿದ್ವಿ. ಮತ್ತೆ ಭಸ್ಮಾಸುರ ಮೋಹಿನಿ ಅದ್ ಮಾಡಿದ್ವಿ. ನಾನು ಭಸ್ಮಾಸುರ, ಅವನು ಮೋಹಿನಿ. ಭಸ್ಮಾಸುರನಿಗೆ ಹೆಚ್ಚು ಮಾತಾಡೋದಿರೋದು, ಹಂಗಾಗಿ. ಮತ್ತೆ ಜಾಂಬವತಿ ಕಲ್ಯಾಣ ಮಾಡ್ತೀವಿ. ಅದ್ರಲ್ಲೂ ಇಬ್ರೇ ಸಾಕಾಗುತ್ತೆ. ಜಾಂಬವತಿಗೆ ಏನ್ ರೋಲ್ ಇಲ್ಲ ಅಲ್ಲ, ಯಾರನ್ನಾದ್ರೂ
ಒಂದ್ ಬನ್ನಿ ಅಂತಂದ್ರೆ ಬರ್ತಾರೆ. ಮುಖ್ಯವಾಗಿ ಕೃಷ್ಣ ಜಾಂಬು ಅಂತ ಕೃಷ್ಣ ಜಾಂಬುವ ಹಾಗೆ ತಗೊಂತೀವಿ. ಹೆಚ್ಚಾಗಿ 2 ಕ್ಯಾರೆಕ್ಟರ್ ಇರೋಂಗೆ. 3 ಕ್ಯಾರೆಕ್ಟರ್ ಈಗ ನನ್ನ ದೊಡ್ಡ ಮಗನು ಊರಿಗೆ ಬಂದಿದ್ದಾನೆ. ಸೊ ಮೊನ್ನೆ ಇದು ಮಾಡಿದ್ವಿ, ಶಕಟಾಸುರ ವಧೆ ಮಾಡಿದ್ವಿ. ಅವನು ಸಣ್ಣ ಮಗ ಕೃಷ್ಣ ಸಣ್ಣ ಅಂದ್ರೆ ಸಣ್ಣ ಇಲ್ಲ, 28 ವರ್ಷ ಆಯ್ತು, 26 ವರ್ಷ ಆಯ್ತು. ಅವನು ಕೃಷ್ಣ, ದೊಡ್ಡ ಮಗ ವಿಜಯ ಮಾಡಿದ, ನಾನು ಶಕಟಾಸುರ ಮಾಡಿದೆ. ಮಾಸ್ತಿ ಅವರ ತಾಯಿ ಮಗು ಎಲ್ಲೋಯ್ತು ಮಗು ಎಲ್ಲೋಯ್ತು ಅಂತ ಕೇಳಿದಂತೆ. ಜವಾನ ಕೂತಿದ್ದವನು ಯಾವ ಮಗುನ್ ಇಲ್ವೋ ಬಂದಿಲ್ಲಲ್ಲಮ್ಮ ಅಂತ ಅನ್ನೋದು. ಅಷ್ಟೊತ್ತಿಗೆ ಮಾಸ್ತಿ ಅವ್ರು ಕಂಡ್ರಂತೆ, ಇಲ್ಲೇ ಇದ್ದಾನಲ್ಲ ಮಗು ಅಂದ್ರಂತೆ. ಹಾಗೆ ತಾಯಿಗೆ ಚಿಕ್ಕವನೇ ಯಾವತ್ತು ಮಗ. ನನ್ ಮಗು ಅಂತಂದ್ರೆ ಸಣ್ಣ ಕೃಷ್ಣ ಅಂದ್ಕೊಂಡ್ರೆ ಕಷ್ಟ, ಅದು ದೊಡ್ಡ ಕೃಷ್ಣ. ಮೊದಲೇ ಮಾಡಿದ್ದು ಶಕಟಾಸುರ ವಧೆ. ಚೆನ್ನಾಗಿ ಶಕಟಾಸುರ ವಧೆಯಲ್ಲಿ ಏನು ಸಂಭಾಷಣೆ ಏನಿಲ್ವಲ್ಲ, ಜಸ್ಟ್ ಅಭಿನಯ. ನಾನು ನಿಮ್ಗೆ ಲಿಂಕ್ ಕಳ್ಸ್ಕೊಡ್ತೀನಿ, 1 ಗಂಟೆ ಮಾಡಿದೀವಿ, ನೀವು ನೋಡಿ ಆಗ ಗೊತ್ತಾಗುತ್ತೆ ಸಂಭಾಷಣೆ. ಚೆನ್ನಾಗಿದೆ. ಅವರು ಆನ್ ಸ್ಪಾಟ್ ತುಂಬಾ ಜೋಕ್ಸ್ ಮಾಡಿದ್ರು ಇಬ್ರು ಮಕ್ಳು. ಲೈಕ್ ದೇ ಮೇಡ್ ಇಟ್ ವೆಲ್. ನಾನ್ ಚಂದ ಮಾತಾಡಿದೀವಿ. ಅವನೆಂತದ ಅಂದ, ಬಂಡಿ ಅಂತ ತಂದಿಲ್ಲ ನಿಮಗೆ ತಿಂಡಿ ಅಂತ, ಮಾಡುತ್ತೇನೆ ನಿಮ್ಮನ್ನು ರಣ ಚಂಡಿ ಅಂತ. ಚೆನ್ನಾಗಿದೆ. ಅದ್ರಲ್ಲಿ ಕೊಲ್ಲುವುದಕ್ಕೂ ಕಾಯುವುದಕ್ಕೂ ಇಲ್ಲ ದೈವ ಅನ್ಯ ಹೊರತು ಅಂತ ಇದೆ. ಶತ್ರುಗಳಿಗೆ ತಮ್ಮ ನಿಜದ ಇದು ನಾನ್ ಶತ್ರು ಯಾಕೆ ಅಂತ ಕೆಲವು ಒಳ್ಳೊಳ್ಳೆ ಪದ್ಯಗಳಿವೆ. ಅದು ಯಾವ ಕೃತಿಯಿಂದ ತಗೊಂಡಿದ್ದದು? ಅದು ಯಾರು ಬರ್ದದ್ ಭಾಗವತರು ಗೊತ್ತಿಲ್ಲ ನನ್ಗೆ. ಯಕ್ಷಗಾನ ಪದ್ಯವೆಲ್ಲ? ಯಕ್ಷಗಾನ ಪದ್ಯ. ಸರಿ ಸರಿ. ಯಕ್ಷಗಾನದ ಅನೇಕ ಪ್ರಸಂಗಗಳು ಯಾರದ್ದು ಅಂತೆಲ್ಲ ಗೊತ್ತಾಗೋದಿಲ್ಲ, ಇರುವುದಿಲ್ಲ, ಹುಡುಕ್ತಾ ಹೋಗ್ಬೇಕು. ಅದು ಒಂದು ದೊಡ್ಡ ಸಮಸ್ಯೆ, ದುರಂತ. ನೀವು ಹೇಳ್ತಾ ಇದ್ದಾಗ ಮಕ್ಳನ್ನ ಜ್ಞಾಪಿಸ್ಕೊಂಡ್ರಿ, ಹಾಗೆ ನನಗ್ ಜ್ಞಾಪಕ ಆಯ್ತು. ನನ್ನನ್ನ ಬೇರುಗಳಿಗೆ ಎಳೆದಿದ್ದು ನನ್ನ ಮಗಳು. ಅವಳು ತಂಡದಲ್ಲಿದ್ಲು, ಹಾಗಾಗಿ ನನ್ನನ್ನ ಹೀಗೆ ತಾಯಿ ಹಿಂದೆ ಹಸುವಿನ ಹಿಂದೆ ಕರುವಿನ ಹಿಂದೆ ಹಸು ಅನ್ನೋ ಹಾಗೆ ಆಗ್ತದೆ. ಆಕ್ಚುಲಿ ಯಾರು ಹಸು ಯಾರು ಕರು ಗೊತ್ತಿರಲ್ಲ ಸರ್. ಈ ಜನ್ಮದಲ್ಲಿ ಹಾಗಿರ್ತೀವಿ, ಮೊದ್ಲಿದ್ದು ಯಾರು ಗೊತ್ತು. ಜನ್ಮ ಅಂದರೆ ನಿಜ. ಅದಕ್ಕೆ ಭೈರಪ್ಪರದು ಇದ್ರಲ್ಲಿ ನಾಯಿ ನೆರಳಿನಲ್ಲಿ ಒಬ್ಬ ಸನ್ಯಾಸಿ ಬರ್ತಾನೆ. ಅವನ್ ಕೇಳ್ತಾನೆ ನಿನ್ಗೆ ಎಷ್ಟು ವಯಸ್ಸು ಅಂತ. ಈ ಜನ್ಮದ್ದು 44 ಅಂತನು. ವಿ ಡೋಂಟ್ ನೋ, ನಮ್ಗೆ ಎಷ್ಟು ವಯಸ್ಸಾಗಿದೆ ಯಾರಿಗ್ ಗೊತ್ತು. ಇಲ್ಲ ಹಾಗೆ ಎಷ್ಟೋ ಜನ್ಮಗಳಿಂದ ಬಂದಿದೀವಿ, ಆ ಪ್ರಯಾಣ ಇದೊಂದು ಅಖಂಡ ಪ್ರಯಾಣ ಅಂತ ಯೋಚನೆ ಇದ್ರೆ ಜೀವನ ತುಂಬಾ ಒಂದ್ ರೀತಿ ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ, ಬೇಸರ ಇಲ್ಲದೆ ಹೋಗುತ್ತೆ. ಆಗ ಅದನ್ನ ತಲೆಯಲ್ಲಿ ತಿಳ್ಕೊಂಡು ಅವ್ಯಕ್ತ ನಿಧನ ಇವ ತತ್ರ ಕಾಪರಿದೇವ. ಅದೇ ಅಸ್ಖಲಿತವಾಗಿ ತಮ್ಮ ಇದು ವಾಣಿಯಿಂದ ಇದು ಬರುತ್ತದಲ್ಲ ಭಗವದ್ಗೀತೆ ಮಾತುಗಳು, ಅದೆಲ್ಲ ನೀವು ಆ ಪಾತ್ರಗಳಲ್ಲಿ ನೀವು ಅದನ್ನ ಅಷ್ಟು ಅಂದ್ರೆ ಕೃಷ್ಣಾರ್ಜುನ ಹೀಗೆ ಬೇರೆ 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 ಇದರಲ್ಲಿ ಒಂದು ಕೃಷಿ ಆಗಿದೆ. ನಾನು ಜಾಂಬೂತಿ ಕಲ್ಯಾಣದ ಸ್ಟಾರ್ಟಿಂಗ್ ಹೇಳಿದೆ ಯಜ್ಞದಾತರತಿ ಶ್ರೇಷ್ಠ ಅಂತ. ನಾನು ಯಾಕೆ ಈಗ ಅವನನ್ನು ಹುಡುಕಿಕೊಂಡು ಹೊರಟಿದ್ದೇನೆ ಅನ್ನೋದಕ್ಕೆ ಅವನು ಹೇಳ್ತಾನೆ, ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ಅಂತ ಉಂಟಲ್ಲ. ನಾನು ಹೊರಡದೆ ಅದಕ್ಕೆ ಅಂತ. ನನ್ನನ್ನು ನೋಡ್ಕೊಂಡು ಜನ ಮಾಡ್ತಾರೆ. ಆದ ಕಾರಣ ನನ್ನ ಮೇಲೆ ಅಪವಾದ ಬಂದಾಗ ನಾನು ಸುಮ್ನೆ ಕೂತ್ಕೊಳ್ಳಿಕ್ ಆಗುದಿಲ್ಲ. ಲೋಕ ಹೇಳಿದ್ ನಾನು ಹುಡುಕ್ಲೇಬೇಕು ಅಂತ. ಅಂದ್ರೆ ಹುಡುಕ್ತೇನೆ ನಾನು ಈ ಪ್ರಸಂಗಕ್ಕೆ ಯಾವ ಭಗವದ್ಗೀತೆಯ ಯಾವ ಶ್ಲೋಕ ಸೂಟ್ ಆಗ್ತದೆ ಅಂತ ಯೋಚನೆ ಮಾಡ್ತೇನೆ. ಇಲ್ಲಂದ್ರೆ ಅದು ಚೆಂದ ಆಗುದಿಲ್ಲ. ಇಟ್ ಡಸಂಟ್ ಗಿವ್ ಎ ಕಿಕ್. ಒಂದು ಕಿಕ್ ಸಿಗ್ಬೇಕಲ್ಲ. ಅದಕ್ಕೆ ಆ ಶ್ಲೋಕದ ಅರ್ಥ ಗೊತ್ತಿರಬೇಕು, ಇಲ್ಲ ಅಂದ್ರೆ ಅದು ನೆನಪಿರೋದಿಲ್ಲ. ಹಿಂಗೆಲ್ಲ ತುಂಬಾ ಇದೆ, ಅದ್ರ ಪರಿಶ್ರಮ ತುಂಬಾ ಇದೆ, ಅದಂತೂ ಕಾಣ್ತದೆ. ಇಲ್ಲ ಅವ್ನು ಕೊಡ್ತಾನೆ, ನಾವು ಹೊರಡ್ಬೇಕಷ್ಟೇ, ಕೊಡು ಅಂತ ಕೇಳ್ಬೇಕು. ನೀವು ಆಗ್ಲೇ ಕೇಳಿದ್ದು ಪ್ರಾರ್ಥನೆಯಲ್ಲಿ ಸರಸ್ವತಿಯನ್ನು ಕೇಳಿದ್ದು ನಿಮ್ಮ ವೀಣಾ ವಾದನದಂತೆ ಅಸ್ಖಲಿತವಾಗಿ ಬಂತು ಪ್ರಾರ್ಥನೆ. ತುಂಬಾ ಅದ್ಭುತವಾಗಿ ಕೊಟ್ಟು. ಕೇಳಿಲ್ಲ ಅಂದ್ರೆ ಅಮ್ಮನೂ ಕೊಡಲ್ಲ ಅಂತಾರೆ ಸರ್. ಮಗು ಆಟ ಆಡ್ತಾ ಇದ್ರೆ ಅಮ್ಮ ನೋಡ್ತಾಳೆ, ಆಟ ಆಡ್ತಾ ಇದೆಯಲ್ಲ ಸುಮ್ನೆ ಇದೆ ಅಂತ ಸುಮ್ನೆ ಆಗ್ತಾರೆ. ಟಿಲ್ ಇಟ್ ಸ್ಟಾರ್ಟ್ಸ್ ಮೇಕ್ ಸಮ್ ನಾಯ್ಸ್. ಅಂದ್ರೆ ಸಾಮಾನ್ಯವಾಗಿ ಹಾಗೆ ಅಮ್ಮ ಕೊಡುದಿಲ್ಲ ಅಂತಲ್ಲ, ಅಂತ ಕೇಳದಿದ್ರೆ ಅಮ್ಮನೂ ಕೊಡಲ್ಲ ಅಂತ. ಎದೆ ಹಾಲು ಕೊಡ್ಬೇಕಂದ್ರೆ ಎಷ್ಟೇ ಇಷ್ಟಪಟ್ರು ಅಮ್ಮನಿಗೆ ಸ್ವಲ್ಪ ಉದಾಸೀನ ಇರ್ತದೆ. ಹೋಗುವಷ್ಟೊತ್ತು ಹೋಗ್ಲಿ ಅಂತ ಕಾಯ್ತಾಳೆ ಅಮ್ಮ. ಬೆಕ್ಕಿನ ಮರಿ ಹಾಗೆ ಕೂಗ್ತಾ ಇರ್ತದೆ, ಆಗ ಬಂದು ತಗೊಂಡು ಹೋಗ್ತದ ಹಾಗೆ. ಸೊ ವಿ ಶುಡ್ ಆಸ್ಕ್. ನಾವು ಕೇಳ್ಬೇಕು, ಕೇಳಿದ್ರೆ ಸಿಗುತ್ತೆ ಹಾಗೆ.
ಪ್ರಾರ್ಥನೆಗೆ ಅಂತ ಶಕ್ತಿ ಇದೆ ಅಂತ, ಅದೇ ಅದು ತುಂಬಾ, ಅದು ಬದುಕಲು ಕಲಿಯಿರಿನಲ್ಲೂ ತುಂಬಾ ಅದರ ಬಗ್ಗೆ ಒಂದು ವಿಶೇಷ ಸೆಕ್ಷನ್ ಇದೆಯಲ್ಲ. ನಾನು ಅದೇ ಹೇಳ್ತಾ ಇದ್ದೆ ಇವತ್ತು ಕ್ಲಿನಿಕ್ ಅಲ್ಲಿ, ಅಯ್ಯೋ ನಾನು ಎಂತ ಯಾವ್ದು ಪ್ರಾರ್ಥನೆ ಎಲ್ಲ, ಪ್ರಾರ್ಥನೆ ಅಂತಲ್ಲ, ಸ್ಟಾರ್ಟಿಂಗ್ ನಲ್ಲಿ ಏನೋ ಒಂದ್ ನಾನು ಮಾಡ್ಬೇಕು, ಎಂತದ ಯೋಚನೆನೆ ಮಾಡಿಲ್ಲ ನಾನು, ಯಾವ್ದೆಂತ ಹೇಳುದು ಅಂತ ಅಂದ್ಕೊಳ್ತಾ ಇದ್ದೆ. ಸಡನ್ ಇಲ್ಲಿ ಮನೆಗೆ ಬಂದು ಆಚೆ ಈಚೆ ನೋಡ್ಬೇಕು ನೆನಪಾಯ್ತು, ಅಯ್ಯೋ ರಘುವಂಶದ ಶ್ಲೋಕ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳೋದು. ಅದೇ ಸಾಕಲ್ಲ, ದಟ್ಸ್ ದ ಬೆಸ್ಟ್. ಅಂದ್ರೆ ಸಿಚುವೇಶನ್ಗೆ ಸೂಟ್ ಆಗ್ಬೇಕು ಪ್ರಾರ್ಥನೆ. ಈಗ ಇದೇ ಶ್ಲೋಕ ಎಲ್ಲೂ ಫಿಟ್ ಆಗುತ್ತೆ, ಬಟ್ ಇವತ್ತು ತುಂಬಾ ಪ್ರಸ್ತುತ ಆಗುತ್ತೆ ಇವತ್ತಿಗೆ. ನಿಜ. ಹಾಗೆ ಓಕೆ, ಆಯ್ತು ಸರ್. ಆಯ್ತು. ಹಾಗಿದ್ರೆ ನನಗೆ ಐ ಆಮ್ ವೆರಿ ಹ್ಯಾಪಿ, ನನ್ಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನನ್ನ ಪುಸ್ತಕ ಇತ್ತು, ಇದು ನಾನು ಓದಿದ್ದೀನಿ. ಐ ಆಮ್ ನಾಟ್ ಟೆಲ್ಲಿಂಗ್ ಫಸ್ಟ್ ಟೈಮ್ ಐ ಆಮ್ ರೀಡಿಂಗ್, ಮೊದ್ಲೇ ಸರ್ತಿ ಎಲ್ಲ ಓದಿದ್ದೀನಿ. ತುಂಬಾ ದಿನ ಆಯ್ತು ಓದ್ಬೇಕು ಅಂದ್ಕೊಳ್ಳೋದು. ನೀವು ಹೇಳ್ತಾ ಇರೋದು ಒಂದ್ಸಲ ಓದ್ದೇ ಇದ್ದವ್ರಿಗಲ್ವಾ, ಹೀಗಾಗಿ ಹಾಗಲ್ಲ, ನನಗೆ ಒಂದು ಓದುವ ನಾನದೇ ಭಗವದ್ಗೀತೆ ಕಂಠಪಾಠ ಮಾಡ್ತಾ ಇದ್ದೇನೆ. ಆಕ್ಚುಲಿ ಆಗಿದೆ, ಆಗಿದೆ. ಶೃಂಗೇರಿಯಲ್ಲಿ ಒಪ್ಪಿಸ್ಲಿಕ್ಕೆ ಉಂಟು 9ನೇ ತಾರೀಕಿಗೆ. ಓ, ಫಿಕ್ಸ್ ಆಗಿದೆಯಾ ಅದು? ಡೇಟ್ ಫಿಕ್ಸ್ ಆಗಿದೆ. ಹಾಗೆ ಅದಕ್ಕೊಂದು ಇದು ಅಡ್ಡಿ ಆಗುತ್ತೆ ಅಂತ ಅನ್ಕೊಂಡೆ. ಅಂದ್ರೆ ಟೈಮ್ ಐ ಹ್ಯಾವ್ ಟು ಗಿವ್ ಫಾರ್ ದ್ಯಾಟ್ ಅಲ್ಲ. ಆದ್ರೂ ರಾಮಕೃಷ್ಣ ಇಬ್ರು ಬೇಕಲ್ಲ. ಹೌದು ಹೌದು, ರಾಮನು ಸಿಕ್ಕದ, ಈಗ ಕೃಷ್ಣನ ಕಡೆ ಹೋಗೋದು ಅಂತ ಅನ್ಕೊಂಡೆ. ಸ್ವಲ್ಪ ಅಲ್ಲ, ಅದಾಗುತ್ತೆ. ಆಗ್ಲಿ. ಹೌದು, ತುಂಬಾ ಚೆನ್ನಾಗಿ ಮೂಡಿ ಬಂತು. ನಿಮ್ಮನ್ನು ಕರೆತಂದ ವೇದಶ್ರೀಗೆ ತುಂಬಾ ಧನ್ಯವಾದಗಳು. ಅವರಿಗೆ ಧನ್ಯವಾದಗಳು. ಪರಸ್ಪರ ಭಾವಯಂತಹ. ಪರಸ್ಪರಂ ಭಾವಯಂತಹ. ಆಗ್ಲಿ, ಹಾಗಿದ್ರೆ ಮುಗಿಸುವ. ಇನ್ಯಾರದ್ದು ಪ್ರಶ್ನೆ ಅಥವಾ ಅಭಿಪ್ರಾಯಗಳು ಇಲ್ಲ ಅಂತ ಆದ್ರೆ ಮಂಗಳ ವೇದಶ್ರೀ ಅವರು ಹೋಗ್ಬಿಟ್ಟಿದಾರ? ವೇದಶ್ರೀ ಇದ್ದಾಳೆ ಬಹುಶಃ, ಸದ್ಯಕ್ಕೆ ಇದ್ದಾಳೆ. ಅದು ಭಾಷಣಕ್ಕೆ ಕರ್ದವ್ರು, ಯಾರು ಕರ್ದದ್ದು ಅಂತ ಹೇಳಿ ಜೋರ್ ಮಾಡ್ಲಿಕ್ಕೆ ಅವ್ರಿಗೇನಾದ್ರೂ ಇಲ್ವಾ? ಹಾಗಾಗ್ತದೆ. ಆಗ್ಲಿ, ಹಾಗಿದ್ರೆ ಮುಗಿಸೋಣ ನಾವು. ತುಂಬಾ ಅದ್ಭುತವಾಗಿ ಮೂಡಿ ಬಂತು ಮೇಡಮ್, ನಿಜವಾಗ್ಲು ಇದು ಅತಿಶಯೋಕ್ತಿ ಅಲ್ಲ. ಹೀಗಾಗಿ ತುಂಬಾ ಧನ್ಯವಾದಗಳು ನಿಮ್ಮ ಕಡೆಯಿಂದ ಎಲ್ಲರ ಸದಸ್ಯರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು ಹೇಳ್ತಾ. ನಾರಾಯಣ, ಇವತ್ತು ನನಗೆ ಭಾರಿ ಖುಷಿ ಆದ ಏನಂದ್ರೆ ವೀಣಾ ವಾದನಕ್ಕೆ ಸರಿಯಾಗಿ ನಾರಾಯಣ ಇವತ್ತು ಭಾರಿ ವಿಷಯಗಳನ್ನ ಪ್ರಸ್ತಾಪಿಸಿದ್ದು. ತುಂಬಾ ಸುಮ್ಮನಿಟ್ಟಿದ್ದು ನಾರಾಯಣ ಇವತ್ತು. ಹೌದಲ್ವಾ? ಅದೇ ನಾನು ಅದೇ ಆಕ್ಚುಲಿ ನಾನು ಎಲ್ಲೋ ಹೊರಡ್ಬೇಕಾಗಿತ್ತು, ಮೇಡಮ್ ಅವ್ರು ಹೋಗ್ಲಿಕ್ಕೆ ಬಿಡ್ಲಿಲ್ಲ ನನಗೆ. ಇದು ನಿಜವಾದ ಅಪವಾದ. ಇಲ್ಲಾಂದ್ರೆ ಹೊರಡ್ಬೇಕಾಗಿತ್ತು ನನಗೆ. ನೋಡ್ತಾ ಇದ್ರೆ ನೋಡ್ಬೇಕು, ಕೇಳ್ತಾ ಇದ್ರೆ ಕೇಳ್ಬೇಕು ಅನಿಸ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು, ತುಂಬಾ ಸಂತೋಷ ಆಯ್ತು. ಮಹಾಭಾರತ ನಮ್ ಕಲ್ಪನೆನೆ, ನಮ್ಮ ಇದು ಸಿನಿಮಾ ನೋಡಿದ್ರು ಅಷ್ಟ್ ಮಾತ್ರ ಇರ್ತಿಲ್ಲ, ಅಷ್ಟ್ ಚೆನ್ನಾಗಿ ಹೇಳಿದ್ರಿ. ತುಂಬಾ ಸಂತೋಷ ಆಯ್ತು ಮೇಡಮ್. ಅರ್ಪಣಮ್ಮ, ಥ್ಯಾಂಕ್ ಯು. ನನ್ನ ಮೈಕ್ರೋಫೋನ್ ಯಾಕಾಗಿದೆ, ಕ್ಲಾಸ್ ಮಾಡ್ಬೇಕು. ಆಗ್ಲಿ, ಹಾಗಿದ್ರೆ ನಮಸ್ಕಾರ. ಪಾಪ ಅವ್ರಿಗೆ ಕ್ಲಿನಿಕ್ ಹೋಗುದಿರುತ್ತೆ. ಹೌದು ಕ್ಲಿನಿಕ್ ಹೋಗುದಿರುತ್ತೆ, ಕಾಯ್ತಿರ್ತಾರೆ. ಇಲ್ಲ, 5 ಗಂಟೆಗೆ ನಮ್ಗೆ ಕ್ಲಿನಿಕ್. ಸರಿ, ಹಾಗಿದ್ರೆ ಕೊನೆಯದಾಗಿ ಸರ್ವೇ ಭವಂತು ಸುಖಿನಃ ಹೇಳಿ ಮಂಗಳ ಹಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಮಂಗಲಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ, ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಶ್ರೀರಾಮಚಂದ್ರಾರ್ಪಣಮಸ್ತು. ಇಲ್ಲಿಗೆ ನಮ್ಮ ಬೇರುಗಳ ಈ ಸಭೆ, ಅಯೋಧ್ಯಾಕಾಂಡ ಸರಣಿಯ ಕಥಾ ಸರಣಿಯ ಈ ಸಂಚಿಕೆ ಮುಕ್ತಾಯವಾಗಿದೆ. ತುಂಬಾ ಅದ್ಭುತವಾಗಿ ಮೂಡಿಬಂತು ಇವತ್ತು. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಜೂನ್ ತಿಂಗಳ ಕೊನೆಯ ಶನಿವಾರದಂದು ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ನಮಸ್ತೆ, ಧನ್ಯವಾದಗಳು ಮೇಡಮ್, ತುಂಬಾ ಥ್ಯಾಂಕ್ಸ್. ಧನ್ಯವಾದ ಎಲ್ಲರಿಗೂ. ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್. ಸಭೆಯನ್ನ ಎಂಡ್ ಮಾಡ್ತಾ ಇದ್ದೇನೆ. ಧನ್ಯವಾದ.